ಗಣ್ಯರು ವೇದಿಕೆಯನ್ನು ಅಲಂಕರಿಸಬೇಕಂತ ಕೇಳ್ಕೊತಾ ಇದ್ದೇನೆ. ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರದ ವತಿಯಿಂದ ಆಯೋಜಿಸಲಾಗಿರುವ ಈ ಒಂದು 45 ದಿನಗಳ KCET ಮತ್ತು UGC NET ತರಬೇತಿ ಶಿಬಿರಕ್ಕೆ ಆಗಮಿಸಿರುವ ತಮಗೆಲ್ಲರಿಗೂ ಆದರದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮವನ್ನು ಪ್ರಾರ್ಥನೆ ಮೂಲಕ ಚಾಲನೆಯನ್ನು ನೀಡಲಿದ್ದೇವೆ. ಪ್ರಾರ್ಥನೆಯನ್ನು ನೆರವೇರಿಸಿಕೊಡಲಿದ್ದಾರೆ ಶಿವಶಂಕರ್ ಅವರು, ನಮ್ಮ ಕಾರಾಮೂವಿಯ ಸ್ಟುಡಿಯೋ ವಿಭಾಗದವರಿಂದ. ಭೂಮಿ ತಾಯಿಯೇ ನಿನಗೆ ವಂದನೆ, ಕೋಟಿ ಕೋಟಿ ಜೀವಗಣದ ಕೋಟಿ ವಂದನೆ, ಕೋಟಿ ಕೋಟಿ ಜೀವಗಣದ ಕೋಟಿ ವಂದನೆ. ಒಂದೆಡೆ ಹರಿಯುವ ಸಾಗರ ನದಿಗಳು, ಒಂದೆಡೆ ಸಲು ಸಲು ಪರ್ವತಗಿರಿಗಳು, ತಂಗಾಳಿ ಬೀಸುವ ಈ ಹಸಿರು ವನಗಳು, ಈ ಲೋಕಕ್ಕೆಲ್ಲ ಅನ್ನ ಬೆಳೆವ ಕರ್ಮ ಭೂಮಿಯು, ಈ ಲೋಕಕ್ಕೆಲ್ಲ ಅನ್ನ ಬೆಳೆವ ಕರ್ಮ ಭೂಮಿಯು. ಭೂಮಿ ತಾಯಿಯೇ ನಿನಗೆ ವಂದನೆ, ಕೋಟಿ ಕೋಟಿ ಜೀವಗಣದ ಕೋಟಿ ವಂದನೆ, ಕೋಟಿ ಕೋಟಿ ಜೀವಗಣದ ಕೋಟಿ ವಂದನೆ. ಭೂಮಿ ತಾಯಿಯನ್ನು ಸ್ಮರಿಸುತ್ತಾ ಪ್ರಾರ್ಥನೆಯನ್ನು ನೆರವೇರಿಸಿಕೊಟ್ಟಂತಹ ನಮ್ಮ ಶಿವಶಂಕರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವಾಗ ಕಾರ್ಯಕ್ರಮದ ಗಣ್ಯರನ್ನು ಹಾಗೂ ಇನ್ನಿತರ ಅತಿಥಿಗಳನ್ನು ಸ್ವಾಗತಿಸಲಿದ್ದಾರೆ ಮತ್ತು ಪರಿಚಯಿಸಲಿದ್ದಾರೆ ನಮ್ಮ ಕೇಂದ್ರದ ಸಂಯೋಜನಾಧಿಕಾರಿಗಳಾದಂಥ ಶ್ರೀ ಸತ್ಯನಾರಾಯಣ ಗೌಡ್ ಸರ್ ಅವರು. ಎಲ್ಲ ಗಣ್ಯರಿಗೆ, ಮಾಧ್ಯಮ ಮಿತ್ರರಿಗೆ, ಯುವ ಮಿತ್ರರಿಗೆ ನಿಮಗೆಲ್ರಿಗೂ ಹಾರ್ದಿಕ ಸುಸ್ವಾಗತ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರ UGC NET ಮತ್ತು KCET ಪರೀಕ್ಷೆಗಳಿಗೆ 45 ದಿನದ ತರಬೇತಿಯನ್ನು ಮಾನ್ಯ ಕುಲಪತಿಗಳ ಆದೇಶದಂತೆ ನಾವು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಮೋಟಿವೇಶನ್ನು, ಒಂದು ಹೊಸ ಇದಕ್ಕೆ ನೀವು ಏನನ್ನು ನೀವು ಬಯಸ್ಕೊಂಡು ಬಂದಿದ್ದೀರೋ ಅದೆಲ್ಲ ಈಡೇರೋದಕ್ಕೆ ಮಾಡೋದಕ್ಕೆ ಗಣ್ಯರು ನಿಮಗೆ ಶುಭಾಶೀರ್ವಾದ ಮಾಡೋದಕ್ಕೆ ಬಂದಿದ್ದಾರೆ. ಅವ್ರನ್ನ ನಿಮ್ಮ ಎಲ್ಲರ ಪರವಾಗಿ ಗೌರವಪೂರ್ವಕವಾಗಿ ಸ್ವಾಗತವನ್ನು ಕೋರ್ತೇನೆ. ಗೌರವಾನ್ವಿತ ಈ ಒಂದು ವಿಶ್ವವಿದ್ಯಾನಿಲಯಕ್ಕೆ ಹೊಸ ರೂಪ, ಹೊಸ ಕನಸನ್ನು ಈ ವಿಶ್ವವಿದ್ಯಾಲಯದಲ್ಲಿ ಓದುವಂಥವ್ರಿಗೆ ಕೊಟ್ಟಂಥವರು ಪ್ರೊಫೆಸರ್ ಶರಣಪ್ಪ ವಿ ಹಲ್ಸೆ ಅವರು. ಅವರ ಒಂದು ಮಾರ್ಗದರ್ಶನದಲ್ಲಿ ವಿಶ್ವವಿದ್ಯಾನಿಲಯ A+ ಮಾನ್ಯತೆ, NIR ಆಫ್ ರ್ಯಾಂಕು, 90,000 ಜನರ ಒಂದು ವಿದ್ಯಾರ್ಥಿಗಳ ಒಂದು ಭವಿಷ್ಯ ಅತಂತ್ರವಾಗಿತ್ತು 2013-14ನೇ ಸಾಲಿನಿಂದ. ಅವ್ರಿಗೆಲ್ರಿಗೂ ಪದವಿ ಕೊಡಿಸುವಂಥ ಒಂದು ಇದನ್ನು ಸತತವಾಗಿ ಸಂಪರ್ಕ ಇಟ್ಟು ಪದವಿಯನ್ನು ಎಲ್ರಿಗೂ ಈಗ ಒಂದು ಇದರಲ್ಲಿ ಕೊಡಿಸ್ತಂಥ, ಸದಾ ವಿದ್ಯಾರ್ಥಿಗಳ ಪರವಾಗಿ ಒಂದು ತುಡಿತಾ ಇರ್ತಕ್ಕಂಥ ಪ್ರೊಫೆಸರ್ ಶರಣಪ್ಪ ಹಲ್ಸೆ ಅವ್ರನ್ನ ನಿಮ್ಮೆಲ್ಲರ ಪರವಾಗಿ ಗೌರವಪೂರ್ವಕವಾಗಿ ಸ್ವಾಗತವನ್ನು ಕೋರ್ತೇನೆ. ಈ ಒಂದು ತರಬೇತಿ ಉಪನ್ಯಾಸಕರ ಕಾಲೇಜು ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ರಾಷ್ಟ್ರ ಮಟ್ಟದ್ದು, ರಾಜ್ಯ ಮಟ್ಟದ್ದು. ಈ ಒಂದು ಅರ್ಹತಾ ಪರೀಕ್ಷೆಯಲ್ಲಿ ನಿಮ್ಮಲ್ಲೇ ಇರುವಂಥ ಎಷ್ಟೋ ಜನ ಈಗಾಗಲೇ ನೀವು ಕನಸನ್ನು ಸಹಾಯಕ ಪ್ರಾಧ್ಯಾಪಕರಾಗಿ ಬೇರೆ ಬೇರೆ ಕಡೆ ಕೆಲಸ ಮಾಡ್ತಾಯಿದ್ದೀರಿ. ಇನ್ನು ಮುಂದೆ ನೀವು ಆಗಬೇಕು ಅಂತ ಅಂದ್ಬಿಟ್ಟು ಬಂದಿದ್ದೀರಿ. ಇಲ್ಲಿ ಎಷ್ಟು ಜನ ನೀವು ಮುಂದಕ್ಕೆ ವೈಸ್ ಚಾನ್ಸಲರ್ ಆಗುವಂಥ ಅವಕಾಶ, ರಿಜಿಸ್ಟ್ರಾರ್ ಆಗುವಂಥ ಅವಕಾಶ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಇದೆ ಅಂತ ಅನ್ನೋ ಒಂದು ಕನಸನ್ನು ನೀವು ಕಟ್ಕೊಂಡಿರೋವಂಥ ಒಂದು ಇದನ್ನು ನನಸು ಮಾಡೋದಕ್ಕೆ ನಮ್ಮ ವಿಶ್ವವಿದ್ಯಾನಿಲಯ ಯಾವಾಗಲೂ ಕಟಿಬದ್ಧವಾಗಿದೆ. ನಮ್ಮ ಕುಲಪತಿಗಳಂತೂ ಈ ರೀತಿ ಒಂದು ತರಬೇತಿ, ನಮ್ಮ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರದ ಬಗ್ಗೆ ತುಂಬ ಯಾವುದೇ ವಿಷಯ ಇದ್ದರೂ ತಕ್ಷಣವೇ ಸ್ಪಂದಿಸುವಂಥ ಒಂದು ಒಳ್ಳೆಯ ಕೆಲಸ ವಿದ್ಯಾರ್ಥಿಗಳಿಗೆ ಆಗಬೇಕು ಅಂತ ಅನ್ನೋದಕ್ಕೆ 2 ಉದಾಹರಣೆಗಳನ್ನ ಹೇಳಿ ನಾನು ಮುಂದಕ್ಕೆ ನಾನು ಪರಿಚಯದ ಇದನ್ನು ನಾನು ಜಾಸ್ತಿ ಹಮ್ಮಿಕೊಳ್ಳೋಕ್ಕೆ ಹೋಗೋದಿಲ್ಲ. ಒಂದು ನಮ್ಮ ವೈಸ್ ಚಾನ್ಸಲರ್ ಸ್ನೇಹಿತರುಗಳೇ ಬಂದರು, ಇದನ್ನು ಒಂದು ದೊಡ್ಡ ಇದನ್ನು ಮಾಡಬೇಕು,
ಒಂದು ಹಣಕಾಸಿನ ಇದರಲ್ಲಿ ಮಿನಿಮಮ್ 25,000 ಕಲೆಕ್ಟ್ ಮಾಡಿ ಏನಾದ್ರು ಒಂದು ಇದು ಮಾಡಬೇಕು ಅಂತ. ಅದಕ್ಕೆ ಅವ್ರು ಒಪ್ಪಲಿಲ್ಲ. ಈಗ ಹೆಂಗೆ ಉಚಿತವಾಗಿ ನಡೀತಾ ಇದೆ ಮಕ್ಕಳಿಗೆ ಅದೇ ಥರ ನಡ್ಕೊಂಡು ಹೋಗಲಿ ಅಂತ ಅನ್ನೋ ಒಂದು ಇದನ್ನು ಇದು ಮಾಡಿದ್ರು. ಅದನ್ನು ತಿರಸ್ಕಾರ ಮಾಡಿದರು. ಬೇಡಿ, ನಾವು ಇದೇ ಥರ ನಡೆಸ್ಕೊಂಡು ಹೋಗ್ತೀವಿ ನಾವು ನಮ್ಮ ಹುಡುಗರಿಗೆ ಅಂತ. ಈ ಒಂದು ಇದರಲ್ಲಿ ಇದು ಮಾಡ್ತಕ್ಕಂಥ ನಮ್ಮ ಗುಲ್ಬರ್ಗಾದ ವೈದ್ಯನಾಥ ಅಲ್ಸೆ ಮತ್ತು ಸರಸ್ವತಿ ದಂಪತಿಗಳ ಸುಪುತ್ರರಾದ ಶರಣಪ್ಪ ಅಲ್ಸೆ ಅವರು ನಮ್ಮ ವಿಶ್ವವಿದ್ಯಾಲಯಕ್ಕೆ ಬಂದಮೇಲೆ ಕೆಂಪೇಗೌಡ ಅಧ್ಯಯನ ಪೀಠ, ಡಾಕ್ಟರ್ ಅಂಬೇಡ್ಕರ್ ಅಧ್ಯಯನ ಪೀಠ, ಬಸವ ಅಧ್ಯಯನ ಪೀಠ, ಬಾಬು ಜಗಜೀವನರಾಮ್ ಅಧ್ಯಯನ ಪೀಠ, ಅಕ್ಕಮಹಾದೇವಿ ಅಧ್ಯಯನ ಪೀಠ, ಕೃಷ್ಣದೇವರಾಯ ಅರಸು ಒಡೆಯರ್ ಚಾಮರಾಜ ಒಡೆಯರವರ ಅಧ್ಯಯನ ಪೀಠ, ಗಿರೀಶ್ ಕಾರಂತರ ಅಧ್ಯಯನ ಪೀಠ, ಹೀಗೆ ಅನೇಕ ಅಧ್ಯಯನ ಪೀಠಗಳಿಗೆ ಪುನರುಜ್ಜೀವನ ಕೊಟ್ಟರು. ಹೊಸದಾಗಿ ಇವ್ರು ಬಂದಮೇಲೆ ಕೆಂಪೇಗೌಡ ಅಧ್ಯಯನ ಪೀಠ ಇದನ್ನು ಇದು ಮಾಡಿದರು. ಒಂದೊಂದು ಅಧ್ಯಯನ ಪೀಠ ಮಾಡಿದಂಥವು ನಮ್ಮ ವಿಶ್ವವಿದ್ಯಾನಿಲಯ ಭಾಳ ಕಾಲ ನೆನ್ಕೊಳ್ಳುವಂಥ ಒಂದು ಕಾರ್ಯಕ್ರಮಗಳು ಮತ್ತು ಅಲ್ಲಿ ನಡೀತಾ ಇರ್ತಕ್ಕಂಥ ಇವ್ರಿಗೆ ಅರ್ಹರಾದಂಥವ್ರಿಗೆ ಅವಕಾಶ ಕೊಡುವಂಥದ್ದು ಇವೆಲ್ಲನೂ ಕೊಟ್ಟು ವಿಶ್ವವಿದ್ಯಾನಿಲಯಕ್ಕೆ ಇನ್ನೇನೇನು ಮಾಡ್ಬೋದು ಎಲ್ಲನೂ ಮಾಡಿ ಈಗ ರಿಲ್ಯಾಕ್ಸ್ ಆಗಿ ಸಾಹೇಬರು ಬಂದು ಕೂತವ್ರೆ. ಭಾಳ ರಿಲ್ಯಾಕ್ಸ್ ಆಗವ್ರೆ. ಅವ್ರ ಮೈಂಡು, ಅವ್ರ ಮುಖ ನೋಡಿದರೆ ರಿಲ್ಯಾಕ್ಸ್ ಆಗಿ ಅವ್ರಿಗೆ ಒಂದು ನಿಮ್ಮ ಎಲ್ಲರ ಪರವಾಗಿ ಗೌರವಪೂರ್ವಕವಾಗಿ ಅವ್ರಿಗೆ ಸ್ವಾಗತವನ್ನು ಕೋರಿ ಈ ದಿನದ ಅಧ್ಯಕ್ಷತೆ ವಹಿಸ್ಕೊಂಡು ಈ ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಅಂತ ಅವ್ರನ್ನ ನಾನು ಕೇಳ್ಕೊಳ್ತೇನೆ. ಹಾಗೆ ಮತ್ತೊಬ್ಬರು ಈ ಒಂದು ವಿಶ್ವವಿದ್ಯಾನಿಲಯಕ್ಕೆ ಬಂದಿರತಕ್ಕಂಥವರು ಬೆಂಗಳೂರು ಉತ್ತರ ವಿಶ್ವವಿದ್ಯಾನಿಲಯದ ವೈಸ್ ಚಾನ್ಸಲರ್ವರಾಗಿರ್ತಕ್ಕಂಥ ಪ್ರೊಫೆಸರ್ ಭೀಮಯ್ಯ ಕೃಷ್ಣನ್ ರವಿ ಅವರು, ಪ್ರೊಫೆಸರ್ BK ರವಿ ಅವ್ರನ್ನ ನಾನು ನಿಮ್ಮೆಲ್ಲರ ಪರವಾಗಿ ಗೌರವಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತೇನೆ. BK ರವಿ ಅವರು ಶಿಕ್ಷಣ ತಜ್ಞರು, ಆಡಳಿತಾಧಿಕಾರಿಗಳು, ಸಂಶೋಧಕರು, ಕೆಲವು ನಿರ್ಮಾಣ ಹಂತದಲ್ಲಿರ್ತಂಥ ಸಂಸ್ಥೆಗಳಿಗೆ ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥ ಪ್ರೊಫೆಸರ್ ಭೀಮಯ್ಯ ಕೃಷ್ಣನ್ ರವಿ ಅವರು ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಅವರು ಹಾಗೂ ಸಾರ್ವಜನಿಕ ಯೂನಿವರ್ಸಿಟಿಯ ಹಿರಿಯ ಪ್ರಾಧ್ಯಾಪಕರು ಮತ್ತು ವಿಭಾಗದ ಮುಖ್ಯಸ್ಥರು. 40 ವರ್ಷಗಳ ಬೋಧನಾ ಅನುಭವ ಪಡೆದಿರ್ತಕ್ಕಂಥ ರವಿ ಅವರು ಜ್ಞಾನಭಾರತಿ ಕ್ಯಾಂಪಸ್ನಿಂದ ಹಿರಿಯ ಪ್ರಾಧ್ಯಾಪಕರಾಗಿ, ಸಂವಹನ ವಿಭಾಗದ ಮಾಜಿ ಅಧ್ಯಕ್ಷರಾಗಿ, ಬೆಂಗಳೂರು ಯೂನಿವರ್ಸಿಟಿ ರಿಜಿಸ್ಟ್ರಾರ್ ಆಗಿ, ಕರ್ನಾಟಕ ಹಿಂದುಳಿದ ವರ್ಗಗಳ ರಾಜ್ಯ ಆಯೋಗದ ಸದಸ್ಯರಾಗಿ, ಕರ್ನಾಟಕ ಸರ್ಕಾರದ ಲಲಿತಕಲಾ ಅಕಾಡೆಮಿ ವಿಶೇಷ ಅಧಿಕಾರಿಗಳಾಗಿ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಒಕ್ಕೂಟದ ಜಂಟಿ ಕಾರ್ಯದರ್ಶಿಗಳಾಗಿ, ಸಾಮಾಜಿಕ ಮತ್ತು ನ್ಯಾಯ ಯುವ ಸಬಲೀಕರಣದ ಉತ್ತೇಜಿಸುವ ಉಪಕ್ರಮಗಳ ವಿಶೇಷ ತಜ್ಞರಾಗಿ, ಸಂವಹನ ಸಂಶೋಧನಾ ಕ್ಷೇತ್ರಕ್ಕೆ ಪ್ರೊಫೆಸರ್ ರವಿ ಅವರು ವಿಶೇಷ ಗಮನಾರ್ಹವಾದಂಥ ಕೊಡುಗೆಯನ್ನು ನೀಡಿದ್ದಾರೆ. 15ಕ್ಕೂ ಹೆಚ್ಚು ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಸಂಶೋಧನಾ ನಿಯತಕಾಲಿಕೆಗಳ ಕನ್ಸ್ಟ್ರಕ್ಟಿವ್ ಕಮ್ಯುನಿಕೇಷನ್ ಮುಖ್ಯ ಸಂಪಾದಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಓರಿಯೆಂಟೇಷನ್ ಕೋರ್ಸ್ಗಳು, ರಿಪೇರ್ಸ್ ಕೋರ್ಸ್ಗಳು, UGC ಪ್ರಾಯೋಜಿತ ಕೋರ್ಸ್ಗಳು, ಅಂತಾರಾಷ್ಟ್ರೀಯ ನಿಯತಕಾಲಿಕೆಗಳು, ಸಮ್ಮೇಳನ ಸಭಾ ನಡವಳಿಕೆಗಳು, ಆಂತರಿಕ ಪ್ರಕರಣಗಳು, 100ಕ್ಕೂ ಹೆಚ್ಚು ಸಂಶೋಧನಾ ಲೇಖನಗಳನ್ನ ಅವರು ಪ್ರಕಟವನ್ನು ಮಾಡಿದ್ದಾರೆ. ಬೆಂಗಳೂರು ಕೊಪ್ಪಳ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಆಗಿದ್ದಾಗ ಹೊಸದಾಗಿ ಸ್ಥಾಪಿಸಲಾದ ರಾಜ್ಯ ಸಾರ್ವಜನಿಕ ವಿಶ್ವವಿದ್ಯಾಲಯಕ್ಕೆ ಬಲವಾದ ಶೈಕ್ಷಣಿಕ ಮತ್ತು ಆಡಳಿತಾತ್ಮಕವಾದ ಬುನಾದಿಯನ್ನು ಹಾಕ್ಕೊಟ್ಟಂಥವರು ಪ್ರೊಫೆಸರ್ ರವಿ ಅವರು ನಿಮಗೆಲ್ಲರಿಗೂ ಶುಭ ಹಾರೈಸೋದಕ್ಕೆ ಬಂದಿದ್ದಾರೆ. ಅವ್ರನ್ನ ನಿಮ್ಮೆಲ್ಲರ ಪರವಾಗಿ ಗೌರವಪೂರ್ವಕವಾಗಿ ನಾನು ಅವ್ರಿಗೆ ಸ್ವಾಗತವನ್ನು ಕೊಡ್ತೇನೆ. ಇನ್ನೊಬ್ಬರು ನಮ್ಮ ರಾಜ್ಯದ ಹಿರಿಯ KS ಅಧಿಕಾರಿಗಳು, ಮೈಸೂರಿನ ಆಡಳಿತ ತರಬೇತಿ ಸಂಸ್ಥೆಯ ಬಹುಮುಖ್ಯವಾದಂತಹ ಆಡಳಿತ ತರಬೇತಿಯ ಜಂಟಿ ಆಡಳಿತ ವಿಭಾಗದ ಜಂಟಿ ನಿರ್ದೇಶಕರಾಗಿ ಬಂದಿರತಕ್ಕಂಥ ಅವರ ವೃತ್ತಿ ಜೀವನ ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ ಯೋಜನಾ ಸಹಾಯಕರಾಗಿ, ಬೆಂಗಳೂರಿನ MES ಕಾಲೇಜಿನಲ್ಲಿ ಸಸ್ಯಶಾಸ್ತ್ರ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿದರು. 97ರಿಂದ 97ನೇ KS ಅಧಿಕಾರಿಗಳಾಗಿ ಸರ್ಕಾರಿ ಸೇವೆಯಲ್ಲಿ 29 ವರ್ಷಗಳ ಸುದೀರ್ಘವಾದ ಅನುಭವವನ್ನು ಅವರು ಹೊಂದಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರು, ಕರ್ನಾಟಕ ಸರ್ಕಾರದ IT ಬಯೋಟೆಕ್ನಾಲಜಿ ಇಲಾಖೆಯಲ್ಲಿ ಜೈವಿಕ ತಂತ್ರಜ್ಞಾನ ಮತ್ತು IT ವಿಭಾಗದ ವಿಶೇಷ ಅಧಿಕಾರಿಗಳಾಗಿ, IAS KS ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡುವ
ಪರೀಕ್ಷಾ ಪೂರ್ವ ತರಬೇತಿ ಕೇಂದ್ರದ ಪ್ರಾಂಶುಪಾಲರಾಗಿ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಜಂಟಿ ನಿರ್ದೇಶಕರಾಗಿ, ವಿಶ್ವಕರ್ಮ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾಗಿ, ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅಪರ ನಿರ್ದೇಶಕರಾಗಿ, ಇಂದಿರಾ ಗಾಂಧಿ ವೃತ್ತಿ ಅಭಿವೃದ್ಧಿ ಕೇಂದ್ರದ ನಿರ್ದೇಶಕರಾಗಿ, ಹೀಗೆ ಅನೇಕ ಮಜಲುಗಳಲ್ಲಿ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಪ್ರಾಧ್ಯಾಪಕರಾಗಿ ವೃತ್ತಿಯನ್ನು ಪ್ರಾರಂಭಿಸಿದ ಶ್ರೀಮತಿ ಅವರು ಇಲ್ಲಿವರೆಗೂ ಅವರು ನಡೆದು ಬಂದಂಥ ಹಾದಿ ಆಡಳಿತದಲ್ಲಿ ಅಪಾರವಾದ ಅನುಭವ ಗಳಿಸ್ಕೊಂಡಿರೋ ಇದನ್ನು ನೋಡಿ ಕರ್ನಾಟಕ ಸರ್ಕಾರ ಅವ್ರಿಗೆ ಸರ್ವೋತ್ತಮ ಸೇವಾ ಪ್ರಶಸ್ತಿಯನ್ನು ನೀಡಿ ಅವರಿಗೆ ಗೌರವಿಸಿದೆ. ನಮ್ಮ ವಿಶ್ವವಿದ್ಯಾನಿಲಯ ಅಷ್ಟೊಂದು ಇದಾಗಿ ನಡಿಬೇಕಾದ್ರೆ ನಮ್ಮ ವಿಶ್ವವಿದ್ಯಾನಿಲಯದ ಕುಲಪತಿಗಳಿಗೆ ಬಲಗೈಯಾಗಿ ಕೆಲಸ ಮಾಡುವಂಥವರು ರಿಜಿಸ್ಟ್ರಾರ್ ಅವರು ಸ್ಟ್ರಾಂಗ್ ಇರಬೇಕು. ಒಬ್ರಿಗಿಂತ ಒಬ್ಬರು ಸ್ಟ್ರಾಂಗಾಗಿ ಯಾವುದೇ ಒಂದು ಇದನ್ನು ಕಾರ್ಯಕ್ರಮ ಯೋಜನೆ ಜಾರಿಗೆ ತರಬೇಕಾದ್ರೆ ಅದರಲ್ಲಿ ಎಸ್ ಕೆ ನವೀನ್ ಕುಮಾರ್ ಅವರು ನಮ್ಮ ವೈಸ್ ಚಾನ್ಸಲರ್ ಅವ್ರಿಗೆ ರಿಜಿಸ್ಟ್ರಾರ್ ಆಗಿ ಈ ಒಂದು ವಿಶ್ವವಿದ್ಯಾನಿಲಯವನ್ನು ಸರಿದಾರಿಗೆ ತೆಗೆದುಕೊಂಡು ಹೋಗುವಂಥ ಇದರಲ್ಲಿ ಅವರು ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದಾರೆ. ಸಿಂಧಘಟ್ಟದ ಕಾಳಪ್ಪ ಸರೋಜಮ್ಮ ದಂಪತಿಗಳ ಸುಪುತ್ರರಾದ ನವೀನ್ ಕುಮಾರ್ ಅವರು ಎಲೆಕ್ಟ್ರಾನಿಕ್ ವಿಭಾಗದ ಪ್ರಾಧ್ಯಾಪಕರಾಗಿ, ಮೈಸೂರು ಯೂನಿವರ್ಸಿಟಿಯಲ್ಲಿ MSc PhD PG DST ಎಲೆಕ್ಟ್ರಾನಿಕ್ ಭೌತಶಾಸ್ತ್ರ ವಿಭಾಗದಲ್ಲಿ ಪದವಿಯನ್ನು ಪಡೆದು ಕುವೆಂಪು ಯೂನಿವರ್ಸಿಟಿಯಲ್ಲಿ ಪರೀಕ್ಷಾಂಗ ಕುಲಸಚಿವರಾಗಿ, ಪ್ರಭಾರಿ ರಿಜಿಸ್ಟ್ರಾರ್ ಆಗಿ, ಹಣಕಾಸು ಅಧಿಕಾರಿಗಳಾಗಿ, ದೂರ ಶಿಕ್ಷಣ ನಿರ್ದೇಶಕರಾಗಿ ಅಪಾರವಾದ ಅನುಭವ ಗಳಿಸ್ಕೊಂಡಿದ್ದಾರೆ. ಮಂಗಳೂರು ಯೂನಿವರ್ಸಿಟಿಯಲ್ಲಿ MSc ಸೈಬರ್ ಭದ್ರತೆಯ ವಿಭಾಗದ ನಿರ್ದೇಶಕರಾಗಿ, ಎಲೆಕ್ಟ್ರಾನಿಕ್ ವಿಭಾಗದ ಅಧ್ಯಕ್ಷರಾಗಿ ಮತ್ತು ಸಂಯೋಜಕರಾಗಿ ಮೈಸೂರು ಯೂನಿವರ್ಸಿಟಿಯಲ್ಲಿ ಸೇವೆಯನ್ನು ಸಲ್ಲಿಸಿ ವಿಶೇಷ ಅನುಭವವನ್ನು ಅವರು ಪಡೆದಿರ್ತಕ್ಕಂಥವರು. ಮೈಸೂರು ಯೂನಿವರ್ಸಿಟಿ ಸಹಾಯಕ ಪ್ರಾಧ್ಯಾಪಕರಾಗಿ, ಹಿರಿಯ ಪ್ರಾಧ್ಯಾಪಕರಾಗಿ, ಎಲೆಕ್ಟ್ರಾನಿಕ್ಸ್ ವಿಭಾಗದ ಮುಖ್ಯಸ್ಥರಾಗಿ ಮಂಗಳೂರು ಯೂನಿವರ್ಸಿಟಿಯಲ್ಲಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ನಿಯತಕಾಲಿಗಳಲ್ಲಿ ವಿಶೇಷ ಲೇಖನಗಳು ನಮ್ಮ ರಿಜಿಸ್ಟ್ರಾರ್ ಅವರ ಅದು ಪ್ರಕಟಗೊಂಡಿವೆ. ಪ್ರೊಫೆಸರ್ ಅವರ ಮಾರ್ಗದರ್ಶನದಲ್ಲಿ 10ಕ್ಕೂ ಹೆಚ್ಚು PhD ಪದವಿಯನ್ನು ಪಡೆದವರೇ ಇನ್ನೂ 5 ಜನ ಪಡೀತಾ ಇದ್ದಾರೆ. ಅವ್ರನ್ನ ನಿಮ್ಮೆಲ್ಲರ ಪರವಾಗಿ ನಾನು ಗೌರವಪೂರ್ವಕವಾಗಿ ಅವ್ರಿಗೆ ಸ್ವಾಗತವನ್ನು ಕೊಡ್ತೇನೆ. ಪ್ರೊಫೆಸರ್ ಆನಂದ್ ಕುಮಾರ್ ಅವರು ಈ ಒಂದು ಪರೀಕ್ಷಾಂಗ ಕುಲಸಚಿವರು, ಅತ್ಯುತ್ತಮ ಶಿಕ್ಷಣ ತಜ್ಞರು, ಅನೇಕ ರಸಾಯನಶಾಸ್ತ್ರದಲ್ಲಿ PhD ಪದವಿಯನ್ನು ಪಡೆದು ಉತ್ತಮ ಆಪ್ತ ಶೈಕ್ಷಣಿಕವಾದ ಮೆಡಿಸಿನ್ ಕೆಮಿಸ್ಟ್ರಿ ಡೆವಲಪ್ಮೆಂಟ್ ಫಾರ್ ದ ಸಿಂಥಸಿಸ್ ಆಫ್ ಆರ್ಗ್ಯಾನಿಕ್ ಮ್ಯಾಲಿಕ್ಯೂಲ್ಸ್ ಆಫ್ ಬಯಾಲಜಿಕಲ್ ಇಂಪಾರ್ಟೆನ್ಸನ್ನು ಸಂಶೋಧನೆ ಪೂರ್ವಕವಾಗಿ ಅನೇಕ ಇದನ್ನು ಅವರು ಮಂಡಿಸಿದ್ದಾರೆ. ರಾಷ್ಟ್ರಮಟ್ಟದ ವೈಜ್ಞಾನಿಕ ಸಮ್ಮೇಳನದಲ್ಲಿ ವಿಚಾರ ಸಂಕಿರಣಗಳಲ್ಲಿ ಅಧ್ಯಕ್ಷರಾಗಿ, ಸಂಪನ್ಮೂಲ ವ್ಯಕ್ತಿಗಳಾಗಿ, ಪ್ರೌಢ ಪ್ರಬಂಧ ಮಂಡಕರಾಗಿ ಅಗಾಧವಾದ ಶೈಕ್ಷಣಿಕ ಜ್ಞಾನ ಹೊಂದಿರುವ ಪ್ರೊಫೆಸರ್ ಆನಂದ್ ಕುಮಾರ್ ಅವರನ್ನು ನಿಮ್ಮೆಲ್ಲರ ಪರವಾಗಿ ನಾನು ಗೌರವಪೂರ್ವಕ ಸ್ವಾಗತವನ್ನು ಕೊಡ್ತೀನಿ. ಹಾಗೆ ಪ್ರೊಫೆಸರ್ ರಾಮನಾಥ್ ನಾಯ್ಡು ಅವರು ಶೈಕ್ಷಣಿಕ ವಿಭಾಗದ ಡೀನ್ ಅವರು, ಅಪಾರವಾದ ಆಳವಾದ ಕನ್ನಡ ಮತ್ತು ತೆಲುಗು ಭಾಷೆ, ಇಂಗ್ಲೀಷ್ ಭಾಷೆಯಲ್ಲಿ ಪಾಂಡಿತ್ಯವನ್ನು ಗೆಳೆದುಕೊಂಡಿರ್ತಕ್ಕಂಥವರು ಹಾಗೂ ಸಾಹಿತಿಗಳು. ಅವ್ರನ್ನ ನಿಮ್ಮೆಲ್ಲರ ಪರವಾಗಿ ನಾನು ಗೌರವಪೂರ್ವಕವಾಗಿ ನಾನು ಸ್ವಾಗತವನ್ನು ಕೊಡ್ತೀನಿ. ಪ್ರೊಫೆಸರ್ ಚಂದ್ರೇಗೌಡರು ಶೈಕ್ಷಣಿಕ ಕೇಂದ್ರದ ಡೀನ್ ಅವರು, ವಿದ್ವಾಂಸರು ಹಾಗೂ ಅಪಾರವಾದ ಅನುಭವ ಗಳಿಸ್ಕೊಂಡಿರ್ತಕ್ಕಂಥವ್ರು. ಅವ್ರನ್ನೂ ಕೂಡ ನಾನು ಗೌರವಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತೀನಿ. ಇಲ್ಲಿ ಬಂದಿರತಕ್ಕಂಥ ನಮ್ಮ ಹಿರಿಯ ವಿದ್ವಾಂಸರಾದಂಥ ಪ್ರೊಫೆಸರ್ RN ಪದ್ಮನಾಭ್ ಅವರು, ಇನ್ನೊಬ್ಬರು ಸಹ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಗಣೇಶ್ ಅವರು, ಡಾಕ್ಟರ್ ನಾಗರಾಜ್ ಅವರು, ಸಿದ್ದೇಗೌಡರು, ನಮ್ಮ ನಾಗೇಶ್ ಮಾನತಲೆ ಅವರು, ಅನೂಪ್ ಅವರು ಮತ್ತು ಶಿವಪ್ರಸಾದ್ ಅವರು, ಎಲ್ಲರನ್ನೂ ನಾನು ಗೌರವಪೂರ್ವಕವಾಗಿ ಮಾಧ್ಯಮ ಮಿತ್ರರನ್ನ ನಾನು ಸ್ವಾಗತವನ್ನು ಕೋರಿ ನಾನು ಮಾತನ್ನು ಮುಗಿಸ್ತೇನೆ. ಗಣ್ಯರನ್ನು ಸ್ವಾಗತಿಸಿದಂಥ ಶ್ರೀ ಜೈನಹಳ್ಳಿ ಸತ್ಯನಾರಾಯಣ ಗೌಡರು ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಡ್ಬೇಕು ಅಂತ ಪ್ರೊಫೆಸರ್ BK ರವಿ ಸರ್ ಅವರು, ಕುಲಪತಿಗಳು, ಬೆಂಗಳೂರು ಉತ್ತರ ವಿಶ್ವವಿದ್ಯಾನಿಲಯ ಹಾಗೂ ಇತರೆ ಗಣ್ಯರಿಂದ ಗಿಡಕ್ಕೆ ನೀರೆರೆಯುವುದರ ಮೂಲಕ ಉದ್ಘಾಟನೆಯ ಸಮಾರಂಭ ಏರ್ಪಡ್ತಾ ಇದೆ.
ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರದ ಆಶ್ರಯದಲ್ಲಿ ನಡೀತಾ ಇರುವಂತಹ ಕೆಸೆಟ್ ಮತ್ತು UGC ನೆಟ್ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ಶಿಬಿರದ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಗಳು, ನನ್ನ ಆತ್ಮೀಯರಾದಂಥ ಪ್ರೊಫೆಸರ್ ಶರಣಪ್ಪ VLC ಅವರೇ, ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿರುವಂತಹ ಮೈಸೂರಿನ ಆಡಳಿತ ತರಬೇತಿ ಕೇಂದ್ರದ ಜಂಟಿ ನಿರ್ದೇಶಕರಾದಂಥ ಶ್ರೀಮತಿ ಸತ್ಯಶ್ರೀ ಅವರೇ, ಈ ವಿಶ್ವವಿದ್ಯಾಲಯದ ಕುಲಸಚಿವರಾದ ಪ್ರೊಫೆಸರ್ SK ನವೀನ್ ಕುಮಾರ್ ಅವರೇ, ಕುಲಸಚಿವರು ಮೌಲ್ಯಮಾಪನ ಡಾಕ್ಟರ್ ಆನಂದ್ ಕುಮಾರ್ ಅವರೇ, ಪ್ರೊಫೆಸರ್ ರಾಮನಾಥ್ ನಾಯ್ಡು ಅವರೇ, ಪ್ರೊಫೆಸರ್ ಚಂದ್ರೇಗೌಡ್ರೆ, ಇಡೀ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರುವಂತಹ ಸಂಯೋಜನಾಧಿಕಾರಿಗಳಾದಂಥ ಜೈನಹಳ್ಳಿ ಸತ್ಯನಾರಾಯಣ ಗೌಡ್ರೆ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ನನ್ನ ಗುರುಗಳು, ನಮ್ಮ ಪತ್ರಿಕೋದ್ಯಮದ ಹಿರಿಯ ಪ್ರಾಧ್ಯಾಪಕರಾಗಿದ್ದಂಥ ಪ್ರೊಫೆಸರ್ ಪದ್ಮನಾಭ್ ಅವರೇ, ನನ್ನ ಎಲ್ಲ ಈ ವಿಶ್ವವಿದ್ಯಾಲಯದ ಅಧ್ಯಾಪಕ ಮತ್ತು ಅಧ್ಯಾಪಕೇತರ ವೃಂದದವರೇ, ವಿದ್ಯಾರ್ಥಿನಿಯರೇ ಮತ್ತು ನನ್ನ ಮಾಧ್ಯಮ ಮಿತ್ರರೇ, ಅಣ್ಣ ತಮ್ಮಂದಿರೇ ಹಾಗೂ ಅಕ್ಕ ತಂಗಿಯರೇ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಕೆಸೆಟ್ ಮತ್ತು UGC ನೆಟ್ ಪರೀಕ್ಷೆಗಳಲ್ಲಿ ಪಾಲ್ಗೊಳ್ತಕ್ಕಂಥ ಅಭ್ಯರ್ಥಿಗಳಿಗೆ ತರಬೇತಿ ನೀಡ್ತಕ್ಕಂಥ ಈ ಶಿಬಿರ ತುಂಬ ಉಪಯುಕ್ತವಾದಂಥ ಶಿಬಿರ ಅಂತ ನಾನಂತೂ ಭಾವಿಸ್ತೇನೆ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯಕ್ಕೂ ನಮಗೂ ನಮ್ಮದೇ ಆದಂಥ ಅವಿನಾಭಾವ ಸಂಬಂಧ ಇದೆ. ಪ್ರೊಫೆಸರ್ ಪದ್ಮನಾಭ್ ಅವರು ಇಲ್ಲೇ ಇದ್ದಾರೆ. ಬಹುಶಃ ಈ ಸಂಸ್ಥೆ ವಿಶ್ವವಿದ್ಯಾಲಯ ಆಗೋಕ್ಕಿಂತ ಮುಂಚೆಯಿಂದ ಸಂಬಂಧ ಹೊಂದವ್ರು ನಾವು. ಬಹುಶಃ 80ರ ದಶಕದಲ್ಲೇ ಪ್ರೊಫೆಸರ್ ಪದ್ಮನಾಭ್ ಅವರು ಇಲ್ಲಿ ಪತ್ರಿಕೋದ್ಯಮ ಪಾಠ ಮಾಡ್ತಿದ್ದರು. ನಾನು 90ರಿಂದ ಈವರೆಗೂ 2026ವರೆಗೂ ಕೂಡ ಈ ಸಂಸ್ಥೆಯ ಜೊತೆಗೆ ಒಡನಾಟ ಹೊಂದಿರತಕ್ಕಂಥವನು. 90ರ ದಶಕದಲ್ಲಿ ಇದಿನ್ನು ICCC ಆಗಿತ್ತು. 96ರ ನಂತರ ಇದು ವಿಶ್ವವಿದ್ಯಾಲಯ ಆಯಿತು. ಅವತ್ತು ಐ ಥಿಂಕ್ ಪ್ರೊಫೆಸರ್ ಶಲ್ವಿದಾಸ್ ಅವರು ಕುಲಪತಿಗಳಂಥ ಸಂದರ್ಭದಲ್ಲಿ ಈ ದೊಡ್ಡ ದೊಡ್ಡ ಕ್ಲಾಸ್ ರೂಮ್ಸ್ನೆಲ್ಲ ಕಟ್ಟಿದ್ದು ಆವಾಗ. ನಮ್ಮ ಪತ್ರಿಕೋದ್ಯಮ ವಿಭಾಗದ ಡಿಪ್ಲೊಮಾ ಹೇಗಿತ್ತು ಅಂದರೆ ಅವತ್ತಿನ ಸಂಖ್ಯೆ 500, 600, 700, 800 ಜನ. ನಾವು ಕೆಲವರೇ ಮೇಷ್ಟ್ರುಗಳಿದ್ದು. ಅದು ಕನ್ನಡ ಮಾಧ್ಯಮದಲ್ಲಿ ಪಾಠ ಮಾಡ್ತಾ ಇದ್ದಂಥ ಅವ್ರ ಅಧ್ಯಾಪಕರ ಸಂಖ್ಯೆ ಭಾಳ ಕಡಿಮೆ ಇತ್ತು ಆವಾಗ. ಒಂದು ಕ್ಲಾಸಿಗೆ ನಾವು ಹಿಂಗೆ ಬಂದ್ವಿ ಅಂದರೆ 500 ಜನ 600 ಜನ ಇರ್ತಿದ್ದಂಥ ಆ ಕಾಲ ಅದು. ಆಮೇಲೆ ಈ ನಾಡು ಕಂಡಂಥ ಅತ್ಯಂತ ಪ್ರತಿಭಾನ್ವಿತ ಸಂಪಾದಕರುಗಳು, ಮಾಧ್ಯಮ ಶ್ರೇಷ್ಠರಿಗೆ ಭಾಳ ದೊಡ್ಡ ಜನ ಇಲ್ಲೆಲ್ಲ ಈ ಸಂಸ್ಥೆಯಲ್ಲಿ ಪದವಿಗಳನ್ನು ಪಡೆದರು. ಆ ನಂತರ ಅದನ್ನು ನಾವು ಸ್ನಾತಕೋತ್ತರವನ್ನು ಕೂಡ ಆರಂಭ ಮಾಡಿದ್ವಿ. ಹಾಗಾಗಿ ನಿಮ್ಮ ಕ್ಯಾಂಪಸ್ಸಿಗೆ ಬಂದ ತಕ್ಷಣ ನಮಗೇನೋ ಒಂದು ಅಟ್ಯಾಚ್ಮೆಂಟ್ ಇದು. KSOU ಅಂದರೆ ಹಿಂದ್ಲಿಂದಲೂ ಕೂಡ ನಾವೆಲ್ಲ 10 ದಿವಸ 15 ದಿವಸ ಇರ್ತಿದ್ವಿ ಸರ್. ಆ ಕಾಲದ ಕಾಂಟ್ಯಾಕ್ಟ್ ಪ್ರೋಗ್ರಾಮ್ ಹೇಗಿತ್ತು ಅಂದರೆ, ಮೊದಲು ಸರ್ಟಿಫಿಕೇಟ್ ಕೋರ್ಸ್ ಇತ್ತು, ಆಮೇಲೆ MA ಜರ್ನಲಿಸಮ್ ಮಾಸ್ ಕಮ್ಯುನಿಕೇಷನ್ ಆದಮೇಲೆ ಭಾಳಷ್ಟು ಜನ ಇವತ್ತೆಲ್ಲೋದ್ರೂ ನಮಗೆ ಮಾತಾಡಿಸ್ತಾರೆ, ನಾನು KSOU ಸ್ಟೂಡೆಂಟು ಸರ್, ನಾನು ಇಂಥ ಮಂತ್ರಿಗಳಿಗೆ ಮೀಡಿಯಾ ಅಡ್ವೈಸರ್ ಆಗಿದ್ದೀನಿ, ಇನ್ನೆಲ್ಲ ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಆಫೀಸರ್ ಆಗಿದ್ದೀನಿ ಅಂತ ಭಾಳ ಸಂತೋಷ ಆಗುತ್ತೆ. ಅದು ವಿಶೇಷವಾಗಿ ಕನ್ನಡ ಮಾಧ್ಯಮದಲ್ಲಿ ಬಂದಂತಹ ಅನೇಕರು ಇವತ್ತು ಈ ಸಂಸ್ಥೆಯಲ್ಲಿ ತರಬೇತಿಯನ್ನು ಪಡೆದಿರ್ತಕ್ಕಂಥ ಸಂಸ್ಥೆ ಇದು. ಹಾಗಾಗಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ನಿಜಕ್ಕೂ ನಾನು ಬಹಳ ಸಂತೋಷ ಆಗಿದೆ ನನಗೆ. ಅದು ಕೂಡ ಮೇಡಮ್ ಸತ್ಯಶ್ರೀ ಅವರು ಕೂಡ ಅವರು ಕೂಡ ಹಿಂದುಳಿದ ವರ್ಗಗಳ ವಿಭಾಗದಲ್ಲಿ ಇದ್ದಾಗ ಜೊತೆ ಕೆಲಸ ಮಾಡಿದ್ವಿ. ವೆರಿ ಹಾರ್ಡ್ ವರ್ಕಿಂಗ್ ಮೇಡಮ್ಮು. ಅವರು ಕೂಡ ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡ್ತಾರೆ. ವಿಶೇಷವಾಗಿ ಇವತ್ತು ಉನ್ನತ ಶಿಕ್ಷಣ ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ಇರ್ತಕ್ಕಂಥ ನಮ್ಮಗಳಿಗೆ, ವಿಶೇಷವಾಗಿ ಕರ್ನಾಟಕದ ಜನಕ್ಕೆ ನಮಗಿರ್ತಕ್ಕಂಥ ಒಂದು ದೊಡ್ಡ ಕೊರಗೆ ಏನಪ್ಪ ಅಂದರೆ, ಇನ್ನೂ ಸಾಕಷ್ಟು ಸಂಖ್ಯೆಯಲ್ಲಿ ನಮ್ಮ ವಿದ್ಯಾರ್ಥಿಗಳು UGC ನೆಟ್ ಆಗಲಿ ಅಥವಾ JRF ಅಲ್ಲಿ ಸಂಖ್ಯೆ ಅಂತ ತೃಪ್ತಿದಾಯಕ ಅಂತ ನನಗೆ ಅನಿಸೋದಿಲ್ಲ. ವೆದರ್ ಇಟ್ ಈಸ್ UPSC ಆಗಲಿ ಅಥವಾ, ಯಾಕೆಂದರೆ ನಾವುಗಳೆಲ್ಲ ಬಂದಂಥ ಕಾಲದಲ್ಲಿ ನಮಗೆ ಕರೆಕ್ಟಾಗಿ ಅವಕಾಶನೇ ಇದ್ದಿಲ್ಲ. ನಾವು ಡೆಲ್ಲಿ ತೋರಿಸಿದವ್ರು ಇಲ್ಲೇ ಕೂತವ್ರು ನಮ್ಮ ಗುರುಗಳು ಫಸ್ಟು 79-80ನೇ ಇಸ್ವಿನಲ್ಲಿ. ಅವತ್ತಿದ್ದಂಥ ಅವಕಾಶಕ್ಕೂ ಇವತ್ತಿದ್ದಂಥ ಅವಕಾಶಕ್ಕೂ ಭಾಳಷ್ಟು ವ್ಯತ್ಯಾಸ ಇದೆ. ಅವತ್ತು ನಮಗೆ ಸರಿಯಾದಂಥ ಮಾರ್ಗದರ್ಶನ ಇಲ್ಲ, ನಾವು ಹೇಗೆ ಹೋಗಬೇಕು, ಏನು ಮಾಡಬೇಕು, ಏನನ್ನು ಓದಬೇಕು ಅಂತ. ಆದರೆ ಇವತ್ತಿನ ಯುವ ಪೀಳಿಗೆಗೆ ಈ ಥರದ ಒಂದು ಕಾರ್ಯಕ್ರಮ ನಿಜಕ್ಕೂ ಕೂಡ, ಯಾಕೆಂದರೆ KSET ಕೂಡ ಪಾಸ್ ಆಗ್ತಕ್ಕಂಥದ್ದು ಸ್ವಲ್ಪ ಶ್ರಮ
ಪಡಬೇಕು. ಸುಮ್ಮನೆ ನಾನೇನೋ ಕುಲ್ಡಂಬಲ್ಡಿ ಓದಿ ಪಾಸ್ ಆಗ್ತೀನಿ ಅನ್ನೋ ಕಾಲ ಅಲ್ಲ ಇದು. ಈವನ್ UGC ನೆಟ್ಟು ಅಷ್ಟೇ, ಅದರಲ್ಲಿ JRF ಇವೆಲ್ಲ ತರಬೇತಿಯನ್ನು ಪಡಿತಕ್ಕಂಥ ಒಂದು ಅವಕಾಶವನ್ನು ಓಪನ್ ಯೂನಿವರ್ಸಿಟಿದು ಭಾಳ ಮುಕ್ತವಾಗಿ ಭಾಳ ಉಚಿತವಾಗಿ 45 ದಿನಗಳ ಕಾಲ ಎಲ್ಲ ಎಕ್ಸ್ಪರ್ಟ್ಸ್ನೂ ಕರೆಸಿ ತಮಗೆ ತರಬೇತಿಯನ್ನು ಕೊಡ್ತಕ್ಕಂಥ ಈ ಕಾರ್ಯಕ್ರಮ ನಿಜಕ್ಕೂ ಕೂಡ ನನಗೆ ಭಾಳ ಸಂತೋಷ ಆಗಿರ್ತಕ್ಕಂಥದ್ದು. ಮತ್ತು ಎಲ್ಲ ನಮ್ಮ ವಿದ್ಯಾರ್ಥಿ ವೃಂದದ ಪರವಾಗಿ ನಾನು ನಮ್ಮ ಮಾನ್ಯ ಕುಲಪತಿಗಳಿಗೆ ಮತ್ತು ನಮ್ಮ ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯದ ಎಲ್ಲರೂ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಏಕೆಂದರೆ ಇವತ್ತು ಈ ಥರದ ಒಂದು ಕಾರ್ಯಕ್ರಮ ಇವತ್ತೊಮ್ಮೆ ಬೇಕಾಗಿದೆ. ಇವಾಗ ಏನಾಗುತ್ತೆ, ಭಾಳ ಗುರುವಿನ ಗುಲಾಮನ ಆಗುವ ತನಕ ದೊರೆಯದಣ್ಣ ಮುಗುತಿ ಅಂತ ನಾವು ಓದ್ತೀವಿ, ಸಬ್ಜೆಕ್ಟಲ್ಲಿ ಎಕ್ಸ್ಪರ್ಟೀಸ್ ಇದೆ, ಎಲ್ಲ ಸರಿ. ಆದರೆ ಹೌ ಟು ಫೇಸ್ ದಿ ಎಕ್ಸಾಮ್, ಹೌ ಟು ಪ್ರಿಪೇರ್ ಮೈ ಸೆಲ್ಫ್ ಅನ್ನೋ ಆ ಮಾಹಿತಿ ಇದೆಯಲ್ಲ, ಅದು ಬಹಳ ಮುಖ್ಯ. ನಾನು ಓದೋಕ್ಕೆ ನನಗೆ ಟೆಕ್ಸ್ಟ್ ಬುಕ್ ಕೊಟ್ಟರೆ ಇಡೀ 250 ಪುಸ್ತಕ ಟೆಕ್ಸ್ಟ್ ಬುಕ್ಕನ್ನು ಓದ್ಬಿಡ್ಬೇಕೆ, ಓದ್ಬಿಟ್ಟು ಎಷ್ಟೊಂದು ಜ್ಞಾಪಕ ಇಟ್ಕೋಬೇಕು. ಅದರಲ್ಲಿ ಭಾಳ ಜನ ನಾನು ನೋಡಿದ್ದೀನಿ, ತುಂಬ ಚೆನ್ನಾಗಿ ಓದಿರ್ತಾರೆ. ವೆನ್ ದೆ ಕಮ್ ಫಾರ್ YOC ಭಾಳ ಚೆನ್ನಾಗಿ ಓದಿರ್ತಾರೆ, ಸಬ್ಜೆಕ್ಟಲ್ಲಿ ಅರ್ದು ಕೊಡ್ದಿರ್ತಾರೆ. YOC ಬಂದ ತಕ್ಷಣ ಅವ್ನು ಗಾಬರಿಯಾಗಿ ಬೆಬೆ ಅಂದ್ಬಿಡ್ತಾನೆ. ಇವನೇನು ಓದ್ದೇ ಇರೋನು ಖಾಲಿ ತಲೆ ಇರೋನು ಭಾಳ ನೀಟಾಗಿ ಮ್ಯಾನೇಜ್ ಮಾಡಿಬಿಡ್ತಾನೆ. ಈ ಪ್ರಿಟೆಂಡ್ಸ್ ಆ್ಯಸ್ ಇಫ್ ಎಷ್ಟು ಚೆನ್ನಾಗಿ ಎಂಥ ಚೆನ್ನಾಗಿ ಓದ್ಕೊಂಡು ನಾವು ಇನ್ನು ಅನ್ನೋ ಭ್ರಮೆ ಮೂಡಿಸೋ ಆ ಕಮ್ಯುನಿಕೇಷನ್ ಸ್ಕಿಲ್ಸ್ ಇದಾವಲ್ಲ, ನಿಮ್ಮ ಜ್ಞಾನದ ಜೊತೆಗೆ ಕಮ್ಯುನಿಕೇಷನ್ ಸ್ಕಿಲ್ಸು ಮತ್ತು ನೀವು ತಯಾರಿ ಆಗ್ತಕ್ಕಂಥ ರೀತಿ ಇದೆಯಲ್ಲ, ಅದು ಬಹಳ ಮುಖ್ಯ. ಇವಾಗ ನಿಮ್ಮ ಯಾವುದೇ ಒಂದು ಎಕ್ಸಾಮಿನೇಷನ್ ಬರೀ KSET ಅಲ್ಲ ಅಥವಾ ನೆಟ್ ಅಲ್ಲ, ನಾಳೆ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಹೋಗ್ಬೇಕಾದ್ರೂ ಕೂಡ ನಾನು ದಿನ ಎಷ್ಟು ಓದಬೇಕು, ಏನನ್ನು ಓದಬೇಕು, ಯಾವ ಆ್ಯಂಗಲಲ್ಲಿ ಓದಬೇಕು, ನನ್ನ ಉತ್ತರ ಯಾವ ಟೋನ್ ಇರಬೇಕು, ನಾನು ಯಾವ್ಯಾವ ಪಾಯಿಂಟ್ಸ್ ಮೇಲೆ ನಾನು ಹೆಚ್ಚು ಗಮನ ಇಡಬೇಕು ಅನ್ನೋ ಆ ಮೂಲ ಮಾಹಿತಿ ನಿಮಗೆ ಸಿಕ್ಕಾಗ ಯಶಸ್ಸು ನಿಮ್ಮದಾಗ್ತದೆ. ಕುಲ್ಡಂಬಲ್ಡಿ ನಾನು ಗುರುವಿನ ಗುಲಾಮನ ಆಗುವ ತನಕ ಅಂತ ಯಾಕೆ ಹೇಳಿದೆ ಅಂದರೆ, ಎಲ್ಲರೂ ಕೂಡ ಜ್ಞಾನ ಪಡಿಬೋದು. ಇವತ್ತಿನ ಯುವ ಪೀಳಿಗೆಯ ಒಂದು ಸೌಲಭ್ಯ ಹೇಗಿದೆ ಅಂದರೆ ಅವರು ವೆರಿ ಲಕ್ಕಿ. ಈಗ ಇರ್ತಕ್ಕಂಥ ನಮ್ಮ ಯುವ ಪೀಳಿಗೆ ಭಾಳ ಅದೃಷ್ಟವಂತರು. ನಮಗೆ ಯಾವ ಸೌಲಭ್ಯಗಳು ಇರಲಿಲ್ಲ. ನಾವೊಂದು PhD ಮಾಡಬೇಕು ಅಂದರೆ ವರ್ಷಗಟ್ಟಲೆ ಲೈಬ್ರರಿನಲ್ಲಿ ಕುತ್ಕೋಬೇಕಾಗಿತ್ತು. ಚೆನ್ನೈ ಲೈಬ್ರರಿ, ಮುಂಬೈ ಲೈಬ್ರರಿ, ಬೆಂಗಳೂರು ಲೈಬ್ರರಿ, ಎಲ್ಲ ಲೈಬ್ರರಿ, ನಮ್ಮ ಸೆಂಟ್ರಲ್ ಲೈಬ್ರರಿನಲ್ಲಿ ಹೋಗಿ ಹುಡುಕಿ, ಕನ್ನಡ ಸಾಹಿತ್ಯ ಪರಿಷತ್ ಲೈಬ್ರರಿ ಹೋಗಿ ಹುಡುಕಿ ಬರೆದು ವರ್ಷಗಟ್ಟಲೆ ಒಂದು PhD ಥೀಸಿಸನ್ನು ಮಾಡಬೇಕಾಗಿತ್ತು. ಆದರೆ ಇವತ್ತು ಜ್ಞಾನ ನಿಮ್ಮ ಫಿಂಗರ್ ಟಿಪ್ಸಲ್ಲಿದೆ, ನಿಮ್ಮ ಬೆರಳು ತುದಿಯಲ್ಲಿ ನಿಮ್ಮ ಇಡೀ ಜ್ಞಾನ ಇದೆ. ನಿಮ್ಮ ತಂತ್ರಜ್ಞಾನ ಯಾವುದೇ ಮೂಲೆಯ ಯಾವ ಮಾಹಿತಿ ಬೇಕಾದರೂ ನೀವು ಇಮಿಡಿಯೇಟ್ ವಿದಿನ್ ಎ ಫ್ರ್ಯಾಕ್ಷನ್ ಆಫ್ ಎ ಮಿನಿಟ್ ನಿಮಗೆ ಸಿಗ್ತಕ್ಕಂಥ ತಂತ್ರಜ್ಞಾನ ನಿಮಗಿದೆ, ಆ ಸೌಲಭ್ಯ ನಿಮಗಿದೆ. ಯು ಆರ್ ಆಲ್ ವೆರಿ ಲಕ್ಕಿ. ಆದರೆ ಆ ತಂತ್ರಜ್ಞಾನವನ್ನು ಯಾವಾಗ, ಎಲ್ಲಿ, ಹೇಗೆ, ಎಷ್ಟು ಅರ್ಥಪೂರ್ಣವಾಗಿ ಬಳಸಿಕೊಳ್ಳಬೇಕು ಎನ್ನುವುದು ನಿಮ್ಮ ಯಶಸ್ಸನ್ನು ತೀರ್ಮಾನ ಮಾಡುತ್ತೆ ಬಂಧುಗಳು. ಟೆಕ್ನಾಲಜಿ ಒಂದಿದ್ದುಬಿಟ್ರೆ ಭಾಳ ಜನ ದೆ ಸ್ಪೀಕ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕೃತಕ ಬುದ್ಧಿಮತ್ತೆ ಇದೆ, ಎಲ್ಲವೂ ಕೃತಕ ಬುದ್ಧಿಮತ್ತೆ ಮಾಡಿಬಿಡ್ತದೆ, ನಮಗೇನು ಕೆಲಸವೇ ಇಲ್ಲ ಅನ್ನುವ ಭ್ರಮಾಲೋಕದಲ್ಲಿ ತೇಲ್ತಾ ಇದ್ದೀವಿ ನಾವು. ವೈಭವೀಕರಣ, ತಂತ್ರಜ್ಞಾನದ ವೈಭವೀಕರಣ 100% ಆಗ್ತಾ ಇದೆ. ತಂತ್ರಜ್ಞಾನದ ವೈಭವೀಕರಣದಿಂದ ಏನೂ ಪ್ರಯೋಜನ ಆಗಲ್ಲ. ತಂತ್ರಜ್ಞಾನ ನೀವು ಹೇಳಿದ ಹಾಗೆ ಕೇಳುವ ತಂತ್ರಜ್ಞಾನ, ಅದು ನಿಮ್ಮ ಅನುಕೂಲಕ್ಕೆ, ನಿಮ್ಮ ಕಾರ್ಯದ ವೇಗಮಿತಿಯನ್ನು ಹೆಚ್ಚಿಸುವ, ಪಾರದರ್ಶಕವಾಗಿ ಮಾಡುವ, ಎಲ್ಲ ಮಾಹಿತಿಯನ್ನು ನಿಮಗೆ ತಲುಪಿಸುವ ತಂತ್ರಜ್ಞಾನ ಅದು. ಹಾಗಂತ ಎಲ್ಲವೂ ತಂತ್ರಜ್ಞಾನನೇ ಮಾಡಿಬಿಡುತ್ತೆ ಅನ್ನೋ ಭ್ರಮೆ ಲೋಕದಲ್ಲಿ ನಾವು ವಿಹರಿಸಿದರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಇದನ್ನು ಯುವ ಪೀಳಿಗೆ ಭಾಳ ಎಚ್ಚರಿಕೆಯಿಂದ ಗಮನಿಸಬೇಕು. ಕ್ಲಾಸ್ ರೂಮ್ಗಳಲ್ಲಿ ಏನಾಗ್ತಾ ಇದೆ ಅಂದರೆ ಎಲ್ಲ ಎವ್ರಿಥಿಂಗ್ ಈಸ್ ಡನ್ ಬೈ AI, ವೈ ವಿ ಶುಡ್ ಬಾದರ್ ಅನ್ನುವ ಭ್ರಮೆ ಹುಟ್ಟುತ್ತಾ ಇದೆ. ನೋ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಸ್ ಅಂಡರ್ ಯುವರ್ ಕಂಟ್ರೋಲ್. ನೀವು ಏನನ್ನು ಹೇಳ್ತೀರಿ ಅದನ್ನು ಕೇಳೋಕ್ಕೆ, ಅದನ್ನು ಎಷ್ಟು ಅರ್ಥಪೂರ್ಣವಾಗಿ ಬಳಸ್ತೀರಿ ಅನ್ನುವುದು ಇಟ್ ವಿಲ್ ಡಿಸೈಡ್ ಯುವರ್ ಸಕ್ಸಸ್. ಆ ನಿಟ್ಟಿನಲ್ಲಿ ಇವತ್ತು ವಿಶೇಷವಾಗಿ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನೀವು ಹೋಗಬೇಕು ಅಂದರೆ, ನನಗೆ ನೋಡಿ ಈಗ ಎಲ್ಲ ಜ್ಞಾನ ಎಲ್ಲ ಗೊತ್ತಿರುತ್ತೀಗ. ಗುರು ಮಾಡೋ ಕೆಲಸ ಏನಂದರೆ ಈ ರೋಡಲ್ಲಿ ಹೋಗಪ್ಪ ನೀನು ಫಾಸ್ಟಾಗಿ ಹೋಗ್ತೀವಿ ಇಷ್ಟೇ. ಗುರುವಿನ ಮಾರ್ಗದರ್ಶನ ಯಾಕೆ ಭಾಳ ಮುಖ್ಯ ಅಂದರೆ, ಈ ಥರ ಓದೋ, ಹೀಗೆ ಓದೋ, ಆತನ ಮಾರ್ಗದರ್ಶನ ನಿಮ್ಮನ್ನು ಯಶಸ್ಸಿನ ಹಾದಿಗೆ ಕರ್ಕೊಂಡು ಹೋಗುತ್ತೆ ಅನ್ನುವಂಥದ್ದು. ಭಾಳ ಜನ ನಮ್ಗೆ ಅಂತಾರೆ, ನಿಮ್ಮ ಡಿಸ್ಟೆನ್ಸ್ ಮಾಡಲ್ಲೇ ತಗೊಳ್ಳಿದ್ವಿ ದೂರ ಶಿಕ್ಷಣ. ದೂರ ಶಿಕ್ಷಣದಲ್ಲಿ ನಾವು ಎಲ್ಲದನ್ನೂ ಮಾಡಿದ್ವಿ, ವಿ ಡಿಡ್ ಈ ಕಂಟೆಂಟ್, ವಿಜುವಲ್ ಕ್ಲಾಸಸ್ ಆರ್ ಅವೈಲಬಲ್. ನಮ್ಮ ಕಾಲದಲ್ಲಿ ಪ್ರಿಂಟ್ ಮಾಡಿ ಮನೆಗೆ ಕೊಡ್ತಿದ್ವಿ. ಇನ್ಸ್ಟಿಟ್ಯೂಟ್ ಆಫ್ ಕರೆಸ್ಪಾಂಡೆನ್ಸ್ ಕೋರ್ಸ್ ಆ್ಯಂಡ್ ಕಂಟಿನ್ಯೂಯಿಂಗ್ ಎಜುಕೇಷನ್ ಅಂತ ಇದು ಯೂನಿವರ್ಸಿಟಿ ಆಫ್ ಮೈಸೂರ್ದು. ನಮಗೆಲ್ಲ ಇಷ್ಟು ಲೆಸನ್ಸು, ನಾನು ಪ್ರೊಫೆಸರ್ ಎಲ್ಲ ಪುಟ್ಗಟ್ಟಲೆ ಅವಾಗೆಲ್ಲ ಪಾಠಗಳನ್ನು ಬರೆದು ಕೊಡ್ತಾ ಇದ್ವಿ. ನಮ್ಮ ಮನೆಗೆ ಬಂದು ಪಾಠ ಬೀಳ್ತಾ ಇತ್ತು. ಅದನ್ನು ಓದಿ ದೂರ ಶಿಕ್ಷಣದ ಅಂಚೆ ಮತ್ತು ತೆರಪಿನ ಶಿಕ್ಷಣ ಅದು. ಆಮೇಲೆ ಅದು ಡಿಸ್ಟೆನ್ಸ್ ಎಜುಕೇಷನ್ ಆಯಿತು, ದೂರ ಶಿಕ್ಷಣ ಆಗಿದ್ದು ಆ ನಂತರ. ಆದರೆ ಆ ದೂರದ ಶಿಕ್ಷಣದಲ್ಲೂ ನಾವೆಲ್ಲ ತಂತ್ರಜ್ಞಾನವನ್ನು ನಾವು ಕೊಟ್ಟಿದ್ದೇವೆ, ಇಲ್ಲ ಅಂತಲ್ಲ. ಆದರೂ ಕೂಡ ಓಪನ್ ಯೂನಿವರ್ಸಿಟಿಲಿ ನಿಮ್ಗೆ ಕಾಂಟ್ಯಾಕ್ಟ್ ಕ್ಲಾಸಸ್ ಇರ್ತದೆ. ಯಾಕಿರ್ತದೆ? ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿಗೆ ಹೋದರೆ ನಿಮಗೆ ಕೌನ್ಸಿಲರ್ಸ್ ಇರ್ತಾರೆ. ಯಾಕಿರ್ತಾರೆ? ನಿಮ್ಗೆ ಏನಾದ್ರು ಓದೋ ಸಂದರ್ಭದಲ್ಲಿ ನಿಮಗೆ ಗೊಂದಲ ಆದಾಗ ಗುರುವಿನ ಬಳಿ ಹೋಗಿ ಕ್ಲಾರಿಫಿಕೇಷನ್ ತೊಗೊಳ್ಳಿ ಅನ್ನೋ ಉದ್ದೇಶದಿಂದ. ಹಾಗಾಗಿ ಈ ಥರದ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ
ನೀವು ಈ ಥರದ ತರಬೇತಿ ಶಿಬಿರ 45 ದಿವಸ ಮಾಡ್ತೀರಾ ಅಂದರೆ ಇದು ಕೂಡ ಇದು ಮೆಚ್ಚತಕ್ಕಂಥದ್ದು. ಅದು ಉಚಿತವಾಗಿ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ತಾವು ಬರ್ತಾ ಇದ್ದೀರಿ. ಅದು ನನ್ನ ನೋವೇನಪ್ಪ ಅಂದರೆ, ನಾನು ಆಲ್ ಇಂಡಿಯಾ UPSCಗೆ ಹೋಗಲಿ, ಬೇರೆ ಬೇರೆ ಸಂದರ್ಶನಗಳು ಅನೇಕ ರಾಜ್ಯದ ವಿಶ್ವವಿದ್ಯಾಲಯಗಳ ಸೆಲೆಕ್ಷನ್ಗೆ ಹೋಗ್ತೀವಿ. ಭಾಳ ನಮಗೆ ನೋವಿಂದ ಘಟನೆ ಏನಪ್ಪ ಅಂದರೆ, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ಗೆ ಹೋಗ್ತೀವಿ, ಕರ್ನಾಟಕದ ಅಭ್ಯರ್ಥಿಗಳ ಸಂಖ್ಯೆ ಭಾಳ ಕಡಿಮೆ. ನನಗೆ ಗೊತ್ತಿಲ್ಲ ಅದು ಯಾಕೆ ಅಂತ. ಒದಾಡ್ತಿರ್ತೀವಿ ನಾವು, ನಮ್ಮ ರಾಜ್ಯದವ್ರಿಗೆ ಯಾರು ಬರ್ತಾರಾ? ನೀವು ದಕ್ಷಿಣ ಭಾರತದ ಬೇರೆ ರಾಜ್ಯಗಳ ಇನ್ಪುಟ್ಟನ್ನು ತೊಗೊಳ್ಳಿ, ಕೇರಳ ಇನ್ಪುಟ್ ತೊಗೊಳ್ಳಿ, ತಮಿಳ್ನಾಡು ಇನ್ಪುಟ್ ತೊಗೊಳ್ಳಿ, ಆಂಧ್ರ ಪ್ರದೇಶ್ ಇನ್ಪುಟ್ ತೊಗೊಳ್ಳಿ, ಮಹಾರಾಷ್ಟ್ರ ಇನ್ಪುಟ್ ತೊಗೊಳ್ಳಿ, ಹೆಚ್ಚು ಸಂಖ್ಯೆಯಲ್ಲಿ ಬರ್ತಾರೆ. ನಮ್ಮ ವಿದ್ಯಾರ್ಥಿಗಳು ಅರ್ಜಿ ಹಾಕ್ತಕ್ಕಂಥ ಸಂದರ್ಭದಲ್ಲಿ ಬಹಳಷ್ಟು ಕಡಿಮೆ. ನನಗೆ ಅಥವಾ ಏನು ನಾವು ಕನ್ನಡಿಗರು, ನಾವು ಇನ್ನು ಮೈಸೂರು ಮಹಾರಾಜರ ಇನ್ಫ್ಲೂಯೆನ್ಸ್ ಏನು ಮನೆ ಮುಂದೆ ಕೆಲಸ ಸಿಗಬೇಕೋ ಅಥವಾ ಎದುರಿಗೆ ಕಾಣಂಗೆ ಇರಬೇಕೋ ನನಗೆ ಗೊತ್ತಿಲ್ಲ ನನಗದು. ಐ ಡೋಂಟ್ ನೋ. ಅದರಿಂದ ದಯಮಾಡಿ ನಾನು ನಿಮಗೆಲ್ಲ ಮನವಿ ಮಾಡ್ತಕ್ಕಂಥದ್ದು, ಅವಕಾಶ ಇದ್ದಾಗ ಇವತ್ತು ಹೆಣ್ಣುಮಕ್ಕಳು ಭಾರತದಲ್ಲಿ ಮಹಿಳೆಯರ ಸಬಲೀಕರಣ, ವುಮನ್ ಎಂಪವರ್ಮೆಂಟ್ ಹ್ಯಾಸ್ ಸ್ಟಾರ್ಟೆಡ್. ಹೆಣ್ಮಕ್ಳು ಕೂಡ ಎಲ್ಲ ಕ್ಷೇತ್ರಗಳಲ್ಲೂ ಪ್ರವೇಶ ಪಡಿತಾ ಇದ್ದಾರೆ. ಎಲ್ಲೂ ಕೂಡ ಇವು ನೋಡಿ, ನೀವು ಟಾಪ್ ಮೆರಿಟ್ನಲ್ಲಿ ನೋಡಿಬಿಟ್ರೆ ಎಲ್ಲ ಕಡೆ ಹೆಣ್ಮಕ್ಳೇ, 90+, 98, 97 ಹೆಣ್ಮಕ್ಳೇ. ಹಾಗಾಗಿ ಎಲ್ಲ ಅವಕಾಶಗಳಿದ್ದಾವೆ. ಆದರೆ ಅರ್ಜಿ ಹಾಕುವಂಥ ಮಾಹಿತಿಯನ್ನು ಪಡಿತಕ್ಕಂಥ ಕೆಲಸವನ್ನು ನೀವು ಮಾಡಬೇಕು. ಈ ಥರದ ತರಬೇತಿ ಈಗ ನೆಟ್ ತೊಗೊಳ್ಳಿ. ನಾವು ನಮ್ಮ ಹುಡುಗರು ಮನ್ಸು ಮಾಡಿದರೆ ಪರ್ಸೆಂಟೇಜ್ ಆಫ್ ನೆಟ್ ಇನ್ ಕರ್ನಾಟಕ ಇಸ್ ವೆರಿ ಲೆಸ್. ಅದು ಕಾರಣ ಏನು ಅಂದರೆ, ನಮಗೂ ಕೂಡ ಮೀಸಲಾತಿ ಇದೆ. ಯಾರು ಅರ್ಧ ಜನ OBC ಸರ್ಟಿಫಿಕೇಟ್ ಹಾಕೋದೇ ಇಲ್ಲ. ಸೆಂಟ್ರಲ್ OBC ಅಂದರೆ ಇನ್ನೂ ಭಾಳ ಜನಕ್ಕೆ ಗೊತ್ತೇ ಇಲ್ಲ. ಐ ಡೋಂಟ್ ನೋ ಸೆಂಟ್ರಲ್ OBC ಎಷ್ಟು ಜನಕ್ಕೆ ಗೊತ್ತಿದೆಯೋ, ಎಷ್ಟು ಜನ ನೀವು ಸರ್ಟಿಫಿಕೇಟ್ ಯು ಆರ್ ಎಲಿಜಿಬಲ್ ಟು ಬಿಕಮ್. ಬರೋ ಜನಕ್ಕೆ ಕ್ಲೇಮೇ ಮಾಡಲ್ಲ, ರಿಸರ್ವೇಷನ್ ಸರ್ಟಿಫಿಕೇಟ್ಗಳು ಹಾಕಲ್ಲ. ಆಮೇಲೆ ಎಲ್ಲ ನೆಟ್ಟು ಭಾಳ ಟಫ್ ಅಂತ ಇವನೇ ತಿಳ್ಕೊಂಬಿಡ್ತಾನೆ. ಯಾವುದೂ ಕಬ್ಬಿಣದ ಕಡಲೆ ಅಲ್ಲ. ನಾವು ಪ್ರಯತ್ನ ಮಾಡಿದ್ರೆ ಖಂಡಿತ ನೀವು ಸಕ್ಸೀಡ್ ಆಗ್ತೀರಿ. ಸ್ಲೆಟ್ ಏನೋ ನಮ್ಮ ಕರ್ನಾಟಕದಲ್ಲಿ ನಡೀತದೆ, ಸ್ವಲ್ಪ ಜನಸಂಖ್ಯೆ ಜಾಸ್ತಿ ಹಾಕಿರ್ಬೋದು, ಆದರೆ ಸ್ಲೆಟ್ಟು ಅಷ್ಟೇ, ಅಲ್ಲೂ ಕೂಡ ನೀವು ತಯಾರಿ ಮಾಡಬೇಕು. ಆಮೇಲೆ ಭ್ರಮಾಲೋಕದಲ್ಲಿ ವಿಹರಿಸಂಗಿಲ್ಲ. ನೀವು ಕಷ್ಟಪಟ್ಟರೆ ಅಷ್ಟೇ ನಿಮಗೆ ಫಲಿತಾಂಶ. ನೀವು 45 ದಿವಸ ಇಲ್ಲಿ ಬಂದು ಪರ್ಫೆಕ್ಟಾಗಿ ಕ್ಲಾಸ್ ಅಟೆಂಡ್ ಮಾಡಿದರೆ 100ಕ್ಕೆ 100 ನೀವು ನೆಟ್ಟೋ ಸ್ಲೆಟ್ಟೋ ಪಾಸ್ ಆಗ್ತೀರ. ನೆಟ್ಟೋ ಸ್ಲೆಟ್ಟೋ ಪಾಸ್ ಆಗದೆ ನಿಮಗೆ ಟೀಚಿಂಗ್ ಕೇಪಬಿಲಿಟಿಗೆ ಎಲಿಜಿಬಿಲಿಟಿ ಬರಲ್ಲ, ಯಾವ ಕಾರಣಕ್ಕೂ ಬರಲ್ಲ. ಭಾಳ ಜನ ಅಂದ್ಕೊಂಡಿರ್ತಾರೆ ಭಾಳ ಸುಲಭವಾಗಿ ನೋ. ಆದ್ದರಿಂದ ಈ ಥರದ ತರಬೇತಿ ಅದು ವಿಶೇಷವಾಗಿ, ಈಗ ಉದಾಹರಣೆಗೆ ಈ ಹೊಸ ಟ್ರೆಂಡ್ ಏನಾಗ್ಬಿಟ್ಟಿದೆ ಅಂದರೆ ಎಲ್ಲ ಕಂಪ್ಯೂಟ್ರಿಗೆ ಕೊಟ್ಬಿಡ್ತಾರೆ. ಈಗ ಈವನ್ ಕ್ವಶನ್ ಪೇಪರ್ ಸೆಟ್ಟಿಂಗ್ ಆಲ್ಸೋ ವಿಲ್ ಬಿ ಗಿವನ್ ಟು ಯುವರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಲ್ ಡೂ ಇಟ್ ಅಂತ. ಐ ಡೋಂಟ್ ನೋ ಅದು ಎಷ್ಟು ಮಟ್ಟಿಗೆ ಸಕ್ಸಸ್ಫುಲ್ ಆಗ್ತದೋ. ಆದರೆ ನೀವು ಕೊಟ್ಟಿರ್ತಕ್ಕಂಥ ಸಿಲೆಬಸ್ಸಲ್ಲಿ ನಾನು ಎಷ್ಟು ಪರ್ಸೆಂಟನ್ನು ನಾನು ಕಾನ್ಸಂಟ್ರೇಟ್ ಮಾಡಬೇಕು, ಹೇಗೆ ಓದಬೇಕು, ನನ್ನ ತಲೆಯಲ್ಲಿ ಕೂತ್ಕೊಳ್ಳೋ ರೀತಿಯಲ್ಲಿ ನಾನು ಹೇಗೆ ತಯಾರಾಗಬೇಕು, ಅದು ಬಹಳ ಮುಖ್ಯ. ಆಮೇಲೆ ಎಷ್ಟು ಟೈಮ್ ನಾನು ಕಳಿಬೇಕು. ಆಮೇಲೆ ನನ್ನ ಭಾಳ ದೊಡ್ಡ ಅಪ್ರೆನ್ಷನ್ ಏನು ಅಂದರೆ, ಇವತ್ತಿನ ಜನ್ರೇಷನ್ಗೆ ಓದುವ ಬರೆಯುವ ಹವ್ಯಾಸ ಕಮ್ಮಿ ಆಗಿದೆ. ಕಂಪ್ಯೂಟ್ರುಗಳು ಇವತ್ತು ನಮ್ಮ ತಂತ್ರಜ್ಞಾನ, ನಮ್ಮ ಮೊಬೈಲು, ನಿಮ್ಮ ಸೋಷಿಯಲ್ ನೆಟ್ವರ್ಕಿಂಗ್ ಸೈಟ್ಸು, ಸಾಮಾಜಿಕ ಜಾಲತಾಣಗಳು ನಮ್ಮ ಟೈಮನ್ನು ನುಂಗು ಬಿಸಾಕ್ತಿದ್ದಾವೆ. ತಂತ್ರಜ್ಞಾನ ಟೈಮ್ನ ನುಂಗ್ತಾ ಇದೆ. ಹಾಗಾಗಿ ಓದುವ ಹವ್ಯಾಸ, ಜ್ಞಾನಾರ್ಜನೆಗೆ ನೀವು ಓದ್ದನೇ ಬೇರೆ ದಾರಿನೇ ಇಲ್ಲ. ಉಪನ್ಯಾಸದ ಜೊತೆಗೆ ಕೂತು ವರ್ಕ್ ಮಾಡಬೇಕು. ಇಫ್ ಯು ಡೋಂಟ್ ವರ್ಕ್, ಬರೀ ಕ್ಲಾಸ್ ಕೇಳ್ಬಿಟ್ಟಿದ್ದೀನಿ ಅಂದ್ರೆ ಪ್ರಯೋಜನ ಆಗಲ್ಲ. ಕ್ಲಾಸ್ ರೂಮಲ್ಲಿ ಎಷ್ಟರ ಮಟ್ಟಿಗೆ ನಾನು ಹೇಳಿರೋ ಎಷ್ಟು ಪಾಯಿಂಟ್ಸ್ ಎಷ್ಟು ಜನಕ್ಕೆ ತಲೆಗೆ ಹೋಗುತ್ತೆ. ನಾಳೆ ನೀವೆಲ್ಲ ಸ್ಲೆಟ್ಟು ನೆಟ್ಟು ಬರೀತೀರಿ, ನಾಳೆ ಟೀಚರ್ಸ್ ಆಗ್ಬೋದು. ಅದನ್ನು ಇಂಟರ್ಪರ್ಸನಲ್ ಕಮ್ಯುನಿಕೇಷನ್ ಅಂತ ಕರಿತೀವಿ ನಾವು. ಅಂತರ ವ್ಯಕ್ತಿ ಸಂವಹನ. ನಾನೊಬ್ಬ ಸಂವಹನಕಾರ. ಅಂತರ ವ್ಯಕ್ತಿ ಸಂವಹನದಲ್ಲಿ ಏನಾಗುತ್ತೆ, ಅಯ್ಯೋ ಎಷ್ಟು ಚೆನ್ನಾಗಿ ಕೇಳ್ತಾವ್ರಪ್ಪ ನನ್ನ ಭಾಷಣ, ಬಾಬಾ ಅಂತ ನಾನು ಅಂದ್ಕೊಂಡಿರ್ತೀನಿ. ನಾನೊಬ್ಬ ಕಮ್ಯುನಿಕೇಟರು. ಎಲ್ಲ ಟೀಚರ್ಸ್ ವಿಲ್ ಫೇಸ್ ದ ಸೇಮ್ ಪ್ರಾಬ್ಲಮ್. ನಾಳೆ ನೀವು ಅಸಿಸ್ಟೆಂಟ್ ಪ್ರೊಫೆಸರು, ಅಸೋಸಿಯೇಟ್ ಪ್ರೊಫೆಸರು ಆದರೆ ನಿಮಗೂ ಕೂಡ ಇದೇ ಸಮಸ್ಯೆ ಇದೆ ಕ್ಲಾಸ್ ರೂಮಲ್ಲಿ. ನಾನೇನು ಭ್ರಮಿಸ್ತಾ ಇದ್ದೀನಿ, ಏನೆಲ್ಲ ಕೆಸೆಟ್ಟು ಸ್ಲೆಟ್ಟು ಆಸ್ಪಿರೆಂಟ್ಸು ನನ್ನ ಭಾಷಣ ಎಷ್ಟು ಚೆನ್ನಾಗಿ ಕೇಳ್ತಾವ್ರೆ ಅಂತ ನಾನು ಭ್ರಮಿಸ್ತಾ ಇದ್ದೀನಿ. ಆದರೆ ಅದ್ರಲ್ಲಿ ಕಣ್ಣು ತಕ್ಕಂಡು ನಿದ್ದೆ ಹೊಡಿತಿರೋರೆಷ್ಟೋ, ಇವ್ರು ಇನ್ನೂ ಭಾಷಣ ಮುಗಿಸ್ಲೇ ಇಲ್ವಲ್ರಿ ಅನ್ನೋರೆಷ್ಟೋ, ಬೆಳಗ್ಗೆ ತಿಂಡಿ ತಿಂದೆ ಓಡ್ ಬಂದೆ, ಇವ್ರು ಲೇಟಾಗಿ ಫಂಕ್ಷನ್ ಶುರು ಮಾಡಿದ್ರು ಅನ್ನೋರೆಷ್ಟೋ, ಅವನಿಗೋ ಕಾಯಕ್ಕೆ ಕೇಳಿದ್ದೆ ಏನಾದ್ನೋ ಅವನು ಅಂತ ಯೋಚನೆ ಮಾಡೋರೆಷ್ಟೋ, ಬೇರೆ ಊರಿಂದ ಬಂದಿರೋ ಸಮಸ್ಯೆಗಳೆಷ್ಟೋ. ಭಾಳ ಜನಕ್ಕೆ ಫ್ಯಾನ್ ಸೌಂಡ್ ಅಡ್ಡ ಬರ್ತಾ ಇರ್ಬೋದು, ನಿನ್ನ ಮೈಕು ಇನ್ನೂ ಸರಿಯಾಗಿ ಕೇಳಿಸ್ದೇ ಇರ್ಬೋದು, ನನ್ನ ಭಾಷೆ ಹರಡಲ್ಲಿರ್ಬೋದು. ಸಂವಹನ ಕ್ರಿಯೆಯಲ್ಲಿ ಏನಾಗುತ್ತೆ ಗೊತ್ತಾ, ಎಲ್ಲ ಕ್ಲಾಸ್ ರೂಮಲ್ಲೂ ಕೂಡ 100ಕ್ಕೆ 100 ನೋ ಕಮ್ಯುನಿಕೇಷನ್ ಪ್ರೋಸೆಸ್ ಇಸ್ 100%. ಯಾವುದೇ ಸಂವಹನ ಕ್ರಿಯೆ 100ಕ್ಕೆ 100 ಫಲಪ್ರದವಾಗುವುದಿಲ್ಲ. ಇದು ಥಿಯರಿ. ಇದು ಅದು ನಾನೇನು ಭ್ರಮಿಸ್ತೀನಿ, ಎಷ್ಟು ಚೆನ್ನಾಗಿ ಕೇಳ್ತಾವ್ರಪ್ಪ, ಎಷ್ಟು ಚೆನ್ನಾಗಿ ಕೇಳ್ತಾವ್ರೆ. 45 ದಿವಸ ಇವ್ರೇನು ಕ್ಲಾಸ್ ನಡೆಸ್ತಾರಲ್ಲ, ಆ ಕ್ಲಾಸ್ ರೂಮಿನ ಪರಿಸ್ಥಿತಿನೂ ಅದೇನೆ. ಇಲ್ಲಿ ತನಕ ವಿದ್ಯಾರ್ಥಿ ಅಟೆಂಟಿವ್ ಆಗಿದ್ದು, ನಿಮ್ಮ ಬ್ರೈನ್ಗೆ ನೀವು ಅದನ್ನು ರೆಕಾರ್ಡ್ ಮಾಡಿಕೊಂಡು ಕೈಯಲ್ಲಿ ಬರ್ಕೊಂಡು ಒಂದೊಂದ್ಸರಿ ತಲೆಗೆ ಹೋಗಲ್ಲ.
ಎರಡೆರಡು ಸರಿ ಕೈಯಲ್ಲಿ ಬರ್ಕೊಂಡ್ರೆ ಒಂಚೂರು ತಲೆಗೆ ಹೋಗ್ಬೋದು. ನಮಗೆ ಇಂಥದ್ದೇ ಭಾಳ ಭ್ರಮೆ ಇತ್ತು. ಟೀಚರ್ಸು ಭಾಳ ಪಾಪ್ಯುಲರ್ ಟೀಚರ್ ಕಣಯ್ಯ, ಹೂ ಇಸ್ ಎ ವೆರಿ ಪಾಪ್ಯುಲರ್ ಟೀಚರ್, ಹೂ ಇಸ್ ಎ ವೆರಿ ಪಾಪ್ಯುಲರ್ ಪ್ರೊಫೆಸರ್. ಯಾರು ಭಾಳ ಪಾಪ್ಯುಲರ್ ಟೀಚರ್ಗಳ್ಯಾರು ಇವತ್ತಿನ ಜನ್ರೇಷನ್ಗೆ? ಒಂದು 2-3 ಸಿನಿಮಾ ಆಡಿಸ್ಬಿಟ್ರೆ ಎಂಥ ಒಳ್ಳೆ ಮೇಷ್ಟ್ರಪ್ಪ, ಹೈ ಕ್ಲಾಸ್, ತಲೆ ತಿನ್ನಲಿಲ್ಲ ಈ ಮೇಷ್ಟ್ರು, ಬಿಟ್ಬಿಟ್ಟ ಹಾಡು ಹೇಳಿ ಬಿಟ್ಬಿಟ್ಟ, ಹೊಡೀರಿ ಚಪ್ಪಾಳೆ ಜೋರಾಗಿ ಹೊಡೆದ್ಬಿಡ್ತ. ಈಸ್ ವಿಲ್ ಬಿ ವೆರಿ ಪಾಪ್ಯುಲರ್ ಟೀಚರ್. ನಿಜವಾದ ನಾನು ಥಿಯರಿ, ಕಾಗ್ನಿಟಿವ್ ಡಿಸನೆನ್ಸ್ ಥಿಯರಿ, ಇವಾಗ ನೀವು ಎಷ್ಟು ಜನ ಓದಿರೋ ಸೈಕಾಲಜಿನೋ, ಜರ್ನಲಿಸಮ್ಮೋ, ಸೋಷಿಯಲ್ ಸೈನ್ಸಸ್, ಹ್ಯುಮ್ಯಾನಿಟೀಸ್ ಥಿಯರಿಗಳು ನಾನು ಹೇಳಿದ್ರೆ ಇವ್ನು ಯಾವನ ತಲೆ ತಿಂತವನಲ್ಲ. ಅಲ್ಲ, ನೀವೆಲ್ಲ ಸೈನ್ಸ್ನವರು, ಯು ಸ್ಟಡಿ ಮೋರ್ ಥಿಯರಮ್ಸ್ ಆ್ಯಂಡ್ ಥಿಯರೀಸ್ ದ್ಯಾನ್ ಅಸ್. ಸೋಷಿಯಲ್ ಸೈನ್ಸಸ್, ಹ್ಯುಮ್ಯಾನಿಟೀಸ್ಗೂ ನಾವು ಸ್ವಲ್ಪ ಥಿಯರಿ, ದೊಡ್ಡ ಎಕನಾಮಿಕ್ ಥಿಯರಿನೋ, ಸೋಷಿಯಾಲಜಿ ಥಿಯರಿನೋ, ನಮ್ಮ ಕಮ್ಯುನಿಕೇಷನ್ ಸೈಕಾಲಜಿ ಥಿಯರಿ ಹೇಳಿದರೆ ಇದು ಏನು ಪ್ರೊಫೆಸರ್, ಇವನು ಯಾರೋ ವೈಸ್ ಚಾನ್ಸ್ಲರ್ ನಮಗೆ ತಮ್ಮನ್ನು ತಲೆ ತಿಂತಾವನು ಅಂತ. ನಾವು ಅದಕ್ಕೆ ಈ ಮೇಸ್ಟ್ಗಳು ಎಷ್ಟು ಎಫೆಕ್ಟಿವ್ ಅಂತ ಟೆಸ್ಟ್ ಮಾಡಬೇಕಲ್ಲ. ನೋ ಕಮ್ಯುನಿಕೇಷನ್ ಪ್ರೋಸೆಸ್ ಈಸ್ 100% ಅಂತ ಥಿಯರಿ ಹೇಳಿ ಸುಮ್ಮನೆ ಕೂರಂಗಿಲ್ವಲ್ಲ. ವಿ ಹ್ಯಾವ್ ಟು ಕಂಡಕ್ಟ್ ರಿಸರ್ಚ್. ನಾವೇನು ಮಾಡಿದ್ವಿ, ಕಮ್ಯುನಿಕೇಷನ್ ಅವ್ರು ವಿ ಕಂಡಕ್ಟೆಡ್ ಎ ರಿಸರ್ಚ್. ನಿಜವಾಗ್ಲೂ ಕ್ಲಾಸ್ ರೂಮಲ್ಲಿ ಎಷ್ಟು ಜನಕ್ಕೆ ತಲುಪ್ತೀವಿ, ಆರ್ ವಿ ರೀಚಿಂಗ್ ದ ಪೀಪಲ್. ನಿಮಗೆ ಎಂಥದ್ದು ಎಕ್ಸಾಮಿಗೆ ತಯಾರು ಮಾಡುವಾಗ, ನಾನು ಲೆಕ್ಚರ್ ಕೊಡುವಾಗ ನಾನು ಎಷ್ಟು ತಲುಪ್ತೀನಿ, ಎಷ್ಟು ಪಾಯಿಂಟ್ಸ್ ಹೋಯ್ತು, ನಾನು ಹೇಳಿರೋ ಪಾಯಿಂಟ್ಸ್ ಎಷ್ಟು ಜನಕ್ಕೆ ತಲೆಗೆ ಹೋಯ್ತು ಗೊತ್ತಿರಬೇಕಲ್ಲ. ಅದಕ್ಕೇನಿರಬೇಕು ಅಂದರೆ ಕಮ್ಯುನಿಕೇಷನ್ನಲ್ಲಿ ಭಾಳ ವೆರಿ ಈಸಿ ಇದೆ. ನಿಮಗೆ ಕಂಡ್ಯೂಸಿವ್ ಅಟ್ಮಾಸ್ಫಿಯರ್ ಇರಬೇಕು, ಡಿಸ್ಟರ್ಬೆನ್ಸ್ ಇರಬಾರ್ದು, ಸಿಂಪಲ್ ಲ್ಯಾಂಗ್ವೇಜ್ ಇರಬೇಕು, ಯಾರು ಹಸ್ಕೊಂಡಿರಬಾರ್ದು, ಯಾರು ನಿದ್ಕಟ್ಟಿರಬಾರ್ದು. ನಿದ್ಕಣ್ಣಾಗಿದ್ರೆ ನಿಮ್ಗೆ ತಲೆಗೆ ಏನಾದರೂ ಹೋಗೋದಿಲ್ಲ. ಹಸ್ಕೊಂಡಿದ್ರೆ ಗೋಯಿಂದ ಹಸ್ಕೊಂಡಿದ್ದೀವಿ, ಇವನು ಏನೋ ಕೊರಿತಾವನಲ್ಲಪ್ಪ ಅಂತೀರಾ. ಸೊ ನಾವೇನು ಮಾಡಿದ್ವಿ, 100 ಜನ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಿದ್ವಿ. ತೀರಾ BA MA ಮಾಡಿದ್ರು ಸ್ವಲ್ಪ ಅಲ್ಲೇ ವಯಸ್ಸಾಗ್ಬಿಟ್ಟು ಕೇಳಿಸ್ಕೊಳ್ಳಲ್ಲ. ಇನ್ನು ತೀರಾ ಹೈಸ್ಕೂಲ್ ಆದರೆ ಇನ್ನೂ ಸಣ್ಣರಾಗ್ತಾರೆ. PUC 90+ ಹುಡುಗರನ್ನ, 90+ ಫ್ರಮ್ ದ ಸೇಮ್. ಇವಾಗ ನೀವು ಬಂದಿರೋರು ಬೇರೆ ಬೇರೆ ವಿದ್ಯಾರ್ಹತೆಗಳನ್ನು ತೊಗೊಂಡ್ಬಂದಿರ್ಬೋದು. ಕೆಲವು ಸೈನ್ಸ್ ಇರ್ಬೋದು, ಕೆಲವು ಕಾಮರ್ಸ್ ಇರ್ಬೋದು, ಪೊಲಿಟಿಕಲ್ ಸೈನ್ಸ್ ಇರ್ಬೋದು, ಸೋಷಿಯಾಲಜಿ ಇರ್ಬೋದು, ಎಕನಾಮಿಕ್ಸ್ ಇರ್ಬೋದು. ಯು ಡೋಂಟ್ ಬಿಲಾಂಗ್ ಟು ದ ಸೇಮ್ ಸ್ಟ್ರೀಮ್. ನಾವು ಸೇಮ್ ಸ್ಟ್ರೀಮ್ ವಿದ್ಯಾರ್ಥಿಗಳನ್ನು ತೊಗೊಂಡು 100 ಜನನ ತೊಗೊಂಡು ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ವಿ. ನಾವು ಮಾಡುವ ಪಾಠ ಎಷ್ಟು ಜನಕ್ಕೆ ಅರ್ಥ ಆಗ್ತದೆ ಅಂತ ಎಕ್ಸ್ಪೆರಿಮೆಂಟ್. 100. ಆಮೇಲೆ ಶಕೆ ಆಗಂಗಿಲ್ಲ, ಈ ಫ್ಯಾನ್ ಸೌಂಡಿಂಗ್ ಬರೋಂಗಿಲ್ಲ ಕಮ್ಯುನಿಕೇಷನ್ನಾಗಿ. ಈ ಫ್ಯಾನ್ ಸೌಂಡ್ ಇತ್ಲಾಗ ಬಂದರೆ ನಿಮ್ಮ ಗಮನ ಎಲ್ಲ ಫ್ಯಾನ್ ಸೌಂಡಿಗೆ ಹೋಗಿರುತ್ತೆ. ನಾನು ಹೇಳೋದು ನಿಮ್ಮ ತಲೆಗೆ ಹೋಗೋದೇ ಇಲ್ಲ. ಅದಕ್ಕೆ ಏರ್ ಕಂಡೀಷನ್ ರೂಮ್, ಸೌಂಡು ಬರಬಾರ್ದು ಅಂತ ಏರ್ ಕಂಡೀಷನ್ ರೂಮ್. ಮತ್ತು ಮಕ್ಕಳು ಹಾಸ್ಕೊಂಡಿರಂಗಿಲ್ಲ, ಒಳ್ಳೆ ಕೇಸರಿ ಬಾತು, ಉಪ್ಪಿಟ್ಟು, ಬಾದಾಮಿ ಹಾಲು ಕೊಟ್ಟು. ಆಮೇಲೆ ಲೆಕ್ಚರು ಗಂಟೆಗಟ್ಟಲೆ ನಾನು ಮಾತಾಡಿದ್ರು ನಿಮಗೆ ತಲೆಗೆ ಹೋಗೋದಿಲ್ಲ. ಇವನು 5 ನಿಮಿಷ 10 ನಿಮಿಷಕ್ಕೆ ಬ್ರೈನಿಗೆ ಹೋಗುತ್ತೆ, 15 ನಿಮಿಷ ತಲೆಗೆ ಗಾಳಿಗೆ ಹೋಗ್ತಾ ಇರುತ್ತೆ. ಕೊನೆಗೆ 10 ನಿಮಿಷ ಅದು ಸರಳ ಕನ್ನಡದಲ್ಲಿ 10 ನಿಮಿಷ ಏರ್ ಕಂಡೀಷನ್ನಲ್ಲಿ ಹೊಟ್ಟೆ ತುಂಬ ತಿಂಡಿ ತಿನ್ನಿಸಿ, ಬಾದಾಮಿ ಹಾಲು ಕೊಡಿಸಿ 10 ನಿಮಿಷ ಲೆಕ್ಚರ್. ವೆರಿ ಸಿಂಪಲ್ ಲೆಕ್ಚರ್. ವಿ ವಾಂಟೆಡ್ ಟು ಅಂಡರ್ಸ್ಟ್ಯಾಂಡ್. ಎಷ್ಟು ಜನಕ್ಕೆ ಅರ್ಥ ಆಯಿತು 100 ಜನದಲ್ಲಿ. ಹೆಸರು ಇದಕ್ಕೆ ಟಾಪಿಕ್ ಏನಪ್ಪ ಅಂದರೆ ಮಹಾತ್ಮ ಗಾಂಧಿ ಬಗ್ಗೆ 10 ನಿಮಿಷ ಲೆಕ್ಚರ್. ಭಾಳ ಒಳ್ಳೆಯ ವಾಗ್ಮಿ, ಕನ್ನಡದಲ್ಲಿ ಅತ್ಯಂತ ಶ್ರೇಷ್ಠ ವಾಗ್ಮಿನೇ ಕರೆಸಿದ್ವಿ, ಸರಳ ಕನ್ನಡದಲ್ಲಿ. ಮತ್ತು ಉತ್ತರ ಕನ್ನಡ, ನಿಮ್ಮ ಕಲ್ಯಾಣ ಕರ್ನಾಟಕದ ಕನ್ನಡ ಮಿಕ್ಸ್ ಆಗಂಗಿಲ್ಲ, ಕಿತ್ತೂರು ಕನ್ನಡ ಮಿಕ್ಸ್ ಆಗಂಗಿಲ್ಲ, ಮಂಗಳೂರು ಕನ್ನಡ ಮಿಕ್ಸ್ ಆಗಂಗಿಲ್ಲ, ಸರಳ ಕನ್ನಡದಲ್ಲಿ ಮಾಡಿದ್ವಿ. 10 ನಿಮಿಷ ಲೆಕ್ಚರ್ ಆಯಿತು. 100 ಜನನೂ ವಿದ್ಯಾರ್ಥಿಗಳನ್ನು ಡಾಟಾ ತೊಗೊಂಡ್ವಿ. 78% of the students said Gandhiji killed Nathuram Godse. ವಿದ್ಯಾರ್ಥಿಗಳಲ್ಲಿ 78 ಜನ ಬಂದು ಉತ್ತರ ಹೇಳಿದರು, ಗಾಂಧೀಜಿಯವರು ನಾಥುರಾಮ್ ಗೋಡ್ಸೆಯನ್ನು ಸಾಯಿಸಿದರು. ನಿಮ್ಮ ಪಾಠ ಏನಾಯಿತು, ನಿಮ್ಮ ಕ್ಲಾಸ್ ಏನಾಯಿತು, ನಿಮ್ಮ ಮೆಸೇಜ್ ಏನಾಯಿತು, ಎಲ್ಲಿಗೆ ಹೋಯ್ತು, ವೇರ್ ಇಸ್ ದ ಮೆಸೇಜ್? ಅಂದರೆ ಅಂತರ ವ್ಯಕ್ತಿ ಸಂವಹನ ಯಾವ ಮಟ್ಟಕ್ಕೆ ರಿಜಿಸ್ಟರ್ ಆಗ್ತದೆ. ಇವತ್ತಂದು ನಮ್ಮ ಮೀಡಿಯಾ ಇಂಥ ವಾತಾವರಣದಲ್ಲೇ ನಾನು ಒಂದು 5-6 ಜನಕ್ಕೆ ತಲುಪೋದೇ ಕಷ್ಟ ಇರೋ ಸಂದರ್ಭದಲ್ಲಿ ಲಕ್ಷಾಂತರ ಜನ ಮೀಡಿಯಾದವ್ರಿಗೆ ಹೆಂಗೆ ತಲುಪಿರ್ಬೋದು ಯಾವನಿಗೂ ಗೊತ್ತಿಲ್ಲ. ಬ್ರೇಕಿಂಗ್ ನ್ಯೂಸ್, ಏನಪ್ಪ ಬ್ರೇಕಿಂಗ್ ನ್ಯೂಸ್, ಅದೇನೋ ಒಂದು ಬರ್ತಾ ಇದೆ ಸಮಯ, ಯಾರೂ ರಿಜಿಸ್ಟರ್ ಆಗಲ್ಲ. ಎವ್ರಿಬಡಿ ಸೇಸ್ ಬ್ರೇಕಿಂಗ್ ನ್ಯೂಸ್. ಹಾಗಾಗಿ ಇವತ್ತು ಈ ಥರದ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಾನೊಬ್ಬ ಮೇಷ್ಟ್ರಾಗಿ ನಿಮಗೆ ಕಿವಿ ಮಾತು ಹೇಳ್ತಕ್ಕಂಥದ್ದು ಏನಪ್ಪ ಅಂದರೆ, ಸೀರಿಯಸ್ ಆಗಿ ವಿಷಯದಲ್ಲಿ ಆಳವಾದಂಥ ಜ್ಞಾನವನ್ನು ಪಡೆದರೆ ಅವನೇನೇ ಪ್ರಶ್ನೆ ಕೇಳಿ, ಜ್ಞಾನ ನಿಮ್ಮದಾದರೆ ಪ್ರಶ್ನೆ ಕೇಳೋನು ಬೇಕಾದ ಕೇಳಿ, ನೀವು ಉತ್ತರ ನಿಮ್ಮ ಹತ್ರ ಇರ್ತದೆ. ಯಾರು ಭಯ ಪಡ್ತಾರೆ ಎಕ್ಸಾಮ್ಗೆ ಅಂದರೆ ನಮಗೆ ಓತ್ಲಾ ಹೊಡೆದೋದಕ್ಕೆ ಮೇಷ್ಟ್ರಾಗಿದ್ದು ಕೊನೆಗೆ ಗೊತ್ತಿಲ್ಲ ನನಗೆ. ಅದರ್ವೈಸ್ ಐ ವುಡ್ ಹ್ಯಾವ್ ಬಿಕಮ್ ಎನ್ ಆಫೀಸರ್. ಓತ್ಲಾ ಅಂದರೆ ಏನು ಅಂದರೆ, ಎಕ್ಸಾಮ್ 15 ದಿವಸ ಇರ್ತೈತೆ, ಅಯ್ಯೋ ಇನ್ನೂ 15 ದಿವಸ ಐತೆ, ಬೇಕಾದಷ್ಟು ಟೈಮ್ ಆಗ್ಬಿಡ್ಬಿಡಿ ಸರ್, ನಾಳೆಯಿಂದ ಓದೋಕ್ಕೆ ಶುರು ಮಾಡೋದು. ನಾನು ನೋಡಿದ್ದೀನಿ ನಮ್ಮ ಹುಡುಗರು, ಸಾರ್ ಇನ್ನೂ 15 ದಿವಸ ಆಯ್ತಪ್ಪ, ಬೇಕಾಷ್ಟು ಟೈಮ್ ಅದು ಓದೋಣ ಬಿಡೋ, ನಾಳೆಯಿಂದ ಓದೋಣ, ನಾಳೆ ಬರ್ತದೆ, ಅಯ್ಯೋ ಇವತ್ತು ಮಂಗಳವಾರ ಅಲ್ವಾ, ಬೇಡ ನಾಳೆ ಬುಧವಾರದಿಂದ. ಈಗ ಅಲ್ಲೇ ಎಕ್ಸಾಮ್ ಇನ್ನು 3 ದಿವಸ ಇರ್ತೈತೆ, ವಿಸಿತ ಬರ್ತಾರೆ, ಸಾರ್ ಏನು ಸರ್ ಸರಿಯಾಗಿ ಪೋಷಣೆ ಆಗಿಲ್ಲ, ಮುಂದಕ್ಕೆ ಹಾಕಿ ಸರ್,
ನಾನು ಅಯ್ಯೋ ಇವತ್ತು ಮುಂದಕ್ಕೆ ಹಾಕಿದ್ರು ನೀನು ಬರೆಯೋದಷ್ಟೇ, ಇನ್ನೊಂದು ತಿಂಗಳು ಕೊಟ್ಟರು ಬರೆಯೋದಷ್ಟೇ. ಬಯೋಮೆಟ್ರಿಕ್ ಎಕ್ಸಾಮ್ ಬರೆಯೋ ಅವನ ಇಲ್ಲ ಸರ್, ಹೆಂಗಾರ ಮಾಡಿ ಮುಂದಕ್ಕೆ ಹಾಕಿ ಸರ್. ಅವ್ನು ಬೆಳಿಗ್ಗೆ ಹೋಗ್ಬೇಕಾದ್ರೂ ಓದಿರಲ್ಲವ. ಅಯ್ಯೋ ನೋಡ್ಕೊಳ್ಳೋಣ ಯಾವುದೋ ಕ್ವಶನ್ ಪೇಪರ್ ಕೊಟ್ಟರು. ಏನಾಗುತ್ತೆ ಮನಸ್ಥಿತಿಗಳು. ಯಾರು ಸೀರಿಯಸ್ ಇರ್ತೀರಿ, ಆಳವಾದ ಜ್ಞಾನ ಇದ್ದರೆ ಯಾವ ಕ್ವಶನ್ ಪೇಪರ್ಗೂ ನಮ್ಮ ಹೆಣ್ಮಕ್ಳು ಕೆಲವು ನೋಡ್ತೀನಿ ಸರ್ ನಾನು ಆನ್ಸರ್ ಸ್ಕ್ರಿಪ್ಟ್ಸು ಕಲರ್ ಪೆನ್ಸಿಲ್ ತಗೊಂಡು ನೀವೇನು ಡೆಫಿನೇಷನ್ ಹೇಳಿರ್ತೀರಿ ಡೆಫಿನೇಷನ್ನಿಂದ ಹಿಡಿದು ಬರೆದು ಬಿಡ್ತಾರೆ. ಈಗ ನೀವು 10ಕ್ಕೆ 10 ಮಾರ್ಕ್ಸ್ ಬಿಟ್ಟು ನಾವೇ ಕೈ ಮುಗಿದು ಎದ್ದು ಬರ್ಬೇಕು, ಹಂಗೆ ಬರೆಯೋ ಮಕ್ಕಳು ಇದ್ದಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಈ ಓತ್ಲಾ ಹೊಡೆಯೋರು ನಮ್ಮಂಗೆ 34.5ನರು 34.5ನರು ಇರ್ತೀವಲ್ಲ ಬ್ಯಾಕ್ ಬೆಂಚರ್ಸು. ಸೊ ನಮ್ಮಲ್ಲಿ ಏನಂದರೆ ಎಲ್ಲೋ ಒಂದು ಎಕ್ಸಾಮ್ಷನ್ KSET 45 ದಿವಸನಾ ಆಯಿತು ಬಂದೆ ನೋಡೋಣ, ಬೆಳಿಗ್ಗೆ ಓದೋಣ ಮಧ್ಯಾಹ್ನ ಓದೋಣ. ನೋ, ಅದಲ್ಲ. ಆಳವಾದ ಜ್ಞಾನ ನಿಮ್ಮದಾದರೆ ಪರೀಕ್ಷೆ ನಾನು ಕ್ವಶನ್ ಪೇಪರ್ ಸೆಟ್ ಮಾಡ್ತೀನಲ್ಲ, ನಾವು ನಿಮಗೆ ಎದುರ್ಕೋಬೇಕು. ಆ ಮಟ್ಟಕ್ಕೆ ನೀವು ಜ್ಞಾನಾರ್ಜನೆ ನಿಮ್ದು ಇರಬೇಕು, ಜ್ಞಾನ ನಿಮಗೆ ಸಂಪಾದನೆ ಮಾಡಬೇಕು. ಮತ್ತು ಇಲ್ಲಿ ಕೊಡ್ತಕ್ಕಂಥ ಪ್ರತಿಯೊಂದು ಟಿಪ್ಸು ಸಕ್ಸಸ್ ಆಫ್ ಎಕ್ಸಾಮ್ ಏನಪ್ಪ ಅಂದರೆ ಎಲ್ಲರೂ ಓದ್ತಾರೆ, ಎಲ್ಲರೂ ಬರೀತಾರೆ. ಯಾರು ಯಾವ ವಿಷಯವನ್ನು ಎಷ್ಟು ಬೇಕೋ ಅಷ್ಟು ಎಕ್ಸಾಮ್ನರ್ಗೆ ಮನಸ್ಸಿಗೆ ಇನ್ಫ್ಲೂಯೆನ್ಸ್ ಆಗೋಂಗೆ ಬರೀಬೇಕು. ಆಬ್ಜೆಕ್ಟಿವ್ ಟೈಪಲ್ಲಿ ನೀವೇನು ಮಾಡೋಕ್ಕಾಗಲ್ಲ, 100ಕ್ಕೆ 100 ಕರೆಕ್ಟ್ ಉತ್ತರ ಹೇಳಲೇಬೇಕು. ಇರಬಹುದು ಅಂದಾಜು, ನೋ, ಅದಕ್ಕೆ ಅವಕಾಶ ಇಲ್ಲ. ಯಾವ್ದಾದ್ರು ಒಂದು ಡೈರೆಕ್ಟ್ ಒಂದು ಪ್ರಶ್ನೆ ಕೇಳಿದರೆ ಭಾರತದ ವಿದೇಶಾಂಗ ಸಚಿವರು ಯಾರೋ ಡೈರೆಕ್ಟ್ ಆನ್ಸರ್ ಅವ್ರು ಇರಬಹುದು ಇವ್ರು ಇರ್ಬೋದು ಒಂದು ಗೊಂದಲ ಆಯ್ತು ಅಂದರೆ ನೀವು ಒಂದು ಸ್ಟ್ರೈಟ್ ಆನ್ಸರ್ ಯಾರು ಹೇಳ್ತಾರೆ ಹಿ ವಿಲ್ ಬಿ ಸಕ್ಸಸ್ಫುಲ್. IAS ಅಲ್ಲಿ ಹಂಗೆ ಆಗೋದಿಲ್ಲ. ವಿನಯ, ವಿಧೇಯತೆ, ಶ್ರದ್ಧೆ, ಕಠಿಣ ಪರಿಶ್ರಮ ನಿಮ್ಮ ಯಶಸ್ಸನ್ನು ತೀರ್ಮಾನ ಮಾಡುತ್ತೆ. ನಾವೊಬ್ಬರು ಇದು ಕೇಳ್ದ, ಅದೇನು ವಿನಯ ಯಾಕೆ ಬೇಕು ಸರ್, ವಿನಯದ ಯಾಕೆ ಬೇಕು ಸರ್? ನಾಳೆ ವಿನಯ ಅಂದ್ರೆ ಏನಿಲ್ಲಪ್ಪ, ನೀನು ವೈವಾದ ಹಿಂಗೆ ಬರ್ಕೊ ಡ್ಯಾನ್ ಅಂತ ಹಿಂಗೆ ಬಾ, ಅವನ ನಾಳೆ ಬೋರ್ಡು ನೀವು ವಿ ಸಿಗಳೇ ಕೂತಿರೋದಲ್ಲಿ ಅಲ್ಲಾಂಗ್ ವಿತ್ KPSC UPSC ಈಗೆಲ್ಲ ವಿ ಸಿಗಳೇ ಕೂತ್ಕೊಳ್ಳೋದಲ್ಲಿ. ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಯಾರು? ನಾವಂತೂ ಅದು UPSC ಕನ್ಸು ಕಾಣ್ತಿದ್ವಿ, ಎಕ್ಸ್ಪರ್ಟ್ಸ್ ಕೂತಿರ್ತೀವಲ್ಲ, ಅವ್ನು ಡ್ಯಾನ್ ಅಂತ ಹಿಂಗೆ ಬಂದ ತಕ್ಷಣ ವಾಟ್ ಈಸ್ ದಿಸ್ ಬಾಡಿ ಲ್ಯಾಂಗ್ವೇಜ್ ಮ್ಯಾನ್ ಅಂತ ಪಕ್ಕದನು ಅವ್ನು ಬಾಡಿ ಲ್ಯಾಂಗ್ವೇಜ್ನಾಗೆ ಅವ್ನು 50% ಡಮಾರ್ ಆಗ್ಬಿಡು. ವಿನಯ, ವಿಧೇಯತೆ, ಮಹಾಸ್ವಾಮಿ ಅವ್ನು ಕುತ್ಕೊಳ್ಳೋದಂಗೆ ಕುತ್ಕೊಂಡ್ಬಿಡ್ರಿ ನೀವು. ಅದು ಬಾಡಿ ಲ್ಯಾಂಗ್ವೇಜ್ ಟ್ರೈನಿಂಗ್ ಬೇಕು. ನಾವು ಅಳ್ಪಳ್ಳಿ ದನ ಕಾದ ನಮ್ಗೇನು ಸರ್ ಗೊತ್ತು, ಕುತ್ಕೊಳ್ಳೋ ಚೇರ್ಗೆ ಕುತ್ಕೊಂಡ್ಬಿಡ್ತೀವಪ್ಪ. ಈಗ ನಾವು ಕನ್ನಡ ಮೀಡಿಯಮ್ಮು ಹಳ್ಳಿಗಾಡಿನ ಮಕ್ಕಳಿಗೆ ಜ್ಞಾನ ಇರುತ್ತೆ, ಅವ್ರಿಗೆ ಎಲ್ಲ ಗೊತ್ತಿರುತ್ತೆ. ಅವ್ನು ಹೆಂಗೆ ಕುತ್ಕೋಬೇಕು ಅಂತ ಗೊತ್ತಿಲ್ಲ, ಬಂದನೆ ಚೇರ್ ಹೇಳ್ಕೊಂಡು ಡಣ ಅಂತ ಕುತ್ಕೊಂಡ. ದಿಸ್ ಈಸ್ ಮ್ಯಾನರ್ಸ್. ಹಿಂಗೆ ನಾಳೆ IAS ಕೊಟ್ಬಿಟ್ರೆ ಹೆಂಗೆ ಇವ್ನ ಕತೆ, ಇದು ಚೇರ್ ಹೇಳ್ಕೊಂಡು ಕುತ್ಕೊಂಡೇ ಬಿಟ್ಟ. ಈ ಥರ ದಿಸ್ ಆರ್ ಸಮ್ ಆಫ್ ದ ಬೇಸಿಕ್. ಅವ್ನು ಇಂಗ್ಲೀಷಲ್ಲಿ ಡ್ಯಾನ್ ಅಂದರೆ ಅವ್ನು ಗಾಬರಿ ಆಗ್ಬಿಡ್ದು, ಏನು ಇಂಗ್ಲೀಷ್ ಹೇಳ್ತಾರೆ ನಾನು ತಪ್ಪು ಹೇಳ್ತೀನಿ ಅನ್ನೋ ಒಂದು. ಸೊ ಗ್ರಾಮೀಣ ವಿದ್ಯಾರ್ಥಿಗಳಿಗೂ ಕೂಡ ಸಮಸ್ಯೆ ಇದೆ. ಆ ಕೀಳಿರಿಮೆ ಬಹುಶಃ ಭಾಳ ಜನ ನಮ್ಮಂಗೆ ಹಳ್ಳಿಯಿಂದ ಬಂದಿರೋರು ಇರ್ಬೋದು, ಕನ್ನಡ ಮೀಡಿಯಮ್ ಓದಿರೋರು ಇರ್ಬೋದು. ಸೊ ಆ ಕೀಳಿರಿಮೆಯನ್ನು ತೆಗೆದು ಯಾವುದೂ ಯಾರಿಗೂ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಈಗ ನಾವೆಲ್ಲ ಆ ವಾತಾವರಣದಲ್ಲೇ ಬಂದರು. ನಮ್ಮ ಗುರುಗಳು ನಮ್ಮನ್ನು ತಯಾರು ಮಾಡಿದ್ದಾರೆ. ಕೇಳಿ ನಮ್ಮನ್ನು ಹೆಂಗೆ ತಯಾರು ಮಾಡಿದ್ದಾರೆ ಅಂದರೆ ಪ್ರಧಾನಮಂತ್ರಿಗಳನ್ನೂ ಸಂದರ್ಶನ ಮಾಡಿಸಿದ್ದಾರೆ, ರಾಷ್ಟ್ರಪತಿಗಳನ್ನೂ ಸಂದರ್ಶನ ಮಾಡಿಸಿದ್ದಾರೆ. ನಾವೆಲ್ಲ ಹಳ್ಳಿಗಾಡಿಂದ ಬಂದವರು, ನಮ್ಮನ್ನು ತಯಾರು ಮಾಡೋದು ಅಷ್ಟು ಸುಲಭ ಇರಲಿಲ್ಲ ಅವತ್ತು. ಹಾಗಾಗಿ ನಾವು ಮನಸ್ಸಿದ್ದರೆ ಮಾರ್ಗ. ಒಬ್ಬ ನೀವು ಆಳವಾದಂಥ ಜ್ಞಾನ ಪಡೆದು ತರಬೇತಿಯನ್ನು ನೀವು ಯಾರ ಚಾಚು ತಪ್ಪದೆ ಅಚ್ಚುಕಟ್ಟಾಗಿ ಓದ್ತೀರಿ, ಟೈಮ್ ರಿಸರ್ವ್ ಮಾಡ್ತೀರಿ. ಹೌ ಡು ಯು ಡಿಸ್ಟ್ರಿಬ್ಯೂಟ್ ಯುವರ್ ಟೈಮ್, ಹೌ ಮಚ್ ಯು ಆರ್ ಗೋಯಿಂಗ್ ಟು ಸ್ಪೆಂಡ್. ಯಾರು ಹೆಚ್ಚು ಓದ್ತೀರಿ, ಯಾರು ಹೆಚ್ಚು ಬರಿತೀರಿ. ನಿಮ್ಗೆ KSET ಅಲ್ಲ, ನೆಟ್ ಅಲ್ಲ, JRF ಅಲ್ಲ, UPSC ಎಕ್ಸಾಮ್ಸು, KPSC ಎಕ್ಸಾಮ್ಸು, KE ಎಕ್ಸಾಮ್ಸ್, ಎಲ್ಲ ಎಕ್ಸಾಮ್ಸ್ನೂ ಪಾಸ್ ಮಾಡೋ ಶಕ್ತಿ ನಿಮಗೆ ಬರುತ್ತೆ. ಬ್ಯಾಂಕಿಂಗ್ ಎಕ್ಸಾಮು ಕೂಡ, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಆಗಲಿ ತಯಾರಿ ಬಹಳ ಮುಖ್ಯ. ಕೂಲ್ಡಂಬಳ್ಳಿ ಅದೇ ಇಟ್ಕದೆ ಕೆಲವ್ರು ನಾನು ನೋಡಿ ನಮ್ಮ ಸ್ಟೂಡೆಂಟ್ಸ್ ಏನೋ ರೆಡಿ ಆಗಿದೇನೋ ಏನು ತಲೆ ಕೆಡ್ಸ್ಕೊಬಿಡಿ ಸರ್, ಎಲ್ಲದಕ್ಕೂ ಹೊಡೆದು ಬಿಡ್ತೀನಿ ಆಬ್ಜೆಕ್ಟಿವ್ ಟೈಪು. ಲಕ್ ಇದ್ರೆ ಆಗ್ತತಿ ಇಲ್ರಿ ಇಲ್ಲ. ಈ ಥರದ ಕುಳ್ಳಂಬಳ್ಳಿ ಆಗಲ್ಲ. ನಾನು ಭಾಳ ಜನ ನೋಡ್ತೀನಲ್ಲ ಸರ್, ಏನೋ ಓದ್ತಾನೆ ಇಲ್ವಲ್ಲ, ಓದಲ್ಲೇ ನಾಳೆ ಯಾಕೆ ತಲೆ ಕೆಡ್ಸ್ಕೊಬಿಡಿ, ಎಲ್ಲದಕ್ಕೂ ಹೊಡೆದು ಬಿಡ್ತೀನಿ ಸರ್, ಮಿನಿಮಮ್ ಒಂದು 60 ಬಂದರೆ ಪಾಸ್ ಆಗ್ಬಿಡ್ತೀನಿ ಸರ್. ನೀವು ಅಪ್ನಾಣ ನೀನು ಬರೋದು ಆಗಲ್ಲ, ಅದು ಬಿಡಲ್ಲ. ಈ ಥರದ ಬಂದರು ಇದ್ದಾರೆ ನಾನು ನೋಡಿದ್ದೀನಿ ನಮ್ಮ ಹುಡುಗರುಗಳು. ಹಾಗಾಗಿ ಆ ಥರದ ರಿಸ್ಕ್ಗಳು ತಗೋಬೇಡಿ ಜೀವನದಲ್ಲಿ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾರೂ ನಿಮಗೆ ಚಿನ್ನ ತಟ್ಟೆಯಲ್ಲಿಟ್ಟು ಅವಕಾಶಗಳನ್ನು ಕೊಡಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರೋ ಭಾರತ ಸಂವಿಧಾನ ಎಲ್ಲರಿಗೂ ಸಮಾಜ ನಿರ್ಮಾಣ ಆಗಬೇಕಾಗಿದೆ ಈ ದೇಶದಲ್ಲಿ. ಯಾರೂ ಚಿನ್ನದ ತಟ್ಟೆಯಲ್ಲಿಟ್ಟು ನಿಮ್ಗೆ ಅವಕಾಶ ಕೊಡಲ್ಲ. ನಮ್ಮ ಅವಕಾಶಗಳನ್ನು, ನಮ್ಮ ಸ್ಥಾನಮಾನಗಳನ್ನು ನಾವೇ ಪಡಿಬೇಕು. ನೋಡಿ, ನಮ್ಮ ಅಲ್ಸೆ ಸಾಹೇಬರು ಇವತ್ತು ವೈಸ್ ಚಾನ್ಸಲರ್ ಆಗಿದ್ದಾರೆ. ಹಿ ಆಲ್ಸೋ ಕಮ್ಸ್ ಫ್ರಮ್ ಎ ರೂರಲ್ ಬ್ಯಾಕ್ಗ್ರೌಂಡ್. ಎಷ್ಟು ಕಷ್ಟಪಟ್ಟು ಬಂದಿರ್ಬೋದು ಅವರು, ಪ್ರೊಫೆಸರ್ ಆಗಿ, ಸೀನಿಯರ್ ಪ್ರೊಫೆಸರ್ ಆಗಿ, 2 ವಿಶ್ವವಿದ್ಯಾಲಯಗಳ ಕುಲಪತಿಗಳಾಗಿ. ಕಲ್ಯಾಣ ಕರ್ನಾಟಕದವರು ಅವರು ಎಷ್ಟು ದೂರದಿಂದ ಎಷ್ಟು ಕಷ್ಟಪಟ್ಟು ಬಂದಿರಬೇಕು. ಆ ಜರ್ನಿ ಇದೆಯಲ್ಲ, ಅದು ನಮಗೆಲ್ಲ ಮಾರ್ಗದರ್ಶನ ಆಗಬೇಕು. ಹಾಗಾಗಿ ನಾವ್ಯಾರು ಡಣ್ಣಂತ ಬಂದು ನಮ್ಮನ್ನು ಯಾರೂ ಕೂರಿಸಲ್ಲ. ಸೊ ಓನ್ಲಿ ಯುವರ್ ಹಾರ್ಡ್ ವರ್ಕ್, ನಿಮ್ಮ ಪರಿಶ್ರಮ, ನಿಮ್ಮ ಸಾಧನೆ, ನಿಮ್ಮ ಜ್ಞಾನ
ನಿಮ್ಮನ್ನು ಭಾಳ ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಗುತ್ತೆ. ಆ ನಿಟ್ಟಿನಲ್ಲಿ ದಯವಿಟ್ಟು ಸ್ವಲ್ಪ ಸೀರಿಯಸ್ ಆಗಿರಿ. ಈ ತರಬೇತಿ ಟೈಮ್ನಲ್ಲಿ ಟೈಮ್ ವೇಸ್ಟ್ ಮಾಡಬೇಡಿ. ಒಬ್ಬೊಬ್ಬರು ಎಕ್ಸ್ಪರ್ಟ್ಸ್ ಬಂದು ಯಾಕೆ ಎಕ್ಸ್ಪರ್ಟ್ ಲೆಕ್ಚರ್ ಯಾಕೆ ಕೇಳಬೇಕು ಅಂದರೆ, ಎಕ್ಸ್ಪರ್ಟ್ ಕೊಡೋ ಮಾಹಿತಿ ನೀವು ನಿಜವಾಗ್ಲೂ ಪುಸ್ತಕದಾಗ ಓದಬೇಕು ಅಂದರೆ 1 ತಿಂಗಳು ಬೇಕು, 1 ಅವರ್ ಅವ್ನು ರೆಡಿಯಾಗಿ ಬಂದಿರ್ತಾರೆ ಎಕ್ಸ್ಪರ್ಟ್ಸು. ಆ ಜ್ಞಾನವನ್ನು ನೀವು ಪಡೆದುಕೊಳ್ಳಿ. ನಿಮಗೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಒಳ್ಳೆಯದಾಗಲಿ, ಎಲ್ರಿಗೂ ನೀವು ಯಶಸ್ಸು ಸಿಗಲಿ. ಇನ್ನು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ನೆಟ್ಟು ಮತ್ತು JRF ಸಂಖ್ಯೆ ಜಾಸ್ತಿ ಆಗಲಿ. ಸ್ಲೆಟ್ ಏನೋ ಭಾಳ ಜನ ಆಗ್ತಾಯಿದ್ದಾರೆ ನಮ್ಮ ರಾಜ್ಯದವರು, ಸಮಸ್ಯೆ ಇಲ್ಲ. ನಮಗೆ JRF ಆದರೆ ವಿಶ್ವವಿದ್ಯಾಲಯಗಳಿಗೆ ಶಕ್ತಿ ಬರ್ತದೆ. ನಿಮ್ಮ ನೆಟ್ ಆ್ಯಂಡ್ JRF ಸ್ಕಾಲರ್ ಆದರೆ ನಮಗೆ ವಿಶ್ವವಿದ್ಯಾಲಯಕ್ಕೂ ಕೂಡ ಅನುಕೂಲ ಆಗ್ತದೆ. ನಮ್ಮ ನ್ಯಾಕ್ ರೇಟಿಂಗಲ್ಲಿ ಏನು ಕೇಳ್ತೀವಿ, ಹೌ ಮೆನಿ JRF ಯು ಹ್ಯಾವ್, ದಿಸ್ ದ ಫಸ್ಟ್ ಪಾಯಿಂಟ್ ವಿ ಆಸ್ಕ್. ಆ ನಿಟ್ಟಿನಲ್ಲಿ ನೀವು ಎಲ್ಲರೂ ಕೂಡ ಶಕ್ತಿ ಇದೆ. ಜಾಣರು ದಡ್ಡು ಅನ್ನೋದನ್ನು ನಾನು ನಂಬಲ್ಲ, ಒಪ್ಪೋದಿಲ್ಲ. ಎಲ್ಲರೂ ಜಾಣರೆ. ಆದರೆ ಒಬ್ಬೊಬ್ಬರಿಗೆ ಒಂದೊಂದು ಕ್ಷೇತ್ರದಲ್ಲಿ ಪ್ರತಿಭೆ ಇರ್ತದೆ. ದಯವಿಟ್ಟು ಹೆಚ್ಚು ಶ್ರಮವಹಿಸಿ ಓದಿ, ಈ ಅವಕಾಶವನ್ನು ಸದುಪಯೋಗ ಮಾಡಿಕೊಳ್ಳಿ. ಇದೇ ರೀತಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಬರೀ ದೂರಶಿಕ್ಷಣ ವ್ಯವಸ್ಥೆಗೆ ಮಾತ್ರ ಅದು ಸೀಮಿತ ಆಗದೆ, ನಮ್ಮ ಅಲ್ಸೆ ಅವರು ಬಂದ ಮೇಲೆ ನ್ಯಾಕಲ್ಲಿ ಟಾಪ್ ರೇಟೆಡ್ ಅಂದರೆ ಐ ಥಿಂಕ್ ಹಿ ಹ್ಯಾಸ್ ಪ್ರೂವ್ಡ್ ಈವನ್ ಎ ಡಿಸ್ಟೆನ್ಸ್ ಎಜುಕೇಷನ್ ಇರ್ತಕ್ಕಂಥ ಒಂದು ವಿಶ್ವವಿದ್ಯಾಲಯ ಕೂಡ ಯಾವುದೇ ಒಂದು ಟ್ರೆಡಿಷನಲ್ ಪಬ್ಲಿಕ್ ಯೂನಿವರ್ಸಿಟಿಗಿನ್ನ ಹೆಚ್ಚು ಸಾಧನೆ ಮಾಡ್ಬೋದು ಅನ್ನೋದನ್ನು ತೋರಿಸಿದ್ದಾರೆ. ಇಲ್ಲಿ ಅಲ್ಯುಮ್ನೈ ಈಸ್ ವೆರಿ ಸ್ಟ್ರಾಂಗ್, KCU ಅಲ್ಯುಮ್ನೈ ಈಸ್ ವೆರಿ ಸ್ಟ್ರಾಂಗ್. ಆ ನಿಟ್ಟಿನಲ್ಲಿ ಇನ್ನು ಬರ್ತಕ್ಕಂಥ ದಿನಗಳಲ್ಲಿ ಇನ್ನು ಹೆಚ್ಚು ಈ ವಿಶ್ವವಿದ್ಯಾಲಯ ಸೇವೆಯನ್ನು ಸಲ್ಲಿಸಲಿ. ನೀವು ಕೂಡ ಶ್ರಮವಹಿಸಿ ನಿಮ್ಮೆಲ್ಲರ ಈ ಏನು ಪರೀಕ್ಷೆಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಿ, ಯಶಸ್ಸು ನಿಮ್ಮದಾಗಲಿ. ಬರ್ತಕ್ಕಂಥ ದಿನಗಳಲ್ಲಿ ಬರೀ ನೀವೊಬ್ಬರೇ ಸೆಟ್ ಮಾಡ್ಕೊಂಡೆಲ್ಲ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ದೊಡ್ಡ ಪ್ರೊಫೆಸರ್ ಆಗಿ ಉಂಡ್ಕೊಂಡು ಮನಿಕಳ ದೃಷ್ಟಿ ಬಿಡಿ. ಈ ನಾಡು, ಈ ದೇಶ ಏನೇನು ನಿಮ್ಮ ಸೌಲಭ್ಯ, ಈ ವಿಶ್ವವಿದ್ಯಾಲಯ ನಿಮ್ಗೆ ಏನೇನು ಸೌಲಭ್ಯ ಕೊಟ್ಟಿದೆ, ಈ ನಾಡಿನಲ್ಲಿ ತಿರುಗಿಸಿ ನಾನೇನನ್ನು ಕೊಡ್ತೇನೆ, ಈ ನಾಡಿಗೆ ನಾನು ಕರ್ನಾಟಕ ರಾಜ್ಯಕ್ಕೆ, ಭಾರತಕ್ಕೆ ಏನು ಕೊಡುಗೆಯನ್ನೇ ಕೊಡ್ತೇನೆ ಅನ್ನೋ ಪ್ರಶ್ನೆ ನೀವು ಹಾಕ್ಕೊಳ್ಳಿ. ಮತ್ತು ಎಲ್ಲರೂ ಕೂಡ ಯಾವುದೇ ಸ್ಥಾನಮಾನ ಇದ್ದರೂ ಕೂಡ, ಯಾವುದೇ ಜಾತಿಯ, ಯಾವುದೇ ಧರ್ಮದ, ಯಾವುದೇ ಹಿನ್ನೆಲೆಯ ವ್ಯಕ್ತಿ ನಿಮ್ಮ ಜೊತೆ ಬಂದಾಗ ಅವರ ಕಣ್ಣೀರನ್ನು ಒರೆಸುವ ತಾಯಿ ಹೃದಯವನ್ನು ಬೆಳೆಸ್ಕೊಂಡಾಗ ಮಾತ್ರ ಬಹುಶಃ ನಿಮ್ಗೆ ಸಿಕ್ಕಿರ್ತಕ್ಕಂಥ ಪದವಿಗೆ ಅರ್ಥ ಬರ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ರಿಗೂ ವಂದಿಸಿ ನಿಮಗೆ ಶುಭವಾಗಲಿ ಅಂತ ಹಾರೈಸಿ ನನ್ನ ಮಾತು ಮುಗಿಸಿ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರುವಂಥ ಮಾನ್ಯ ಅಧ್ಯಕ್ಷರು ಹಾಗೂ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿಯ ಕುಲಪತಿಗಳಾದ ಪ್ರೊಫೆಸರ್ ಶರಣಪ್ಪ ವಿ ಹಲಸೇರವರೇ ಹಾಗೂ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಬಂದಂಥ, ಈಗ ತಾನೇ ತಮ್ಮನ್ನೆಲ್ಲ ಉದ್ದೇಶಿಸಿ ಅದ್ಭುತವಾಗಿ ಮಾತಾಡಿದಂಥ ಪ್ರೊಫೆಸರ್ BK ರವಿ ಕುಲಪತಿಗಳು, ಬೆಂಗಳೂರು ಉತ್ತರ ವಿಶ್ವವಿದ್ಯಾನಿಲಯರವರೇ ಹಾಗೂ ವೇದಿಕೆ ಮೇಲೆ ಇತರ ಗಣ್ಯರಾಗಿರುವಂಥ ಕುಲಸಚಿವರು ಪ್ರೊಫೆಸರ್ SK ನವೀನ್ ಕುಮಾರ್ ಅವರೇ ಹಾಗೂ ಚಂದ್ರೇಗೌಡರವರೇ ಹಾಗೂ ಡಾಕ್ಟರ್ ಆನಂದ್ ರವರೇ ಹಾಗೂ ಡೀನ್ ಆಗಿರುವಂಥ ಡಾಕ್ಟರ್ ರಾಮನಾಥಂ ನಾಯ್ಡು ಅವರೇ, ಮತ್ತು ನನ್ನನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದಂಥ ಸಂಯೋಜನಾಧಿಕಾರಿಗಳಾದ ಸತ್ಯನಾರಾಯಣ ಗೌಡರವರೇ ಹಾಗೂ ನನ್ನ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳೇ, ಮಾಧ್ಯಮ ಮಿತ್ರರೇ ಹಾಗೂ ಇತರೆ ಸಿಬ್ಬಂದಿಗಳು, ಅಧ್ಯಾಪಕರು, ಬೋಧಕರು ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ನಮಸ್ಕಾರಗಳು. ಈಗಾಗಲೇ ನಾನು ಮನಸ್ಸಲ್ಲಿ ಕೆಲವು ಏನು ಅಂದ್ಕೊಂಡಿದ್ನೋ ಅದೆಲ್ಲ ಡಾಕ್ಟರ್ BK ರವಿ ಅವರು ತುಂಬ ಆಳವಾಗಿ ನಿಮಗೆ ಉದ್ದೇಶಿಸಿ ಹೇಳಿರ್ತಾರೆ. ಕೆಲವು ಚಿಕ್ಕ ವಿಷಯಗಳು ಹೇಳಬೇಕು. ನನಗೆ ಜ್ಞಾಪಕ ಬರ್ತಾ ಇರೋದಂದರೆ, ನಾನು ಈಗ ಆಲ್ರೆಡಿ ಅವರು ಸತ್ಯನಾರಾಯಣ ಗೌಡ ಅವರು ಹೇಳಿದರು, ನಾನು 97 ಬ್ಯಾಚ್ ಕರ್ನಾಟಕ ಆಡಳಿತ ಅಧಿಕಾರಿಯಾಗಿ ಸೆಲೆಕ್ಟ್ ಆಗಿದ್ದೆ KPSC ಪರೀಕ್ಷೆ ಮೂಲಕ. ಅದಕ್ಕೆ ಮುಂಚೆ ಕೆಲವು ವರ್ಷಗಳು ನನ್ನ MSc ಮುಗಿದ ತಕ್ಷಣ ಕೆಲವು ವರ್ಷಗಳು ನಾನು ಅಧ್ಯಾಪಕರಾಗಿ ಕೆಲಸ ಮಾಡಿದ್ದೆ. ಆಗ ನಿಮ್ಮೆಲ್ಲರಂಗೆ ನನಗೂ ಒಂದು ಲೆಕ್ಚರರ್ ಹಾಗೂ ಬೋಧಕರ ಒಂದು ಕೆರಿಯರ್ ಬೇಕು ಅಂತ ಆಸೆಯಿಂದ ನಾನು CSIR UGC ನೆಟ್ ಅದೆಲ್ಲ ಪರೀಕ್ಷೆ ಬರೆದೆ. ಇವಾಗ ಅದನ್ನೇ ಜ್ಞಾಪಿಸ್ಕೊಳ್ತಾ ಇದ್ದೆ. ನಮ್ಮ ಕುಲಪತಿಯವರು ಕೇಳಿದ್ರು ನನಗೆ, ನಿಮ್ಗೆ ಇದ್ರ ಬಗ್ಗೆ ಸ್ವಲ್ಪ ಐಡಿಯಾ ಇದೆಯಾ ಅಂತ. ಸೊ ನಾನು ಈ ಪರೀಕ್ಷೆ ಬರೆದಿದ್ದೆ ಸರ್. ಆದರೆ ಆ ಕಾಲ ತುಂಬ ಕಮ್ಮಿ ರಿಸಲ್ಟ್ಸ್ ಬರ್ತಾಯಿತ್ತು. UGC CSIR ನನಗೆ ಜ್ಞಾಪಕ ಇದೆ, ಒಂದು ಚಿಕ್ಕ ಪ್ಯಾರಾ ಅಷ್ಟೇ ರಿಸಲ್ಟ್ಸ್ ಬರ್ತಾಯಿದ್ದಿದ್ದು.
ಅದರಲ್ಲಿ ನನ್ನ ನಂಬರ್ ಇಲ್ಲೇ ಇರಲಿಲ್ಲ. ಕಷ್ಟಪಟ್ಟು ಓದಿ ನನಗೆ ಆ್ಯಕ್ಚುಲಿ ನಾನು ಯಾವಾಗಲೂ ಐ ವಾಸ್ ಎ ಗುಡ್ ಸ್ಟೂಡೆಂಟ್. MScಲೂ ಒಳ್ಳೆ ಡಿಸ್ಟಿಂಕ್ಷನ್, ಆಲ್ವೇಸ್ ಐ ಹ್ಯಾವ್ ಬೀನ್ ಅ ಗುಡ್ ಸ್ಟೂಡೆಂಟ್. ಹಾಗಿದ್ದರೂ ಸಹ ನಮಗೆ ನಾನು ಚೆನ್ನಾಗಿ ಬರೆದಿದ್ದೀನಿ ಅಂತ ಅಂದ್ಕೊಂಡಿದ್ರು ಸಹ ಆವಾಗ ಬರೀ ಈ ಏನದು ಸಿಂಗಲ್ ಕ್ವೆಶನ್ಸ್, ವಾಟ್ ಎವರ್ ಯು ಕಾಲ್, ಆಬ್ಜೆಕ್ಟಿವ್ ಕ್ವೆಶನ್ಸ್ ಇರಲಿಲ್ಲ, ಡಿಸ್ಕ್ರಿಪ್ಟಿವ್ ಇತ್ತು. UGC CSIR ನೆಟ್ ಎಲ್ಲ ಆ ಡಿಸ್ಕ್ರಿಪ್ಟಿವಲ್ಲಿ ಇಟ್ ಯೂಸ್ ಟು ಬಿ ವೆರಿ ಟ್ರಿಕ್ಕಿ. ಓಕೆ, ಸೊ ಆ ಥರ ಕ್ವೆಶನ್ಸ್ ನಾನು ಚೆನ್ನಾಗಿ ಮಾಡಿದ್ದೀನಿ ಅಂತಲೇ ನಾನು ಅಂದ್ಕೊಳ್ತಾ ಇದ್ದೆ. ಆದರೆ ರಿಸಲ್ಟಲ್ಲಿ ನನ್ನ ಹೆಸರು ಯಾವತ್ತೂ ಬರಲಿಲ್ಲ. ಆಮೇಲೆ ಇನ್ನೂ ಒಂದು, ಈಗ ಸರ್ ಹೇಳ್ದಂಗೆ ತುಂಬ ಆಳವಾಗಿರ್ತಾಯಿತ್ತು ಸಿಲೆಬಸ್. ಪರೀಕ್ಷೆಗೆ ಪ್ರಿಪೇರ್ ಆಗೋವಂಥ ಸಿಲೆಬಸ್ ಆಗಲೇ ತುಂಬ ವಾಸ್ಟಾಗಿತ್ತು. ನಮಗೆ ನಮ್ಮ ಕೋರ್ಸ್ ಜೊತೆಗೆ ಅಥವಾ ಅಷ್ಟೊಂದು ಡೀಪಾಗಿ ಓದೋಕ್ಕೆ ಟೈಮೇ ಸಿಗ್ತಾ ಇರಲಿಲ್ಲ, ಟೈಮ್ ಮುಗ್ಸೋಕ್ಕಾಗ್ತಾ ಇರಲಿಲ್ಲ ಪೋರ್ಷನ್ಸು. ಸೊ ಐ ಥಿಂಕ್ ನಾನು ಒಂದು 4 ಅಟೆಂಪ್ಟ್ ಏನೋ ಮಾಡಿದೆ. 4 ಅಟೆಂಪ್ಟಲ್ಲಿ 4ನೇ ಅಟೆಂಪ್ಟಲ್ಲಿ ನನಗೆ ಫ್ಲ್ಯಾಶ್ ಆಯಿತು ಈ ಎಕ್ಸಾಮ್ ಹೇಗೆ ಪ್ರಿಪೇರ್ ಮಾಡಬೇಕು ಅಂತ. CSIR UGC ಬಗ್ಗೆ, JRF ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಅದು ಎಲ್ಲ ಪ್ರಿಪೇರ್ ಆಗೋ ಅಗತ್ಯ ಇಲ್ಲ. ಕೆಲವು ಮುಖ್ಯವಾದ ಕ್ವೆಶನ್ಸ್ ಎಲ್ಲಿ ರಿಪೀಟ್ ಆಗ್ತಾಯಿದೆ ಅದನ್ನು ನಾನು ಓದಿದ್ದಿದ್ರೆ ನಾನು ಆಗ್ಬೋದು ಅಂತ ನನ್ನ ಫ್ಲ್ಯಾಶ್ ಆಯಿತು. ಬಟ್ ಅಷ್ಟರಲ್ಲಿ ನಾನು ಬೇರೆ ಒಂದು ಪರೀಕ್ಷೆಗಳಲ್ಲಿ ಭಾಗವಹಿಸಿ ಮತ್ತು ನನಗೆ ರಿಸರ್ಚ್ ಮೇಲೆ ತುಂಬ ಇಂಟ್ರೆಸ್ಟ್ ಇತ್ತು. ಅವ್ರು ಹೇಳ್ದಂಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ಬ್ರೀಫಾಗಿ ಸ್ವಲ್ಪ ವರ್ಷ ರಿಸರ್ಚ್ ಅಸಿಸ್ಟೆಂಟ್ ಆಗಿದ್ದೆ. ನನಗೆ ಅದ್ರ ಮೇಲೆ ತುಂಬ ಆಸಕ್ತಿ ಇತ್ತು. ಅಷ್ಟರಲ್ಲಿ KES ಪರೀಕ್ಷೆ ಪಾಸ್ ಆದಮೇಲೆ ನಾನು ಅದನ್ನು ಬಿಟ್ಬಿಟ್ಟೆ. ಸೊ ಇದೇ ಮೈಸೂರಲ್ಲಿ ನಾನು ಪ್ರೊಬೇಷನರ್ ಆಗಿದ್ದೆ. ಇದೇ ಕಡೆ ಇಲ್ಲೇ ಓಡಾಡಿಕೊಂಡು ಇರೋದನ್ನ ಜ್ಞಾಪಕ ಬರ್ತಾಯಿದೆ. ಮುಂದೆ ಹೇಳಬೇಕಂದ್ರೆ ನನ್ನ ಸರ್ಕಾರಿ ಸೇವೆಯಲ್ಲಿ ಹಲವೊಮ್ಮೆ ನಾನು ಈ ತರಬೇತಿ ಒಂದು ಪ್ರೋಗ್ರಾಮ್ಸಲ್ಲಿ ನಾನು ತುಂಬ ಕೆಲಸ ಮಾಡಿದ್ದೀನಿ. ಅದು ನನ್ನ ಅದಾಗೆ ಬಂದ ಅದೃಷ್ಟ. 2009ರಲ್ಲಿ ನನಗೆ ಉಪನಿರ್ದೇಶಕರು ಅಂತ ಪ್ರಮೋಷನ್ ಆಯಿತು. ಆಗ ಪರೀಕ್ಷಾ ಪೂರ್ವ ತರಬೇತಿ ಕೇಂದ್ರ ಅಂತ ಇದೆ ಬೆಂಗಳೂರಲ್ಲಿ, ಸಮಾಜ ಕಲ್ಯಾಣ ಇಲಾಖೆಯಲ್ಲಿ. ಅಲ್ಲಿ ಪ್ರಾಂಶುಪಾಲರು ಅಂತ ಇತ್ತು. ಆ ಹುದ್ದೆ ಹೆಸರು ಪ್ರಾಂಶುಪಾಲರು. ಇಟ್ ಈಸ್ ಈಕ್ವಲ್ ಕ್ಯಾಡರ್ ಟು ಡೆಪ್ಟಿ ಡೈರೆಕ್ಟರ್. ಸೊ ಆ ಹುದ್ದೆಯಲ್ಲಿ ನಾನು ಆಲ್ಮೋಸ್ಟ್ ಒಂದು 5 ವರ್ಷ ಕೆಲಸ ಮಾಡಿದ್ದೀನಿ. ಅಲ್ಲಿ ಏನಂದರೆ ಆವಾಗ ನಾನಿದ್ದಾಗ ಶೆಡ್ಯೂಲ್ ಕ್ಯಾಸ್ಟ್, ಶೆಡ್ಯೂಲ್ ಟ್ರೈಬ್, OBC ಎಲ್ಲರಿಗೂ ವಿದ್ಯಾರ್ಥಿಗಳಿಗೆ ಒಳ್ಳೆ ಎಕ್ಸಲೆಂಟ್ ಕೋಚಿಂಗ್ ಇನ್ಸ್ಟಿಟ್ಯೂಟ್ಸ್, ನುರಿತವಾದ ಕೋಚಿಂಗ್ ಸಂಸ್ಥೆಗಳು ಡೆಲ್ಲಿ ಕೇಳಿದ್ದೀರಾ? ಐ ಥಿಂಕ್ ಮೆನಿ ಆಫ್ ಯು ವುಡ್ ಹ್ಯಾವ್ ಹರ್ಡ್. ಡೆಲ್ಲಿನಲ್ಲಿ ವಾಜಿರಾಮ್ ಅಂಡ್ ರವಿ, ಶ್ರೀರಾಮ್ ಮತ್ತು ರಾವ್ಸ್, ಚಾಣಕ್ಯ ಈ ಥರ ತುಂಬ ಫೇಮಸ್ ಕೋಚಿಂಗ್ ಇನ್ಸ್ಟಿಟ್ಯೂಟ್ಸ್ 20-25 ವರ್ಷದಿಂದ ಇದೆ ಅಲ್ಲಿ. ಮತ್ತು ಹೈದರಾಬಾದ್ RC ರೆಡ್ಡಿ, ಬ್ರೈನ್ ಟ್ರೀ, ಮತ್ತು ಬೆಂಗಳೂರಲ್ಲೇ ಸುಮಾರು ಸಂಸ್ಥೆಗಳು ಈಗ ಹುಟ್ಕೊಂಡಿದೆ, ಆವಾಗಲೂ ಇತ್ತು. ಸೊ ಈ ಥರ ಸಂಸ್ಥೆಗಳಿಗೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ಡೈರೆಕ್ಟಾಗಿ ನಾವು ಅವ್ರಿಗೆ ಕೋಚಿಂಗಿಗೆ ಸ್ಪಾನ್ಸರ್ ಮಾಡ್ತಾಯಿದ್ವಿ, ಕಳಿಸ್ತಾಯಿದ್ವಿ. ಆಗಲೇ ಫೀಸು 50-60 ಸಾವಿರ ಮೇಲಿತ್ತು. ನಾನು ಹೇಳ್ತಾ ಇರೋದು 2009ರಿಂದ 2014ವರೆಗೂ ನಾನು ಅಲ್ಲೇ ಕೆಲಸ ಮಾಡಿದೆ. ಆ ಟೈಮಲ್ಲಿ ಆಲ್ಮೋಸ್ಟ್ 1 ಲಕ್ಷಕ್ಕೊಳಗೆ ಇತ್ತು ಫೀಸು. ಸೊ ಆ ಪೂರ್ತಿ ತರಬೇತಿ ಶುಲ್ಕ ಪ್ಲಸ್ ಟ್ರಾವೆಲ್ ಪ್ಲಸ್ ಮಂತ್ಲಿ ಸ್ಟೈಫಂಡ್, ಮಾಸಿಕ ಶಿಷ್ಯ ವೇತನ, ಫುಡ್ಡು, ಮೇಂಟೆನೆನ್ಸ್ ಎಲ್ಲ ಸೇರಿ ಇಷ್ಟೂ ನಾವು ಅವ್ರಿಗೆ ಕೊಡ್ತಾಯಿದ್ವಿ. ಸೊ ಕರ್ನಾಟಕ ಸರ್ಕಾರ ಇದು ಒಂದು ಪಾಯ್ನರ್ ಅಂತ ಹೇಳಬೇಕು. ಪ್ರಥಮವಾಗಿ ಈ ಥರ ಒಳ್ಳೆ ಕಾರ್ಯಕ್ರಮ ಶುರು ಮಾಡಿದ್ದು ನಮ್ಮ ಕರ್ನಾಟಕ ಸರ್ಕಾರ. ಯಾಕೆಂದರೆ ಆ ಕಾಲದಲ್ಲೇ ನನಗೆ 2009-10ರಲ್ಲಿ ಬೇರೆ ಸ್ಟೇಟ್ ಅವರೆಲ್ಲ ನಂಗೆ ಕಾಲ್ ಮಾಡಿದ್ರು. ಸಿಕ್ಕಿಂ ಅವರು, ಗುಜರಾತ್ ಅವರು ಎಲ್ಲ ಕಾಲ್ ಮಾಡಿಬಿಟ್ಟು ನೀವು ಈ ಥರ ಒಂದು ಒಳ್ಳೆ ಸ್ಕೀಮ್ ಇದೆ, ಅದರ ಗೈಡ್ಲೈನ್ಸ್ ಕೊಡಿ ದಯವಿಟ್ಟು, ನಾವು ಮಾಡಬೇಕು, ಡೆಲ್ಲಿಗೆ ಕಳಿಸ್ಬೇಕು, ಹೀಗೆಲ್ಲ ನಮ್ಮನ್ನು ಕೇಳ್ತಾಯಿದ್ರು. ಹಾಗಾಗಿ ಕರ್ನಾಟಕ ಸರ್ಕಾರ ಬಗ್ಗೆ ತುಂಬ ಹೆಮ್ಮೆ ಇದೆ. ಯಾಕೆಂದರೆ ಈ ಥರ ಒಳ್ಳೆ ಕಾರ್ಯಕ್ರಮ ಆಗಲೇ ಒಂದು 15-20 ವರ್ಷಗಳ ಹಿಂದೆಯಿಂದನೂ ಇದನ್ನೇ ಮಾಡಿಕೊಂಡು ಬಂದಿದೆ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಾವುದು ಅಂದರೆ UPSC, KPSC, ಬ್ಯಾಂಕಿಂಗ್, RRB, SSC, ಗ್ರೂಪ್ C, ಸೊ ಇವೆಲ್ಲ ಪ್ರೋಗ್ರಾಮ್ಸಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಆಯ್ಕೆ ಆಗಿದ್ದಾರೆ.
ಇತ್ತೀಚೆಗೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ PC ಇಂಥದ್ದೆಲ್ಲ ಕಾರ್ಯಕ್ರಮಗಳನ್ನೂ ಮಾಡ್ತಾ ಇದ್ದಾರೆ. ಯೂನಿಫಾರ್ಮ್ ಸರ್ವೀಸಸ್ ಅಂತ ಇದೆ ಸೆಕ್ಯೂರಿಟಿ ಫೀಲ್ಡಲ್ಲಿ. ಸೊ ಈ ಎಲ್ಲ ಕಾರ್ಯಕ್ರಮಗಳನ್ನು ಕರ್ನಾಟಕ ಸರ್ಕಾರ ಮಾಡ್ತಾ ಇದ್ದಾರೆ. ಆಮೇಲೆ ಇನ್ನೂ ಒಂದು ಹೇಳಬೇಕಂದ್ರೆ ಈ ಕಲ್ಯಾಣ ಇಲಾಖೆಗಳು, ಕೆಲವು ಕಲ್ಯಾಣ ಇಲಾಖೆಗಳಿದೆ ನಮ್ಮ ಸರ್ಕಾರದಲ್ಲಿ. ಈಗ ಆಲ್ರೆಡಿ ನಾನು ಹೇಳ್ದಂಗೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಪರಿಶಿಷ್ಟ ವರ್ಗ ಕಲ್ಯಾಣ ಅಂತ ಆಮೇಲೆ ಡಿವೈಡ್ ಆಯಿತು. ಪರಿಶಿಷ್ಟ ವರ್ಗ ಕಲ್ಯಾಣ, ಹಿಂದುಳಿದ ವರ್ಗ ಕಲ್ಯಾಣ. ಅಲ್ಲೇ ನಾನು ರವಿ ಸರ್ ಜೊತೆ ದೇವರಾಜ್ ಅರಸ್ ಸೆಂಟಿನರಿ ಪ್ರೋಗ್ರಾಮ್ಗೆ 1 ವರ್ಷ ನಾವು ವರ್ಕ್ ಮಾಡಿದ್ದೀವಿ. ಇಲ್ಲಿ ಮೈಸೂರಲ್ಲಿ ತುಂಬ ಅದ್ಧೂರಿಯಾಗಿ ನಡೀತು. ಸೊ ಮೈನಾರಿಟಿ, ಅಲ್ಪಸಂಖ್ಯಾತರ ಇಲಾಖೆ, ಈ ರೀತಿ ಎಲ್ಲ ಇಲಾಖೆಗಳಲ್ಲೂ ಈ ತರಬೇತಿ ಕಾರ್ಯಕ್ರಮಗಳು, ಫ್ರೀ ಕೋಚಿಂಗ್, ನಾನು ಆ ವರ್ಡ್ ಯೂಸ್ ಮಾಡಿಲ್ಲ, ಫ್ರೀ ಕೋಚಿಂಗ್ ಕಾರ್ಯಕ್ರಮ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮಾಡ್ಕೊಳ್ತಾ ಬಂದಿದ್ದೀವಿ. ನಾನು ಬಿಗಿನಿಂಗಲ್ಲಿ ಎಲ್ಲರಿಗೂ ಮಾಡಿದ್ದೀನಿ. ನಾನು ಆ ಟೈಮಲ್ಲಿ ಎಲ್ಲ ಇಲಾಖೆಗಳು ನನಗೆ ಕೊಡ್ತಾಯಿದ್ರು. ಈವನ್ ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಅವರು ನಮ್ಮ ಹುಡುಗರನ್ನ ಕಳಿಸಿ ಅಂತ 100 ಜನನ ಕಳಿಸಿದ್ರು. ಇಟ್ ವಾಸ್ ಅ ವೆರಿ ಚಾಲೆಂಜಿಂಗ್ ಜಾಬ್. ಯಾಕೆಂದರೆ ನಾನು ಹೊಸದರಲ್ಲಿ ಒಂದು 30-40 ಅಪ್ಲಿಕೇಶನ್ ಬರ್ತಾಯಿತ್ತು ಅಷ್ಟೇ. ಅವೇರ್ನೆಸ್ ಇರಲಿಲ್ಲ ಆವಾಗ 2009-10 ಯಾರೋ ಹುಡುಗರು ಬರೋರು ಈ ಥರ ಫಿಸಿಕಲ್ಲಾಗಿ ಅಪ್ಲಿಕೇಶನ್ ಕೊಡ್ತಾಯಿದ್ರೆ ಅದನ್ನು ಫಿಲ್ ಮಾಡಿ ಕೊಡೋರು. ಸೊ ತದನಂತರ ನಾವು ಆನ್ಲೈನ್ ಮಾಡಿದ್ವಿ. ಆಗಲೇ ಆನ್ಲೈನ್ ವಾಸ್ ದೇರ್, ಅದ್ರ ಬಗ್ಗೆ ಅವೇರ್ನೆಸ್ ಇರಲಿಲ್ಲ. ಆನ್ಲೈನ್ ಅಪ್ಲಿಕೇಶನ್ ಮಾಡಿದ್ವಿ. ಆನ್ಲೈನ್ ಮಾಡಿ ಆಮೇಲೆ ಹುಡುಗರು ಜಾಸ್ತಿ ಆಗೋಯ್ತು. ಫಸ್ಟ್ ಇಯರೇ ನಮಗೆ 1000 ಮೇಲೆ ಬಂತು ಅರ್ಜಿಗಳು. ಸೊ ಅವ್ರನ್ನ ಹೇಗೆ ಫಿಲ್ಟರ್ ಮಾಡೋದು? ಹಾಗಾಗಿ ನಾವು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ, KEA, ನಿಮ್ಮ ಇಂಜಿನಿಯರಿಂಗ್ ಮೆಡಿಕಲ್ ಎಲ್ಲ ಮಾಡ್ತಾರಲ್ಲ, ಸೇಮ್ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅವ್ರ ಮೂಲಕ ಪ್ರವೇಶ ಪರೀಕ್ಷೆ ಮಾಡಿದ್ವಿ. ಫಸ್ಟ್ ಟೈಮ್ 2009-10 ಪ್ರವೇಶ ಪರೀಕ್ಷೆ ಮಾಡಿ ಅದರಲ್ಲಿ ಟಾಪ್ ರ್ಯಾಂಕ್ ಬಂದಿರೋವಂಥ ಅಭ್ಯರ್ಥಿಗಳನ್ನ ಈ ಕೋಚಿಂಗ್ ಕಳ್ಸೋಕ್ಕೆ ಎಂಟ್ರೆನ್ಸ್ ಎಕ್ಸಾಮ್ ನಾನು ಹೇಳ್ತಾ ಇರೋದು ಆಗ್ಲಿಂದಾನೇ ಶುರು ಆಯಿತು. ಯಾಕೆಂದರೆ ಅದರದ್ದು ಒಂದು ಡಿಮ್ಯಾಂಡು ಜಾಸ್ತಿ ಆಗ್ತಾ ಬರ್ತಾಯಿದೆ. ವರ್ಷದಿಂದ ವರ್ಷ ಇದ್ರ ಬಗ್ಗೆ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಬರ್ತಾಯಿದೆ. ಇತ್ತೀಚೆಗೆ ಕೊನೆಯಲ್ಲಿ ಹೇಳ್ದಂಗೆ ನಾನು ಈ ಪೋಸ್ಟ್, ಇವಾಗ ಏನು ಪೋಸ್ಟಲ್ಲಿ ಇದ್ದೀನಿ, ಜಂಟಿ ನಿರ್ದೇಶಕರು ಆಡಳಿತ ತರಬೇತಿ ಸಂಸ್ಥೆ ಮೈಸೂರು, ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್. ಇದು ನೆಕ್ಸ್ಟ್ ಲೆವೆಲ್. ಅಂದರೆ ಯಾರು KAS ಪಾಸ್ ಆಗಿರ್ತಾರೆ, ಆಲ್ರೆಡಿ ಎಕ್ಸಾಮ್ ತೊಗೊಂಡು ಪಾಸ್ ಆದವರು, IAS ಬ್ಯಾಚ್ ನಡೀತಾ ಇದೆ ಇವಾಗ. 25 IAS ಪ್ರೊಬೇಷನರ್ಸ್ ATIಯಲ್ಲಿ ಇದ್ದಾರೆ ಇವಾಗ. IFS IAS ಎಲ್ಲರೂ ಯಾರು ಪಾಸ್ ಆಗಿರ್ತಾರೆ ಅವ್ರಿಗೆ ಇಲ್ಲಿ ನಾವು ಸಾಮಾನ್ಯ ತರಬೇತಿ ಮಾಡ್ತೀವಿ, ಕಾಮನ್ ಫೌಂಡೇಶನ್ ಕೋರ್ಸ್. ಓಕೆ, ಆಮೇಲೆ ಅವ್ರಿಗೆ IAS ಪಾಸ್ ಆಗಿರುವಂಥ ಪ್ರೊಬೇಷನರ್ಸ್ ಹಲವಾರು ರಾಜ್ಯಗಳಿರ್ತಾರೆ, ಬೇರೆ ಅವ್ರು ಇರ್ತಾರೆ. ಆದರೆ ದೇ ಆರ್ ಪೋಸ್ಟೆಡ್ ಇನ್ ಕರ್ನಾಟಕ ಕ್ಯಾಡರ್. ಈಗ 5 ಜನ ಬಂದಿದ್ದಾರೆ IAS ಪ್ರೊಬೇಷನರ್ಸ್, 25 ಬ್ಯಾಚ್. ಅವರೆಲ್ಲ ಕರ್ನಾಟಕ ಕ್ಯಾಡರ್. ನಾಳೆ ಅವರು ದೇ ವಿಲ್ ಬಿಕಮ್ IAS ಆಫೀಸರ್ಸ್ ಇನ್ ಕರ್ನಾಟಕ, ಫಾರ್ ಎವರ್ ದೇ ವಿಲ್ ಬಿ ಹಿಯರ್. ಅವ್ರಿಗೆ ಕನ್ನಡ ಗೊತ್ತಿಲ್ಲ, ಎಕ್ಸೆಪ್ಟ್ 1 ಕ್ಯಾಂಡಿಡೇಟ್ ಹೂ ಇಸ್ ಫ್ರಮ್ ಬ್ಯಾಂಗ್ಳೂರ್. ಮಿಕ್ಕಿದವರೆಲ್ಲ ದೇ ಬಿಲಾಂಗ್ ಟು ಅದರ್ ಸ್ಟೇಟ್ಸ್. ಸೊ ಅವ್ರಿಗೆ ತರಬೇತಿ ಕೊಡುವಂಥ ಸಂಸ್ಥೆ ಇದು, ಆಡಳಿತ ತರಬೇತಿ ಸಂಸ್ಥೆ. ಸೊ ನಾನು ಇವಾಗ ಇಲ್ಲಿ ಬಂದಿದ್ದೀನಿ. ಸೊ ಐ ಆಲ್ಸೋ ಗಾಟ್ ಪ್ರಮೋಟೆಡ್ ಫ್ರಮ್ ಕೋಚಿಂಗ್ ಟು ಟ್ರೈನಿಂಗ್ ಪ್ರೊಬೇಷನರ್ಸ್. ಗೌರ್ಮೆಂಟ್ ಹ್ಯಾಸ್ ಪ್ರಮೋಟೆಡ್ ಮೀ ಅಂತ ಹೇಳ್ತೀನಿ. ದಟ್ಸ್ ಒನ್ ಥಿಂಗ್. ಆಮೇಲೆ ಲೈಕ್ ಐ ವಾಸ್ ಸೇಯಿಂಗ್, ಈಗ ಸರ್ ಆಲ್ರೆಡಿ ಹೇಳಿದ್ರು, ಈಗಿನ ಕಾಲ ಸ್ಪರ್ಧಾತ್ಮಕ ಕಾಲ. ನೀವು ಹುಟ್ಟಿದ ಮಗುವಿಂದ ಪ್ರಾಬಬ್ಲಿ ಸಾಯೋವರೆಗೂ ಸ್ಪರ್ಧೆ. ದಿನ ಬೆಳಗಾದರೆ ಈವನ್ ಟ್ರಾಫಿಕಲ್ಲೂ ಸ್ಪರ್ಧೆ. ಯಾರು ಮುಂದೆ ಹೋಗಬೇಕು, ಯಾರು ಹಿಂದೆ ಹೋಗಬೇಕು, ನಮಗಿಷ್ಟ ಇದೆಯೋ ಇಲ್ವೋ, ಈ ಸ್ಪರ್ಧಾತ್ಮಕ ಲೋಕದಲ್ಲೇ ನಾವಿದ್ದೀವಿ. ಹೀಗಿದ್ದಾಗ ನಾನು ಹೇಳ್ದಂಗೆ ದಿನೇ ಈ ಸ್ಪರ್ಧೆ ಜಾಸ್ತಿ ಆಗ್ತಾಯಿದೆ, ಕಾಂಪಿಟೇಷನ್ ಜಾಸ್ತಿ ಆಗ್ತಾಯಿದೆ. ಯಾಕೆಂದರೆ ಕಾಲೇಜ್ಗಳು ಜಾಸ್ತಿ ಆಗ್ತಾಯಿದೆ, ಅರಿವು ಜಾಸ್ತಿ ಆಗ್ತಾಯಿದೆ. ಈಗ ಸರ್ ತಮಾಷೆಯಾಗಿ ಒಂದು ಮಾತು ಹೇಳಿದ್ರು, ನಾನು 35% ತೊಗೊಂಡಿದ್ದೆ, ಬ್ಯಾಕ್ ಬೆಂಚರು, ಓತ್ಲಾ ಹೊಡಿದೆ ಅಂತ ಏನೋ ಹೇಳ್ತಾಯಿದ್ರು ತಮಾಷೆಗೆ. ಸರ್, ತಾವು ಓತ್ಲಾ ಹೊಡೆದೇ ವೈಸ್ ಚಾನ್ಸ್ಲರ್ ಆಗಿಬಿಟ್ರಿ. ಆದರೆ ಇವರು ಆಗೋಕ್ಕಾಗಲ್ಲ, ನೀವು ಅದೇ ಥರ ಆಗೋಕ್ಕಾಗಲ್ಲ.
ಪ್ಲೀಸ್ ಟ್ರೈ ಟು ರಿಮೆಂಬರ್. ನಮ್ಮ ಜನ್ರೇಷನಲ್ಲೇ ನಮ್ಗೆ ಆಗಿಲ್ಲ. ನಾನೇ UGC ನಾ ಹೇಳ್ದಲ್ಲ, ಐ ಕುಡ್ ನಾಟ್ ಪಾಸ್ JRF ಯಾಕೆಂದರೆ ದ ನಂಬರ್ ಆಫ್ ಸೆಲೆಕ್ಷನ್ಸ್ ವೇರ್ ವೆರಿ ಲೆಸ್. ಸೊ ಈಗ ನೀವು ಆ ಥರ ಕನಸು ಕಾಣಬೇಡಿ. ಆದರೆ ಒಂದು ಹೇಳ್ದಂಗೆ ಆ ಕಾಲಕ್ಕೂ ಈ ಕಾಲಕ್ಕೂ ವ್ಯತ್ಯಾಸ ಏನಂದರೆ, ಆವಾಗ ಅಷ್ಟು ಕಷ್ಟಪಟ್ಟು ಮೆಟೀರಿಯಲ್ಸ್, ಒಂದು ಪರೀಕ್ಷೆ ಬರ್ತಾ ಇದೆ ಅಂದರೆ ಆ ಪರೀಕ್ಷೆಗೆ ಪ್ರಿಪೇರ್ ಆಗೋ ನೋಟ್ಸ್ ಕಲೆಕ್ಟ್ ಮಾಡೋದೇ ಮೇಯ್ನ್ ಕೆಲಸ ನಮಗೆಲ್ಲ ಇದ್ದಿದ್ದು. ಈಗ ಮುಂದಿನ ತಿಂಗಳು ಪರೀಕ್ಷೆ ಅಂದರೆ ಅಲ್ಲಿರೋ ಸಿಲೆಬಸ್ಗೆ ಏನೇನು ಬೇಕು ಆ ನೋಟ್ಸ್ನ ಕಲೆಕ್ಟ್ ಮಾಡೋದಿದೆಯಲ್ಲ, ಅದೇ ಮೇಯ್ನ್ ಕೆಲಸ. ಓದೋದು ನೆಕ್ಸ್ಟು. ಟೈಮೇ ಸಿಗ್ತಾ ಇರಲಿಲ್ಲ ಪೂರ್ತಿ ಮಾಡೋಕ್ಕೆ. ಹಂಗಿದ್ರೂ ನಾವೆಲ್ಲ ಹೇಗೋ ಪಾಸಾಗಿ ವಿ ಹ್ಯಾವ್ ಕಮ್ ಔಟ್ ಇನ್ ಗುಡ್ ಕಲರ್ಸ್. ಓಕೆ, ಯಾಕೆಂದರೆ ಬಿಕಾಸ್ ದ ಕಾಂಪಿಟೇಷನ್ನು ಅಷ್ಟು ಇರಲಿಲ್ಲ. ಬಟ್ ಸ್ಟಿಲ್ ನಾವೆಲ್ಲ ವಿ ಹ್ಯಾವ್ ವರ್ಕ್ಡ್ ವೆರಿ ಹಾರ್ಡ್. ರಾತ್ರಿ ಹಗಲು ಓದಬೇಕು. ಎಕ್ಸಾಮ್ ಅಂದರೆ ಫುಲ್ ನೈಟ್, ಆಲ್ ನೈಟರ್ ಫುಲ್ ಮಾಡಬೇಕು. ಸೊ ಹೀಗೆಲ್ಲ ಮಾಡಿ ಓದಿದ್ದೀವಿ. ಬಟ್ ಈಗ ಸರ್ ಹೇಳ್ದಂಗೆ ಈ ಪ್ರಪಂಚ, ದ ವರ್ಲ್ಡ್ ಈಸ್ ವಿತ್ ಯು, ದ ವರ್ಲ್ಡ್ ಈಸ್ ಇನ್ ಯೋರ್ ಹ್ಯಾಂಡ್ಸ್. ಮೊಬೈಲ್, ಲ್ಯಾಪ್ಟಾಪ್ ಈ ಎರಡಿದ್ರೆ ಪ್ರಪಂಚ ಫುಲ್ಲು ನಿಮ್ಮ ಕೈಯಲ್ಲೇ ಇದೆ. ಆಮೇಲೆ ಈ ಟೆಕ್ನಾಲಜಿ ಸರ್ ಏನು ಹೇಳ್ತಾಯಿದ್ರು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತೆಲ್ಲನೂ. ಸೊ ಈಗ ನಾನು ಬರೋ ಮುಂಚೆ ಐ ವಾಸ್ ಲಿಸನಿಂಗ್ ಟು ಒನ್ ಸ್ಮಾಲ್ ಪಾಡ್ಕಾಸ್ಟ್. ಹೇಗೆ ಎಲ್ಲ ಈವನ್ ಟೀಚಿಂಗ್ ಜಾಬ್ಸ್ನ AI ಕ್ಯಾನ್ ಟೇಕ್ ಅವೇ ಅಂತ. ಬಟ್ ದಟ್ ಈಸ್ ನಾಟ್ ಇನ್ ದ ನಿಯರ್ ಫ್ಯೂಚರ್. ಓಕೆ, ದಟ್ ಈಸ್ ಸ್ಟಿಲ್ ಮಚ್ ಫಾದರ್ ಅವೇ. ನೀವು ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. ಒಂದು AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವರ್ಸಸ್ ಹ್ಯೂಮನ್ ಅಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿತ್ ಹ್ಯೂಮನ್. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಸುಮ್ಮನೆ ಎಲ್ಲ ಹೆದರಿಸ್ತಾ ಇರ್ತಾರೆ 24 ಗಂಟೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದುಬಿಟ್ರೆ ಎಲ್ಲ ಹೊಟ್ಟೋಗುತ್ತೆ ಅಂತ. ಡೀಪ್ ನಾಲೆಡ್ಜ್ಗೆ ಯಾರೂ ಅಡ್ಡಿ ಬರೋಕ್ಕೆ ಸಾಧ್ಯ ಇಲ್ಲ. ಈವನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಏನು? ಇಟ್ ಈಸ್ ನಥಿಂಗ್ ಬಟ್ ಎ ಕಲೆಕ್ಷನ್ ಆಫ್ ಡೀಪ್ ನಾಲೆಡ್ಜ್ ಅಷ್ಟೇ. ಈಗ ನಮ್ಮ ಬ್ರೈನು ಒಂದು ಬುಕ್ ನಾವು ತೊಗೊಂಡು ಓದ್ಬೋದು, ಕೆಲವು ಪಾಡ್ಕ್ಯಾಸ್ಟ್ ಓದ್ಬೋದು, ಕೆಲವು ಡಾಕ್ಯುಮೆಂಟ್ರೀಸ್ ನೋಡ್ಬೋದು. ಅದಕ್ಕೆ ಮೇಲೆ ನಮ್ಮ ಬ್ರೈನ್ ವಿಲ್ ನಾಟ್ ಬಿ ಏಬಲ್ ಟು ಟೇಕ್ ಇಟ್. ಆದರೆ ಈ ಡಿಜಿಟಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಏನು ಮಾಡ್ತಾರೆ, ದೇ ಫೀಡ್ ಲಾಟ್ ಆಫ್ ಇನ್ಫಾರ್ಮೇಷನ್. ಎಲ್ಲೆಲ್ಲಿ ಬುಕ್ಸ್ ಇದೆ, ವಾಟ್ ಎವರ್ ಇನ್ಫಾರ್ಮೇಷನ್ ಆ ಸಬ್ಜೆಕ್ಟ್ ಬಗ್ಗೆ ಎಲ್ಲ ಅದಕ್ಕೆ ಫೀಡ್ ಮಾಡಿಬಿಡ್ತಾರೆ. ಅದು ಏನಿಲ್ಲ, ಇಟ್ಸ್ ಜಸ್ಟ್ ಎ ಕಲೆಕ್ಷನ್ ಅಷ್ಟೇ. ಇಟ್ಸ್ ಎ ರೆಪೋಸಿಟ್ರಿ ಆಫ್ ಡೀಪ್ ಇನ್ಫಾರ್ಮೇಷನ್. ಹಾಗಾಗಿ ನೀವೇನು ಕೇಳಿದ್ರೂ ಅದು ಬರುತ್ತೆ. ಬಟ್ ನಿಮ್ಗೇನು ಕೇಳಬೇಕು ಅಂತ ಗೊತ್ತಾಗಬೇಕು. ಅದರಲ್ಲೇ ಫ್ಯೂಚರ್ ಇರೋದು. ಹೌ ಯು ಆಸ್ಕ್, ವಾಟ್ ಯು ಆಸ್ಕ್, ಇಟ್ಸ್ ಕಾಲ್ಡ್ ಅ ಪ್ರಾಂಪ್ಟ್ ಅಂತೀವಿ. ಆ ಪ್ರಾಂಪ್ಟ್ ಏನು ಕೊಡ್ತೀರಾ ಅನ್ನೋದ್ರ ಮೇಲೇ ನಿಮ್ಗೆ ಉತ್ತರ ಬರೋದು. ಅರ್ಥ ಆಯ್ತಲ್ಲ? ಸೊ ಹಾಗಾಗಿ ನಿಮ್ಗೆ ಆ ಪ್ರಾಂಪ್ಟ್ ಕೊಡೋಕ್ಕೆ ನಿಮ್ಗೆ ನಾಲೆಡ್ಜ್ ಇರಬೇಕು, ಸರ್ ಹೇಳ್ದಂಗೆ. ಹೀಗಾಗಿ ನೀವು ಇದನ್ನೆಲ್ಲ ಇಲ್ಲಿ ಇಂಥ ಒಂದು ಉತ್ತಮವಾದ ಕಾರ್ಯಕ್ರಮ ಇರೋ ಬಗ್ಗೆ ನನಗೆ ಗೊತ್ತಿರಲಿಲ್ಲ. ಬಹಳ ಖುಷಿಯಾಯಿತು. ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಅವರು ಇಂತಹ ಒಳ್ಳೆ ಕಾರ್ಯಕ್ರಮ ಇಲ್ಲಿ ಆಯೋಜಿಸಿದ್ದಾರೆ. ನೀವೆಲ್ಲ ಇದನ್ನು ದಯವಿಟ್ಟು ಸದುಪಯೋಗಪಡಿಸಿ. ಆಮೇಲೆ ಒಳ್ಳೆ ಪ್ರೊಫೆಸರ್ಸ್ ಬಂದು ನಿಮಗೆ ಪಾಠ ಮಾಡ್ತಾರೆ. KSET ಮತ್ತು ನೀಟ್ಗೆ ಯಾವ ರೀತಿ ತಯಾರಿ ಮಾಡಬೇಕು ಅಂತ. ಇನ್ನೊಂದು, ಈಗ ಮಾತಾಡ್ದಂಗೆ ಬರೀ ನಾನು ಎಕ್ಸಾಮ್ ಪಾಸ್ ಆದರೆ ಸಾಕು ಅಂದರೆ ಅದೂ ತಪ್ಪಾಗತ್ತೆ. ಆ ಕಾಲ ಓಕೆ, ಎಕ್ಸಾಮ್ ಪಾಸ್ ಆಯಿತಾ, ನಮ್ಮ ರಿಸಲ್ಟ್ ಬಂತಾ, ನಂದು ಪರೀಕ್ಷೆ ಪಾಸ್ ಆಯಿತು, ರಿಸಲ್ಟ್ ಬಂತು, ರ್ಯಾಂಕ್ ಬಂತು, ಇಂಟರ್ವ್ಯೂ ಆಯಿತು, ಸೆಲೆಕ್ಟ್ ಆಯಿತು, ಅಫ್ಕೋರ್ಸ್. ಆದರೆ ಈಗ ಬರೀ ನಾನು ಅಷ್ಟಕ್ಕೆ ಪರೀಕ್ಷೆ ಪಾಸ್ ಆಗೋದಕ್ಕೆ ಸೀಮಿತ ಆದರೆ ಸಾಕಾಗಲ್ಲ. ಹೋದ ವರ್ಷ 25ನೇ ಸಾಲಲ್ಲಿ 9 ರಿಂದ 10 ಲಕ್ಷ ಜನ ಈ ಪರೀಕ್ಷೆ ನೀಟ್ UGC ಪರೀಕ್ಷೆ ತೊಗೊಂಡ್ರು ಅಂತ ನನಗೆ ಓದಿದೆ ನಾನು. ಸೊ ಅಷ್ಟರಲ್ಲಿ ನಾನೀಗ ಸರ್ನ ಕೇಳಿದಾಗ ಎಷ್ಟು ಜನ ಆ್ಯಕ್ಚುಲಿ ಪಾಸ್ ಆಗ್ತಾರೆ, ಐ ಮೀನ್ ಎಲಿಜಿಬಲ್ ಆಗ್ತಾರೆ NETಲಿ ಅಂದರೆ ಒಂದು 20 ರಿಂದ 20,000 25,000. ನೋಡಿ, ನೀವೇ ಯೋಚನೆ ಮಾಡಿ, 9-10 ಲಕ್ಷದಲ್ಲಿ 20,000 ಜನ ಪಾಸ್ ಎಲಿಜಿಬಿಲಿಟಿ ಸಿಕ್ತು ಅಂದರೆ, ಸೊ ನೀವು ಕಂಪೀಟ್ ಮಾಡಬೇಕಾಗಿರೋದು ಆ 20,000 ಜನದ ಜೊತೆ, 9 ಲಕ್ಷ ಜನದ ಜೊತೆ ಅಲ್ಲ. ಅದನ್ನು ನೀವು ಮನಸ್ಸಲ್ಲಿ ಕ್ಲಿಯರಾಗಿ ತೊಗೊಳ್ಳಿ. ಈಗ UPSC ಪರೀಕ್ಷೆ 5-6 ಲಕ್ಷ ಪಾಸ್ ಆಗ್ತಾರೆ, ಆದರೆ ರ್ಯಾಂಕ್ ಬರೋದು ಬರೀ 1000ಗಿಂತ ಕಮ್ಮಿ, 1000ಕ್ಕಿಂತ ಕಮ್ಮಿ. ಸೊ ನಾನು
ಮೊದಲು ಅದೇ ಹೇಳ್ತಾ ಇದ್ದೆ, ನೀವು 5 ಲಕ್ಷ ಜನದ ಜೊತೆ ನೀವು ಕಾಂಪಿಟೇಷನ್ನಲ್ಲಿ ಮಾಡ್ತಾ ಇಲ್ಲ, 1000 ಜನ ಜೊತೆ ಕಂಪೀಟ್ ಮಾಡಿದ್ರೇ ನೀವು ರ್ಯಾಂಕಲ್ಲಿ ಬರೋಕ್ಕೆ ಸಾಧ್ಯ. ಸೊ ನಿಮ್ಮ ಮನಸ್ಥಿತಿ ನೀವು ಆ ಥರ ಬೆಳೆಸ್ಕೋಬೇಕು. ನಾನು 20-25 ಸಾವಿರ ಏನಿದ್ದಾರೆ ಎಲಿಜಿಬಿಲಿಟಿ ಸಿಗೋದು, ಅವ್ರ ಒಳಗೇ ನಾನು ಕಂಪೀಟ್ ಮಾಡಬೇಕು ಅನ್ನೋದು ತುಂಬ ಮುಖ್ಯ. ಸೊ ಕೆಲವು ನಿಮಗೆ ಐ ವಿಲ್ ಜಸ್ಟ್ ಗಿವ್ ಯು ಎ ಫ್ಯೂ ಟಿಪ್ಸ್ ಯಾವ ರೀತಿ ನೀವು ಪ್ರಿಪೇರ್ ಮಾಡಬೇಕು ಅಂತ. ಸರ್ ಆಲ್ರೆಡಿ ಹೇಳ್ದಂಗೆ ಸುಮ್ಮನೆ ಹಳೆ ಕ್ವೆಶನ್ ಪೇಪರ್ ಓದ್ಬಿಟ್ಟು ಎಕ್ಸಾಮ್ ಅಟೆಂಡ್ ಮಾಡೋದು ಇಟ್ ಈಸ್ ಓಕೆ. ಅದು ಯಾವಾಗ ಮಾಡಬೇಕು, ಎಮರ್ಜೆನ್ಸಿ ಸಡನ್ನಾಗಿ ಎಕ್ಸಾಮ್ ಬಂದ್ಬಿಡ್ತು, ನಿಮ್ಗೆ ಟೈಮ್ ಇಲ್ಲ, ದಟ್ಸ್ ಓಕೆ. ಅದರ್ವೈಸ್ ಡೀಪ್ ನಾಲೆಡ್ಜ್ ತುಂಬ ಇಂಪಾರ್ಟೆಂಟ್. ಆಳವಾದ ಜ್ಞಾನ, ಅದಕ್ಕೆ ಸರಿಸಾಟಿ ಯಾವುದೂ ಇಲ್ಲ. ಸೊ ಫಸ್ಟ್ ನೀವು ಯಾವುದೇ ಸಬ್ಜೆಕ್ಟ್ ತೊಗೊಳ್ಳಿ, ಅದ್ರ ಬಗ್ಗೆ ಆ ಬುಕ್ಕಲ್ಲಿರೋದಕ್ಕಿಂತ ನೀವು ನಿಮ್ಮ ಕೈಯಲ್ಲಿರುವಂಥ ಡಿಜಿಟಲ್ ಟೆಕ್ನಾಲಜಿ ಯೂಸ್ ಮಾಡಿ ಬ್ರೌಸ್ ಮಾಡಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೋಬೋದು. ಆಮೇಲೆ ಕಂಟಿನ್ಯೂಯಸ್ ಸ್ಟಡಿ, ಅಪ್ಡೇಟ್ ಮಾಡ್ತಾನೇ ಇರಬೇಕು ನೀವು. ಈಗ ನಾಳೆ ನೀವು ಪಾಸಾಗಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗ್ಬೋದು, ಟೀಚರ್ ಆಗ್ಬೋದು, ಲೆಕ್ಚರರ್ ಆಗ್ಬೋದು, ಏನೇ ಆದ್ರೂ ನೀವು ಅಲ್ಲೇ ಒಂದು ಸ್ಥಾನದಲ್ಲಿ ನಿಂತಿರೋದಕ್ಕೆ ನೀವು ಓಡ್ತಾನೆ ಇರಬೇಕು. ಯು ಹ್ಯಾವ್ ಟು ಕೀಪ್ ರನ್ನಿಂಗ್ ಟು ಸ್ಟ್ಯಾಂಡ್ ಇನ್ ದ ಸೇಮ್ ಪ್ಲೇಸ್ ಅಂತಾರೆ. ಅಂದರೆ ನೀವು ಡೇ ಟು ಡೇ ಅಪ್ಡೇಟ್ ಆಗ್ತಾ ಇರಬೇಕು. ಯಾಕೆಂದರೆ ಸಬ್ಜೆಕ್ಟ್ಸ್ ಆರ್ ಬಿಕಮಿಂಗ್ ಮೋರ್ ಕಾಂಪ್ಲಿಕೇಟೆಡ್. ನಾನು ಯಾವಾಗಲೂ ಡಿಗ್ರಿ ಓದಿದ್ದು ಬಿಟ್ಟರೆ ಆಮೇಲೆ ನನಗೇನು ಗೊತ್ತಿಲ್ಲ ಅಂತ ಇದ್ದರೆ ಯು ವಿಲ್ ಬಿಕಮ್ ಆಬ್ಸಲೀಟ್. ಹಾಗಾಗಿ ಎವ್ರಿ ಡೇ, ಈಗ ಡಾಕ್ಟ್ರೇ ಆಗಿರ್ಬೋದು, ಇಂಜಿನಿಯರೇ ಆಗಿರ್ಬೋದು, ಅಥವಾ ನಾವೇ ಆಗಿರ್ಬೋದು, ದಿನ ಒಂದು ಹೊಸ ಜೀವೋ ಬರುತ್ತೆ ಅಥವಾ ದಿನ ಒಂದು ಹೊಸ ಆರ್ಡ್ರ್ ಬರುತ್ತೆ. ಅವೆಲ್ಲ ನಾವು ಡೇ ಟು ಡೇ ತಿಳ್ಕೊಳ್ತಾ ಬರಬೇಕು. ಯಾವ ರೀತಿ ನಾವು ತರಬೇತಿದಾರರಿಗೆ ಪಾಠ ಮಾಡಬೇಕು ಅದನ್ನು ಅಪ್ಡೇಟ್ ಮಾಡ್ಕೊಳ್ತಾ ಇರಬೇಕು. ಸೊ ಅಪ್ಡೇಷನ್, ರೆಗ್ಯುಲರ್ ಅಪ್ಡೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಮತ್ತು ಸ್ಕಿಲ್ ಸೆಟ್ಸ್ ಡೆವಲಪ್ ಮಾಡ್ಕೋಬೇಕು. ಕೌಶಲ್ಯ ಅಭಿವೃದ್ಧಿ ನಿಮ್ಮ ಸಬ್ಜೆಕ್ಟಲ್ಲೇ. ಈಗ ಲೇಟೆಸ್ಟಾಗಿ ನಿಮ್ಗೆ ಗೊತ್ತಿರ್ಬೋದು, ಈ ಕೋರ್ಸೆರಾ ಅಂತ ಬಂದಿದೆ. ಎಷ್ಟು ಜನಕ್ಕೆ ಗೊತ್ತಿದೆ ಕೋರ್ಸೆರಾ ಅಂದ್ಬಿಟ್ಟು ಆನ್ಲೈನಲ್ಲೇ ನಿಮಗೆ ಕ್ಲಾಸಸ್ ಅಟೆಂಡ್ ಮಾಡ್ಬೋದು. ಸೋ ಮೆನಿ ಸಬ್ಜೆಕ್ಟ್ಸ್ ನೀವು ಹುಡುಕಿ ನೋಡಿ, ನಿಮ್ಮ ಏನು ತಜ್ಞ ಸಬ್ಜೆಕ್ಟ್ಗಳಿದೆ ಅದರಲ್ಲೇ ಇರ್ಬೋದು ಕೋರ್ಸೆರಾನಲ್ಲಿ. ಸೊ ಅದರಲ್ಲಿ ನೀವು ಸೈಡ್ ಬೈ ಸೈಡ್, ಅದೇ ಮೇಯ್ನ್ ಆಗೋದಿಲ್ಲ, ಅದರಲ್ಲಿ ನೀವು ನಿಮ್ಮ ಸ್ಕಿಲ್ ಸೆಟ್ಸ್ ಡೆವಲಪ್ ಮಾಡ್ಕೊಳ್ಳಿ. ಯಾರಿಗೆ ಡಿಜಿಟಲ್ ಸ್ಕಿಲ್ಸ್ ಇಲ್ವೋ ಅವರು ಸ್ವಲ್ಪ ಡಿಜಿಟಲ್ ಸ್ಕಿಲ್ಸ್ ಡೆವಲಪ್ ಮಾಡ್ಕೊಳ್ಳಿ. ನಾನು ಹೇಳಿದ್ನಲ್ಲ, ಪ್ರಾಂಪ್ಟ್ ಹೆಂಗೆ ಕೊಡಬೇಕು, ಯಾವ ಥರ ಸರ್ಚ್ ಮಾಡಬೇಕು, ದೀಸ್ ಆರ್ ಆಲ್ ಥಿಂಗ್ಸ್ ವಿಚ್ ಯು ಶುಡ್ ಲರ್ನ್. ಸ್ಕಿಲ್ ಸೆಟ್ಸ್ನ ಅಪ್ಗ್ರೇಡ್ ಮಾಡಿಲ್ಲ ಅಂದರೆ ಒನ್ಸ್ ಅಗೇನ್ ನಿಮಗೆ ಈಕ್ವಲ್ ಆಗಿ ಮ್ಯಾಚ್ ಮಾಡೋಕ್ಕಾಗಲ್ಲ ನಿಮ್ಮ ಎಕ್ಸಾಮ್ಗಾಗಿ, ಪ್ರೊಫೆಷನ್ಗಾಗಿ. ಮತ್ತು ಇದು ಪ್ರಸ್ತುತಿ, ಈಗ ನೀವು ಯಾವ ಥರ ಪ್ರೆಸೆಂಟ್ ಮಾಡ್ತೀರಾ, ನೀವು ಎಷ್ಟೇ ಜ್ಞಾನ ಇರ್ಬೋದು. ಸರ್ ಹೇಳ್ದಂಗೆ ಕಮ್ಯುನಿಕೇಷನ್ ಸ್ಕಿಲ್ ಬಗ್ಗೆ ಹೇಳಿದ್ರು, ಅದೇ ಥರ ಪ್ರೆಸೆಂಟೇಷನ್ ಸ್ಕಿಲ್ಸ್ ಆರ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಜಸ್ಟ್ ಮನಸ್ಸಲ್ಲಿ ಜ್ಞಾನ ಇರುತ್ತೆ ಕೆಲವ್ರಿಗೆ, ಪ್ರೊಫೆಸರ್ಸ್ ತುಂಬ ಜ್ಞಾನ ಇರ್ತಾರೆ, ಅವ್ರಿಗೆ ಹೇಳೋವಾಗ ಪ್ರೆಸೆಂಟೇಷನ್ ಸ್ಕಿಲ್ಸ್ ಇರಲ್ಲ. ಸೊ ಅಗೇನ್ ಇವಾಗಿರೋ ಒಂದು ತಂತ್ರಜ್ಞಾನದಲ್ಲಿ ನೀವು ಅದನ್ನೆಲ್ಲ ಕೋರ್ಸೆರಾನಲ್ಲಿ, ಬೇರೆ ಕಡೆ ಆನ್ಲೈನ್ ಕಲಿಕೆ ಮಾಧ್ಯಮಗಳಿದೆ, ಅದರಲ್ಲಿ ಕಲಿಬೋದು. ಯು ಕ್ಯಾನ್ ಬಿಕಮ್ ಮೋರ್ ಕಾನ್ಫಿಡೆಂಟ್. ಸೊ ಸೆಲ್ಫ್ ಕಾನ್ಫಿಡೆನ್ಸ್ ತುಂಬ ಇಂಪಾರ್ಟೆಂಟ್. ಮತ್ತು ಧೈರ್ಯ, ಎಲ್ಲದಕ್ಕಿಂತ ಮುಖ್ಯ ಧೈರ್ಯ. ಯಾಕೆಂದರೆ ತುಂಬ ಸತಿ ಏನಾಗುತ್ತೆ, ಇಷ್ಟೆಲ್ಲ ಇರೋವಾಗ, ಈಗ ನಾನು ಹೇಳಿದ್ನಲ್ಲ 9 ಲಕ್ಷ 5 ಲಕ್ಷ, ಅದು ಕೇಳಿ ಅರ್ಧ ಜನ ಮನೆಗೆ ಹೊರ್ಟೋಗ್ತಾರೆ. ನಮ್ಮ ಕೈಯಲ್ಲಿ ಆಗಲ್ಲ, ಇಷ್ಟು ಜನದ ಮಧ್ಯೆ ನಾವು ಹೆಂಗೆ ಕಂಪೀಟ್ ಮಾಡೋದು ಅಂತ. ಸೊ ನೀವು ಅದ್ರ ಬಗ್ಗೆ ಹೆದರ್ಕೋಬೇಡಿ, ನೀವು ಧೈರ್ಯ ಇದ್ದರೆ ಸಾಕು. ಇಲ್ಲ, ನಾನು ಹೇಗಾದರೂ ನಾನು ಮಾಡೇ ಮಾಡ್ತೀನಿ. ಆಮೇಲೆ ಸೋಲಿಗೆ ನೀವು ಕುಗ್ಗೋಗಬಾರ್ದು. ಒಂದು ಸತಿ ಫೇಲ್ ಆದರೆ ಆಗೋಯ್ತು, ಅದೇ ಅಷ್ಟೇ ನನ್ನದು, ಅದು ತುಂಬ ತಪ್ಪದು. ಡೋಂಟ್ ಬಿಕಮ್ ಡಿಸಪಾಯಿಂಟೆಡ್. ಓಕೆ, ಡಿಸಿಲ್ಯೂಷನ್ಡ್ ಆಗಬಾರ್ದು, ಯಾವಾಗಲೂ ಕುಗ್ಗೋಗಬಾರ್ದು. ಇಲ್ಲ, ನಾನು ಮಾಡೇ ಮಾಡ್ತೀನಿ, ಸಾಧಿಸ್ತೀನಿ ಅಂದ್ಬಿಟ್ಟು ಒಂದು ಸ್ಥೈರ್ಯ, ಧೈರ್ಯ ಎಲ್ಲ ನೀವು ಬೆಳೆಸ್ಕೊಳ್ಳಿ. ಈ ಥರ ಕ್ವಾಲಿಟೀಸೇ ಸಕ್ಸಸ್ಗೆ ಕಾರಣ, ಯಶಸ್ಸಿಗೆ. ಬರೀ ಓದೋದು ಒಂದೇ ಅಲ್ಲ, ನಿಮ್ಮ ಮನಸ್ಸಲ್ಲಿ ಆಲ್ರೆಡಿ ನೀವು ಡಿಸೈಡ್ ಮಾಡಬೇಕು. ಯಾವುದೇ ಆಗಲಿ, ಫಸ್ಟು 2 ಟೈಪ್ ಇದೆ. ಇವಾಗ ನಾನೊಂದು ಮನೆ ಕಟ್ಟಬೇಕು ಅಂದರೆ ಫಸ್ಟ್ ನಾನು ಮನಸ್ಸಲ್ಲಿ ಆ ಮನೆ ಕಟ್ತೀನಿ, ಆಮೇಲೆ ತಾನೇ ನಾನು ನಿಜವಾಗ್ಲೂ ಕಟ್ತೀನಿ. ಸೊ ಅದೇ ಥರ ನೀವು ಮನಸ್ಸಲ್ಲಿ ಫಸ್ಟು ನೀವು ಅದನ್ನು ತುಂಬಿಕೊಡಿ. ಐ ವಿಲ್ ಬಿಕಮ್ ಅಸೋಸಿಯೇಟ್ ಪ್ರೊಫೆಸರ್. ನೀವು ಡೈಲಿ ಬೆಳಗ್ಗೆ ಮನಸ್ಸಲ್ಲಿ ಎದ್ದಿದ ತಕ್ಷಣ ಒಂದು ಅಸೋಸಿಯೇಟ್ ಪ್ರೊಫೆಸರಾಗಿ ಇಮ್ಯಾಜಿನ್ ಮಾಡ್ಕೊಳ್ಳಿ.
ನಿಮ್ಮ ಮೈಂಡನ್ನು ನೀವು ಟ್ರೈನ್ ಮಾಡಬೇಕು. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ದೆನ್ ನಾನು ಹೇಳ್ದಂಗೆ ಆಲ್ರೆಡಿ ಟೆಕ್ನಾಲಜಿ ಸಾವಿ ಸ್ವಲ್ಪ ಇರಬೇಕು. ದೆನ್ ಮೋಸ್ಟ್ ಇಂಪಾರ್ಟೆಂಟ್, ಸರ್ ತುಂಬ ಚೆನ್ನಾಗಿ ಹೇಳಿದ್ರು, ನೈತಿಕವಾಗಿ ಒಂದು ಒಳ್ಳೆಯ ವ್ಯಕ್ತಿಯಾಗಿ ನೀವು ನಿಮ್ಮ ಮನೋಭಾವ ಬೆಳೆಸ್ಕೊಳ್ಳಿ ಅಂತ. ಸೊ ಅದು ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ಅದರಿಂದ ನೀವು ಪ್ರಪಂಚನ ಗೆಲ್ಬೋದು ಈಸಿಯಾಗಿ. ಪ್ರೀತಿಯಿಂದ ನೀವೆಲ್ಲ ಪ್ರಪಂಚನ ಗೆಲ್ಬೋದು. ನನ್ನ ಎಕ್ಸ್ಪೀರಿಯನ್ಸಲ್ಲಿ ನೋಡಿದ್ದೀನಿ, ಎಷ್ಟೋ ಜನ ಅಧಿಕಾರಿಗಳು ತುಂಬ ದರ್ಪ ತೋರಿಸ್ತಾ ಇರ್ತಾರೆ. ಅವ್ರಿಗೆ ಕಷ್ಟ ಆಗುತ್ತೆ ಆ್ಯಕ್ಚುಲಿ, ಅವ್ರ ಬಗ್ಗೆನೇ ಜಾಸ್ತಿ ಕಂಪ್ಲೇಂಟ್ಗಳು ಬರುತ್ತೆ. ಅವ್ರು ಮಾಡಿರೋ ತಪ್ಪುಗಳೇನು ಅಷ್ಟಿರೋದೇ ಇಲ್ಲ ನೀವು ಹುಡುಕಿ ನೋಡಿದ್ರೆ. ಬಟ್ ಅವ್ರು ಮಾತಾಡೋ ಪ್ರೆಸೆಂಟೇಷನ್, ಅವ್ರು ತೋರಿಸೋ ಒಂದು ಬಿಹೇವಿಯರ್, ಅದ್ರ ಮೇಲೇ ಹೋಗುತ್ತೆ. ಅದೇ ನಾವು ಜನಗಳನ್ನ ಒಟ್ಟಿಗೆ ಸೇರಿಸ್ಕೊಂಡು ಅವ್ರ ತೊಂದರೆನ ಕೇಳಿ, ನಾನು ನಿಮ್ಮ ಥರ ಒಂದು ಹ್ಯೂಮನ್ ಬೀಯಿಂಗ್, ನಿಮ್ಮ ಕಷ್ಟ ನನಗೂ ಇದೆ, ಆ ಥರ ನಾವು ಯಾವಾಗ ಒಳಗೊಳ್ತೀವೋ, ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಳ್ತೀವೋ, ಆವಾಗ ಅವರು ನಮ್ಮ ಬಗ್ಗೆ ತುಂಬ ಸಂತೋಷ ಪಡ್ತಾರೆ, ಅವ್ರ ಕಷ್ಟ ಹೇಳ್ಕೊಳ್ತಾರೆ. ನಮಗೂ ಕೆಲಸ ಮಾಡೋದು ಈಸಿ ಆಗುತ್ತೆ, ಏನು ತೊಂದರೆ ಅಂತ ಅರ್ಥ ಆಗುತ್ತೆ. ಅದರಿಂದ ನಮಗೇನು ಲಾಸ್ ಆಗಲ್ಲ. ಈಗ ನಾವು ಚೆನ್ನಾಗಿ ಮಾತಾಡ್ಸೋದ ತಕ್ಷಣ ನಾನು ಐ ವೋಂಟ್ ಬಿಕಮ್ ಯೂಸ್ಲೆಸ್. ನಂದೇನು ಪೊಸಿಷನ್ ಇದೆ ಅದು ಇದ್ದೇ ಇರುತ್ತೆ. ಓಕೆ, ಸೊ ಇದು ತುಂಬ ಇಂಪಾರ್ಟೆಂಟ್. ಬಿಗಿನಿಂಗಿಂದನೇ ನೀವು ಈ ಥರ ಒಂದು ಮನೋಭಾವ ಬೆಳೆಸ್ಕೊಳ್ಳಿ ಯಾವುದೇ ಪ್ರೊಫೆಷನ್ಗೆ ಹೋದರೂ. ಫೈನಲಿ ನೀವು ಆ್ಯಸ್ ಎ ಗುಡ್ ಟೀಚರ್, ನಾಳೆ ಆ್ಯಸ್ ಎ ಗುಡ್ ಟೀಚರ್ ನೀವು ಆಗಬೇಕಾಗಿದೆ. ಸೊ ಗುಡ್ ಟೀಚರ್ ಆಗಿ ಈ ಇಡೀ ರಾಷ್ಟ್ರ ನಿರ್ಮಾಣ ನಿಮ್ಮ ಕೈಯಲ್ಲಿದೆ, ಬರೀ ಟೀಚಿಂಗ್ ಒಂದೇ ಅಲ್ಲ. ಸೊ ಸಮಾಜದ ನೀವು ಒಂದು ಸಮಾಜವನ್ನು ಉನ್ನತೀಕರಿಸಲು ನೀವೊಂದು ಶಿಲ್ಪಿ ಆಗಬೇಕು. ನಿಮ್ಮ ಸ್ಟೂಡೆಂಟ್ಸ್ನ ಪ್ರೇರಣೆ ಮಾಡಬೇಕು. ಓಕೆ, ಪ್ರೇರೇಪಿಸಬೇಕು. ಸೊ ಅಂಥವ್ರನ್ನೇ ಅವ್ರು ಹುಡ್ಕೋದು, ಬರೀ ನಾಲೆಡ್ಜ್ ಇರೋರು ಒಂದೇ ಹುಡ್ಕೋದಿಲ್ಲ. ಅದನ್ನೇ ನಾನು ಹೇಳಿದ್ದು. ಆಮೇಲೆ ಸ್ವಾಮಿ ವಿವೇಕಾನಂದ ಅವರು ಹೇಳಿದ ಮಾತು ಲಾಸ್ಟಲ್ಲಿ ಹೇಳ್ತಾ, ಅವೇಕ್, ಅರೈಸ್, ಸ್ಟಾಪ್ ನಾಟ್ ಟಿಲ್ ದ ಗೋಲ್ ಈಸ್ ರೀಚ್ಡ್ ಅಂತ ಹೇಳಿದ್ರು. ಅದನ್ನು ನೀವು ಬರ್ಕೊಂಬಿಡಿ. ಆಮೇಲೆ ಇಂತಹ ಒಳ್ಳೆಯ ಕಾರ್ಯಕ್ರಮನ ಆಯೋಜಿಸಿ KSOU ಅವರ ಕುಲಪತಿಗಳು ಹಾಗೂ ಎಲ್ಲ ಸಿಬ್ಬಂದಿ ಎಲ್ಲರಿಗೂ ಅಭಿನಂದನೆಗಳು. ಹಾಗೂ ನೀವೆಲ್ಲ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಡಿಸೈಡ್ ಮಾಡಿ ಬಂದಿದ್ದೀರಲ್ಲ, ಅದೇ ಮೊದಲನೇ ಸ್ಟೆಪ್ಪು. ಅದಕ್ಕೆ ನೀವು ಕ್ಲಾಪ್ಸ್ ಮಾಡ್ಕೋಬೇಕು, ನಿಮಗೆ ನೀವೇ ಫಸ್ಟ್ ಕ್ಲಾಪ್ ಮಾಡ್ಕೋಬೇಕು. ಯಾಕೆಂದರೆ ಎಷ್ಟು ಜನ ಈ ಸ್ಟೆಪ್ ತೊಗೊಂಡು ಇಲ್ಲಿ ಬಂದಿಲ್ಲ, ಆದರೆ ನೀವು ಬಂದಿದ್ದೀರಾ ಅಲ್ವಾ. ಸೊ ದಟ್ ಇಟ್ ಸೆಲ್ಫ್ ಈಸ್ ದ ಫಸ್ಟ್ ಸ್ಟೆಪ್ ಫಾರ್ ಯುವರ್ ಸಕ್ಸಸ್. ಐ ಥಿಂಕ್ ನೀವೆಲ್ಲ ತುಂಬ ಸಕ್ಸಸ್ ಆಗ್ತೀರಾ ಅಂತ ನನಗೆ ನಂಬಿಕೆ ಇದೆ. ಸೊ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಸರ್ಕಾರದ ವಿವಿಧ ತರಬೇತಿ ಮತ್ತು ಶಿಬಿರಗಳ ಆಳ ಮತ್ತು ಅಗಲ ಕುರಿತು ಸುದೀರ್ಘವಾಗಿ ತಿಳಿಸಿಕೊಟ್ಟು ತಮಗೆಲ್ಲರಿಗೂ ಶುಭ ಹಾರೈಸಿದಂಥ ಸತ್ಯಶ್ರೀ ಮೇಡಮ್ರವರಿಗೆ ಧನ್ಯವಾದಗಳು. ಈಗ ಅತಿಥಿ ಗಣ್ಯರಿಗೆ ವಿವಿ ವತಿಯಿಂದ ಗೌರವ ಸಮರ್ಪಣೆಯನ್ನು ಮಾಡಲಿದ್ದಾರೆ ನಮ್ಮ ಕುಲಪತಿಗಳು ಹಾಗೂ ಇತರ ಗಣ್ಯ ವ್ಯಕ್ತಿಗಳು. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ವತಿಯಿಂದ
ಸ್ಪರ್ಧಾತ್ಮಕ ಪರೀಕ್ಷೆ ತರಬೇತಿ ಕೇಂದ್ರ ಕೆಸೆಟ್ ಮತ್ತು UGC ನೆಟ್ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ಶಿಬಿರದ ಉದ್ಘಾಟಕರಾಗಿ ಬಂದಂಥ ಪ್ರೊಫೆಸರ್ BK ರವಿಯವರೇ, ಮಾನ್ಯ ಕುಲಪತಿಗಳು, ಬೆಂಗಳೂರು ನಾರ್ತ್ ವಿಶ್ವವಿದ್ಯಾಲಯ, ಹಾಗೂ ನನ್ನ ಮಿತ್ರರು, ಹಾಗೂ ಶುಭ ಹಾರೈಲು ಬಂದಂಥ ಶ್ರೀಮತಿ ಸತ್ಯಶ್ರೀ KS ಆಫೀಸರ್, ಜಂಟಿ ನಿರ್ದೇಶಕರು, ಆಡಳಿತ ತರಬೇತಿ ಸಂಸ್ಥೆ ಮೈಸೂರು, ಹಾಗೂ ನಮ್ಮ ವಿಶ್ವವಿದ್ಯಾಲಯದ ಕುಲಸಚಿವರಾದಂತಹ ಪ್ರೊಫೆಸರ್ SK ನವೀನ್ ಅವರೇ, ಕುಲಸಚಿವರು ಪರೀಕ್ಷಾಂಗ ಪ್ರೊಫೆಸರ್ ಅನಂತ್ ಕುಮಾರ್ ಅವರೇ, ಮತ್ತು ಡೀನ್ ಆದಂತಹ ಪ್ರೊಫೆಸರ್ ರಮಾನಾಥಂ ನಾಯ್ಡು ಅವರೇ, ಡೀನ್ ಸ್ಟಡಿ ಸೆಂಟರ್ ಆದಂತಹ ಚಂದ್ರೇಗೌಡ್ರೆ, ಈ ಕಾರ್ಯಕ್ರಮದ ಏನು ಸಂಯೋಜನಾ ಅಧಿಕಾರಿಗಳಾದಂತಹ ಪ್ರೊಫೆಸರ್ ಜೈನಹಳ್ಳಿ ಸತ್ಯನಾರಾಯಣ ಗೌಡ್ರೆ, ಹಾಗೂ ಇಲ್ಲಿ ಬಂದಂತಹ ಸೀನಿಯರ್ ಪ್ರೊಫೆಸರ್ ಅವರೇ, ಮತ್ತು ಇಲ್ಲಿ ನನ್ನ ಅಚ್ಚುಮೆಚ್ಚಿನ ವಿದ್ಯಾರ್ಥಿನಿಯರೇ, ಈಗಾಗಲೇ BK ರವಿ ಸರು ಮತ್ತು ಸತ್ಯಶ್ರೀ ಮೇಡಮ್ ಅವರು ತಮಗೆ ಬೋಧನೆಯನ್ನು ಕೊಟ್ಟಿದ್ದಾರೆ. ಅದನ್ನು ನೀವು ಚಾಚು ತಪ್ಪದೆ ಪಾಲಿಸಿದರೆ 100% ಸಕ್ಸಸ್ ಆಗಿ ಹೋಗ್ತೀರಿ ಅಂತ ನನಗನ್ನಿಸ್ತದೆ. ಯಾಕಂದರೆ ನಾವು ನಮ್ಮಲ್ಲಿ ಛಲ ಇರಬೇಕಂತೆ. ಛಲ ಇರಬೇಕು. ಏನು ಛಲ ಇರಬೇಕಂದ್ರೆ ಒಳ್ಳೆಯ ಅಭ್ಯಾಸವನ್ನು ಮಾಡೋದು ಛಲ ಇರಬೇಕು. ಬರೀ ಪಿಕ್ಚರ್ ನೋಡೋದು ಛಲ ಇರಬಾರ್ದು. ನಾವು ಇಲ್ಲಿ ಯಾಕೆ ಬಂದಿದ್ದೆವು, ನಮ್ಮ ತಂದೆ ತಾಯಿಗಳು ಯಾಕೆ ಕಳಿಸಿದ್ದಾರೆ, ಎದರ ಸಲುವಾಗಿ ನಾನು ಇನ್ನು ಈ ವಿಶ್ವವಿದ್ಯಾಲಯಕ್ಕೆ ಎಂಟರ್ ಆಗಿನಿ, ಅದನ್ನು ನಾವು ಫಸ್ಟ್ ಅನಲೈಸ್ ಮಾಡ್ಕೊಳ್ಬೇಕು, ಫಸ್ಟ್ ತಿಳ್ಕೊಳ್ಬೇಕಾಗ್ತದೆ. ತದನಂತರ ನಾವು ಏನು ಮಾಡಬೇಕು, 24 ತಾಸುಗಳಲ್ಲಿ ಹೇಗೆ ರವಿ ಸರ್ ಹೇಳಿದ್ರು, ಡಿಸ್ಟ್ರಿಬ್ಯೂಷನ್ ಆಫ್ ದ ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್. ಮತ್ತು ನಾವು ಯಾವ ನಿಟ್ಟಿನಲ್ಲಿ ಹೋದರೆ ಸಕ್ಸಸ್ ಆಗ್ತೇವೆ. ಅನೇಕ ವಿದ್ಯಾರ್ಥಿಗಳಿಗೆ ಬಹಳ ಮತ್ತು ವಿಜ್ಞಾನ ಇದ್ದರೂ ಅವರಿಗೆ ಸಕ್ಸಸ್ ಆಗಂಗಿಲ್ಲ ಕೆಲವೊಂದು ಸಲ. ಯಾಕಂದರೆ ಅವರಿಗೆ ಡೈರೆಕ್ಷನ್ ಸಿಗಂಗಿಲ್ಲ, ಡೈರೆಕ್ಷನ್ ಗೊತ್ತಾಗಂಗಿಲ್ಲ. ಅದರ ಸಲುವಾಗಿ ಈ ಡೈರೆಕ್ಷನ್ ಕೊಡುವಂತಹ ಕಾರ್ಯವನ್ನು ನಮ್ಮ ಜೈನಹಳ್ಳಿ ಸತ್ಯನಾರಾಯಣ ಗೌಡರು ಮಾಡ್ತಾ ಇದ್ದಾರೆ ನಮ್ಮ ವಿಶ್ವವಿದ್ಯಾಲಯಗಳಿಂದ. ಹಾಗೆ ನೀವೆಲ್ಲರೂ ಬೇರೆ ಬೇರೆ ಕೋರ್ಸ್ಗಳನ್ನು ಪಾಸಾಗಿ ಬಂದಿರಿ. ನೆಟ್ಟು ಸೆಟ್ಟು ಏನೂ ಇಲ್ಲ ತಮಗೆ, ಬಟ್ ಪ್ರಯತ್ನ ಮಾಡಬೇಕಾಗ್ತದೆ. ನಾನು ಸ್ವಾಮಿ ವಿವೇಕಾನಂದ ಮೇಡಮ್ ಹೇಳಿದ್ರು, ಹೇಳಿ ಎದ್ದೇಳಿ ಎಲ್ಲಿವರೆಗೆ ಅಂದರೆ ನಿಮ್ಮ ಛಲ ಫಸ್ಟ್ ಇರಬೇಕಲ್ಲ. ಛಲನೇ ಇಲ್ಲ ಅಂದ್ರೆ ಎಲ್ಲಿ ಹೋಗ್ತೀರಿ? ಛಲ ಇರಬೇಕು. ಆ ಛಲವನ್ನು ಮುಟ್ಟುವ ಸಲುವಾಗಿ ನೀವು ಹೇಳಬೇಕಾಗ್ತದೆ, ಅದು ಪ್ರಯತ್ನ ಮಾಡಬೇಕಾಗ್ತದೆ. ಅದೇ ಥರ ಸ್ವಾಮಿ ವಿವೇಕಾನಂದ ಇನ್ನೊಂದು ಹೇಳ್ತಾರೆ, ವಿದ್ಯಾರ್ಥಿಗಳಾದವರು ಏನು ಮಾಡಬೇಕು ಅಂತಂದ್ರೆ ನಮ್ಮ ಜೇಬಿನಲ್ಲಿ 3 Tಗಳನ್ನು ಇಟ್ಕೊಳ್ಬೇಕಂತ. ಏನು ಟಿ? ಫಸ್ಟ್ ಟಿ ಟ್ರೈ ಫಾರ್ ಬೆಟರ್ ಫ್ಯೂಚರ್ ಅಂತ, ಟ್ರೈ ಫಾರ್ ಬೆಟರ್ ಫ್ಯೂಚರ್. ಟ್ರಸ್ಟ್ ಯುವರ್ ಸೆಲ್ಫ್ ಅಂತ. ಇನ್ನೊಂದು ಟಿ ಟ್ರಸ್ಟ್ ಯುವರ್ ಸೆಲ್ಫ್. ಟ್ರೂ ಫಾರ್ ಯುವರ್ ವರ್ಕ್ ಅಂತ. ಇಲ್ಲಿ ಏನಾಗ್ತದೆ, ಟ್ರೈ ಫಾರ್ ಯುವರ್ ಬೆಟರ್ ಫ್ಯೂಚರ್ ಅಂದ್ರೆ ಈಗಾಗಲೇ ನೀವು ಆಲ್ರೆಡಿ PG ಓದಿದ್ರಿ, ಅದು ಬೆಟರ್ ಫ್ಯೂಚರ್ ಸಲುವಾಗಿ ನೀವು ಬಂದಿದ್ರಿ ಇಲ್ಲಿ. ಮತ್ತು ನಿಮ್ಮ ಏನು ಟ್ರಸ್ಟ್ ಯುವರ್ ಸೆಲ್ಫ್ ಅಂದ್ರೆ ಏನು? ಟ್ರಸ್ಟ್ ಯುವರ್ ಸೆಲ್ಫ್ ಅಂದ್ರೆ ನಿಮ್ಮ ನೀವು ಬಿಲೀವ್ ಮಾಡ್ಕೋಬೇಕು ಫಸ್ಟ್. ನಿಮಗೆ ಅಂದ್ರೆ ಫೇತ್ ಇಲ್ಲ, ನಾನು ಸಾಧ್ಯನೇ ಇಲ್ಲ, ಸಾಧ್ಯ ಇದೆ ಅಂತ ತಿಳ್ಕೊಬೇಕಾಗ್ತದೆ. ಮೇಡಮ್ ಹೇಳಿದ್ರು ಧೈರ್ಯ ಬೇಕು ಅಂತ. ಧೈರ್ಯಂ ಸರ್ವತ್ರ ಸಾಧನಂ ಅಂತಾರೆ. ನಮ್ಮ ಗುರುಗಳು ಹೇಳ್ತಿದ್ರು, ಧೈರ್ಯ ಇರಲಿಲ್ಲ ಅಂದ್ರೆ ಏನು ಮಾಡ್ಲಿಕ್ಕೆ ಆಗಲ್ಲಪ್ಪ ಅಂತ. ಅದಕ್ಕೆ ಧೈರ್ಯಂ ಸರ್ವತ್ರ ಸಾಧನಂ. ಹಳ್ಳಿ ವಿದ್ಯಾರ್ಥಿಗಳು ಎಲ್ಲ ಕಡೆ ಹೋದ್ರು ನಾವು ಏನಾದ್ರು ಮಾಡಿ ಬದುಕ್ತೇವೆ ಅಂತಾರೆ. ಈ ಸಿಟಿ ವಿದ್ಯಾರ್ಥಿ ಎಷ್ಟೇ ಇಂಟೆಲಿಜೆಂಟ್ ಇದ್ರೂ ಅವರಿಗೆ ಧೈರ್ಯನೇ ಇರಂಗಿಲ್ಲ. ಅಂದ್ರೆ ಎಷ್ಟೋ ಇಂಗ್ಲಿಷ್ ಮೀಡಿಯಂನಲ್ಲಿ ಓದಿರ್ತಾರೆ, ನಾಲೆಜ್ ಇರ್ತದೆ, IAS ಪಾಸ್ ಆಗಿರ್ತಾರೆ. ಅಲ್ಲಿ ಎಲ್ಲೋ IAS ಕಂಪ್ಯೂಟರ್ ಸೈನ್ಸ್ ನಾವು ಹ್ಯಾಂಗ್ ಹಾಕ್ಕೊಂಡ್ರಿ ಅಂತಾರೆ. ಇದು ಎಲ್ಲ ಯಾಕಂದ್ರೆ ಸೈಕಾಲಜಿಕಲಿ ಅವರು ಡಿಪ್ರೆಷನ್ ಆಗಿರ್ತಾರೆ. ನೀವು ಸೈಕಾಲಜಿಕಲಿ ಸ್ಟ್ರಾಂಗ್ ಇರ್ಬೇಕು ಫಸ್ಟ್. ನೀವು ಏನೇ ಜಯಿಸಬೇಕಾದ್ರೆ ನಿಮ್ಮ ಮಾನಸಿಕ ಏನು ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತೀವಲ್ಲ, ಅದನ್ನು ಸರಿಯಾಗಿ ಇಟ್ಕೊಳ್ಬೇಕು. ಮತ್ತು ನಿಮ್ಮ ಹೆಲ್ತ್ ಸರಿಯಾಗಿ ಇಟ್ಕೊಳ್ಬೇಕು. ನಿಮ್ಮ ಹೆಲ್ತ್ ಸರಿಯಾಗಿತ್ತಂದ್ರೆ ಆಟೋಮೆಟಿಕಲಿ ನೀವು ಅಚೀವ್ಮೆಂಟ್ ಮಾಡ್ತೀರಿ. ಅದರ ಸಲುವಾಗಿ ನೀವು ಇಷ್ಟೆಲ್ಲ ಅನೇಕ ವಿಚಾರಗಳು ಹೇಳಬೇಕಾಗ್ತದೆ. ಅಂದರೆ ಟೈಮ್ ಆಗಿದೆ, ಭಾಳ ಟೈಮ್ ಶಾರ್ಟೇಜ್. ಈಗ ಆಲ್ರೆಡಿ ನನಗೆ ಹೇಳಿದ್ರು ಅವರು, ಸರ್ ಟೈಮ್ ಆಗಿದೆ ಅಂತ. ಅದ್ರ ಸಲುವಾಗಿ ನಾನು ಜಾಸ್ತಿ ಹೇಳಕ್ಕೆ ಅಂದರೆ ನೀವು ಎಲ್ಲರೂ ಈಗ ಮೇಡಮ್ ಏನು ಹೇಳಿದ್ರು, ನಮ್ಮಲ್ಲಿ ಆ ಮನಸ್ಥಿತಿ ಬೆಳೆಸ್ಕೊಳ್ಬೇಕು. ಸರ್ ಏನು ಹೇಳಿದ್ರು ಅಂದರೆ ನಮ್ಮಲ್ಲಿ ಭಾವನೆಗಳು ಒಳ್ಳೇದಿರಬೇಕು ಅಂತ. ನಮ್ಮ ಭಾವನೆಗಳು ಒಳ್ಳೇದಿದ್ರೆ ಡೆಫಿನೆಟ್ ಆಗಿ ಸಕ್ಸಸ್ ಆಗ್ತೀರಿ. ಅದರ ಸಲುವಾಗಿ ಎಷ್ಟೋ ವಚನಗಳಿವೆ. ನೀವು ಅಂದರೆ ವಚನಗಳು ಓದ್ತಾ ಹೋಗ್ರಿ. ಕೆಲವೊಂದು ಸಲ ಅಂದರೆ ಒಳ್ಳೇದಾಗಬೇಕಾದ್ರೆ ನೀವು ಒಳ್ಳೇದನ್ನು ಕಲಿಬೇಕಾಗ್ತದೆ. ಅದಕ್ಕೆ ಹೇಳ್ತಾರೆ ಬಸವಣ್ಣ, ಕಾಯಕವೇ ಕೈಲಾಸ ಅಂತ ಹೇಳ್ತಾರೆ. ಕಾಯಕ ಅಂದ್ರೆ ಏನು?
ನಿಮ್ಮ ಕಾಯಕ ವಿದ್ಯಾರ್ಥಿ ಕಾಯಕ ಅಂದ್ರೆ ಏನು? ವಿದ್ಯಾರ್ಥಿಗಳ ಕಾಯಕ ಸರಿಯಾಗಿ ಪಾಠ ಪ್ರವಚನಗಳನ್ನು ತಿಳ್ಕೊಂಡು ಓದ್ಕೊಂಡು ಬರೆಯದೇ ವಿದ್ಯಾರ್ಥಿಗಳ ಕಾಯಕ ಅಂತ ನಾನು ಅಂತೀನಿ. ಅದೇ ಕೈಲಾಸ. ಮತ್ತು ಟೀಚರ್ಸ್ ಕಾಯಕ ಏನು? ಸರಿಯಾಗಿ ಪಾಠ ಪ್ರವಚನಗಳನ್ನು ವಿದ್ಯಾರ್ಥಿಗೆ ತಿಳಿಗೆ ಹೇಳೋಂಗೆ ಮತ್ತು ಅವರ ಸತತ ಪ್ರಯತ್ನ ಮಾಡಿ ವಿದ್ಯಾರ್ಥಿಗಳಿಗೆ ಮಾಡಿಫಿಕೇಶನ್ ಅಂದ್ರೆ ಅವರಲ್ಲಿದ್ದಂತಹ ಇಂಟೆಲಿಜೆನ್ಸಿಯನ್ನು ತೆಗೆದು ಅವರಿಗೆ ಒಂದು ದಾರಿಯನ್ನು ಕೊಡುವ ಅದೇ ಕಾಯಕವೇ ಕೈಲಾಸ ಅಂತ ಟೀಚರ್ಸ್ ಕಾಯಕ ಅಂತ ನನಗನ್ನಿಸ್ತದೆ. ಹೀಗಾಗಿ ತಮ್ಮಲ್ಲಿ ಎಲ್ಲವನ್ನ ಇದೆ, ಅದನ್ನು ನೀವು ಸದುಪಯೋಗ ಪಡ್ಕೊಂಡು, ಈಗ ಸರ್ ಹೇಳಿದ್ರು AI ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ, ಅದನ್ನು ನಾವು ಹೇಗೆ ಬಳಸ್ಕೊಳ್ತೇವೋ. ಈಗ ನಾವು ವಾಟ್ಸಪ್ ನೋಡ್ತಾ ಹೋದ್ರೆ ಟೈಮೇ ಹೋಗ್ತು ಬಿಡ್ತದೆ. ಅದಕ್ಕೆ ನೀವು ಮೊಬೈಲ್ದಿಂದ ದೂರ ಇರೋದು ಬೆಟರ್ ಅನ್ನಿಸ್ತದೆ ನನಗೆ. ಅಂದರೆ ನೀವು ಈಗ ಸೀತಾಮಾತೆ ಅಜ್ಞಾತವಾಸ 12 ವರ್ಷ ವನವಾಸ ಮತ್ತು 1 ವರ್ಷ ಅಜ್ಞಾತವಾಸ ಅಂತ ಅಂತಾರಲ್ಲ, ಕೇಳಿದ್ರಿ, ಓದಿದ್ರಿ? ಅಜ್ಞಾತವಾಸ ಅಂದ್ರೆ ಏನು? ಅದೇ ಥರ ನೀವು ಮಾಡಿದ್ರಂದ್ರೆ ನಿಮ್ಮ 30 ವರ್ಷದ ಲೈಫು ಒಳ್ಳೇದಾಗ್ತದಂತ ನನಗನ್ನಿಸ್ತದೆ. ಹಾಗಾಗಿ ಈ ಏನೇನೆಲ್ಲ ಇರ್ತದೆ ಜಗತ್ತಿನಲ್ಲಿ, ಎಲ್ಲ ಇರ್ತದೆ, ಅದನ್ನು ಚೂಸ್ ಮಾಡೋದು ನಿಮ್ಮ ಕೈಯಲ್ಲಿದೆ. ಮತ್ತು ಶಾಲಿನಿ ರಜನೀಶ್ ಮೇಡಮ್ ಒಂದು ಬುಕ್ ಬರೆದಿದ್ದಾರೆ, ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿದೆ ಅಂತ. ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿದೆ ಅಂತ, ಬೇರೆಯವ್ರ ಕೈಯಲ್ಲಿ ಇರಂಗಿಲ್ಲ, ಅದು ನಿಮ್ಮ ಕೈಯಲ್ಲಿ ಇರ್ತದೆ. ಅದರ ಸಲುವಾಗಿ ನೀವು ಸರಿಯಾಗಿ ಪಾಠ ಪ್ರವಚನಗಳ ಅಟೆಂಟಿವ್ ಆಗಿ ಅಂತ ಒಂದು ವರ್ಡ್ ಹೇಳಿದ್ರು. ಅಟೆಂಟಿವ್ ಅಂದ್ರೆ ಏನು? ಅಟೆಂಟಿವ್ ಆಗಿ ಈಗ ನೀವು 45 ದಿವಸಗಳ ಕಾಲ ಈಗ ಇಲ್ಲಿ ಪೀರಿಯಡ್ ಅಟೆಂಡ್ ಆಗ್ಲಿಕ್ಕೆ ಬಂದಿದ್ರಿ, ಆವಾಗ ಅಟೆಂಟಿವ್ ಆಗಿ ಅಟೆಂಡ್ ಆದರೆ ಡೆಫಿನೆಟ್ ಆಗಿ ಸಕ್ಸಸ್ ಆಗ್ತೀರಿ. ಅದನ್ನು ನೀವು ಮಾಡಿದ್ರೆ ಒಳ್ಳೇದಾಗ್ತದೆ. ಅದು ನಿಮ್ಮ ತಂದೆ ತಾಯಿಗಳಿಗಾಗಲಿ, ಫಸ್ಟ್ ನಿಮ್ಗೆ ಮತ್ತು ನಮ್ಮ ಇನ್ಸ್ಟಿಟ್ಯೂಷನ್ಗೆ ಒಳ್ಳೇದಾಗ್ತದೆ ಅಂತ ಹೇಳ್ತಾ, ನೀವು 45 ದಿವಸಗಳ ಕಾಲ ಏನು ಫಸ್ಟ್ ಎಂಟ್ರಿ ಇಂಟು ಅವರ್ ಕಾಲೇಜ್ ಯೂನಿವರ್ಸಿಟಿ ಏನಿದ್ರಿ, ಹೋಗುವಾಗ ನೀವು ಅಸೆಸ್ ಯುವರ್ ಸೆಲ್ಫ್. ಇದು UGC ನಲ್ಲಿ ಏನು ಹೇಳ್ತಾರೆ ಅಂದರೆ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಅನಾಲಿಸಿಸ್ ಅಂತ ಹೇಳ್ತಾರೆ. ನ್ಯಾಕ್ ಅಸೆಸ್ಮೆಂಟ್ ಮಾಡಬೇಕಾದ್ರೂ ಸಹ ನೀವು ಬಂದಾಗ ವಿದ್ಯಾರ್ಥಿಗಳ ಏನು ಮನಸ್ಥಿತಿ ಏನಿತ್ತು, ಅವರ ಏನು ಜಾಣ್ಮೆ ಏನಿತ್ತು, ಅವರ ವಿದ್ಯಾಭ್ಯಾಸ ಸ್ಥಿತಿ ಏನಿತ್ತು, ಅದನ್ನು ಇನ್ಪುಟ್ ಅನಾಲಿಸಿಸ್ ಅಂತಾರೆ. ಹೋಗುವಾಗ 3 ವರ್ಷ ಆದಮೇಲೆ ಅಥವಾ 4 ವರ್ಷ ಆದಮೇಲೆ 5 ವರ್ಷ ಆದಮೇಲೆ ಆವಾಗ ಹೋಗುವಾಗ ಅವರು ಏನು ಕಲ್ಕೊಂಡು ಹೋಗಿದ್ದಾರೆ, ಅವರು ಸಮಾಜಕ್ಕೆ ಏನು ಕೊಡ್ತಾರೆ, ಅದನ್ನು ನಾವು ಅಸೆಸ್ ಮಾಡಿದ್ರೆ ಇನ್ಪುಟ್ ಮತ್ತು ಔಟ್ಪುಟ್ ಅಸೆಸ್ಮೆಂಟ್ ಅಂತಾರೆ. ಇದು ಆಲ್ರೆಡಿ UGC ನಲ್ಲಿ ಇದೆ. UGC ಏನು ಹೇಳ್ತದೆ ಅಂದರೆ ಎಜುಕೇಷನ್, ಟೀಚಿಂಗ್, ಲರ್ನಿಂಗ್, ರಿಸರ್ಚ್ ಆ್ಯಂಡ್ ಎಕ್ಸ್ಟೆನ್ಷನ್, ಅದರಲ್ಲಿ ಎಲ್ಲ ಬಂದುಬಿಡ್ತದೆ ನಿಮಗೆ. ಯಾಕಂದರೆ UGC ನೆಟ್ ಆ್ಯಂಡ್ ಸೆಟ್ ಓದ್ತಾ ಇದ್ರಿ, ಅದರ ಸಲುವಾಗಿ ತಾವೆಲ್ಲ UGCದನ್ನು ನೀವು ತಿಳ್ಕೊಂಡ್ರೆ ನಿಮಗೆ ಭವಿಷ್ಯದಲ್ಲಿ ಅನುಕೂಲ ಆಗ್ತದೆ. ಮತ್ತು ಎಲ್ಲಿ ಟೈಮ್ ವೇಸ್ಟ್ ಮಾಡಬಾರ್ದು. ಟೈಮ್ ವೇಸ್ಟ್ ಮಾಡಿದ್ರೆ ಅಂದರೆ ಹೋಯ್ತಂತ ತಿಳ್ಕೊಳ್ರಿ. ನಾವು ಸರ್ ಹೇಳಿದ್ರು ನನಗೆ, ನಾನು ಭಾಲ್ಕಿ ತಾಲೂಕಾದಿಂದ ಬಂದವು, ಬೀದರ್ ಡಿಸ್ಟಿಕ್, ನಮ್ಮ ಹಳ್ಳಿ ಅಲ್ಲಿ 8 ಕಿಲೋಮೀಟರ್ ಅಂದರೆ ಭಾಲ್ಕಿಯಲ್ಲಿ ಓದಿ, ಬೀದರ್ನಲ್ಲಿ ಓದಿ ಮತ್ತು ಗುಲ್ಬರ್ಗಾನಲ್ಲಿ ಓದಿ, ನಾನು 2 ಸಲ VC ಆಗಿ 2 ಸಲ ರಿಜಿಸ್ಟರ್ ಅಂದ್ರೆ ಇವೆಲ್ಲ ಯಾಕೆ ಹೇಳ್ಕೊಳ್ತಾ ಇದ್ದೀನಿ ಅಂದ್ರೆ, ನೀವು ನಮ್ಮಂಗೆ ಆಗಬೇಕು. ಸರ್ವಪಲ್ಲಿ ರಾಧಾಕೃಷ್ಣ ಏನಿದ್ರು, ಪ್ರೊಫೆಸರ್ ಇದ್ರು, ಇಲ್ಲಿ ಸೈಕಾಲಜಿ ಪ್ರೊಫೆಸರ್ ಇದ್ರು. ಅವರೇನಾದ್ರು ದೇಶದ ಅತಿ ಉನ್ನತ ಸ್ಥಿತಿ ಎತ್ತರಕ್ಕೆ ಉನ್ನತ ಸ್ಥಾನಕ್ಕೆ ಏರಿದ್ರು. ಅವರು ಅಂದ್ರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆದರು. ನೀವೆಲ್ಲ ವಿಚಾರ ಮಾಡಬೇಕು. ಫಸ್ಟು ಇಲ್ಲಿಂದ ಫಿಲಾಸಫಿ ಪ್ರೊಫೆಸರ್ ಆಗಿ ಕಲ್ಕತ್ತಾಕ್ಕೆ ಹೋದ್ರು. ಅವರು ಕಲ್ಕತ್ತಾದಿಂದ ಹಿಂದೂ ಬನಾರಸ್ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಆದರು. ತದನಂತರ ಅವರು ವೈಸ್ ಪ್ರೆಸಿಡೆಂಟ್ ಆದರು. ಶಂಕರ್ ದಯಾಳ್ ಶರ್ಮಾ ಅವರು ಪ್ರೊಫೆಸರ್ ಇದ್ದರು. APJ ಅಬ್ದುಲ್ ಕಲಾಂ ಆಲ್ಸೋ ಸೈಂಟಿಸ್ಟು ಮತ್ತು ಪ್ರೊಫೆಸರ್ ಅವರು. ಅಂದರೆ ಇವೆಲ್ಲ ಯಾಕೆ ಹೇಳ್ತೀನಿ ಅಂದರೆ, ನಿಮ್ಮ ಗುರಿ ಇರಬೇಕು, ಹೈಯೆಸ್ಟ್ ಗುರಿ ಇರಬೇಕು. ನಾನು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗ್ತೀನಿ ಅಂತ, ನಾನು KS ಆಫೀಸರ್ ಆಗ್ತೀನಿ ಅಂತ, IS ಆಫೀಸರ್ ಆಗ್ತೀನಿ ಅಂತ, ಆ ಗುರಿಯನ್ನು ಇಟ್ಕೊಂಡು ನಾನು ಹೇಳೋದಲ್ಲ ಎದ್ದೇಳಿ ಎಲ್ಲಿವರೆಗೆ ಅಂದರೆ, ನಿಮ್ಮ ಗುರಿನೇ ಇರಲಿಲ್ಲ ಅಂದರೆ ಏನು ಮಾಡಲಿಕ್ಕಾಗಲ್ಲ. ದಯವಿಟ್ಟು ಗುರಿಯನ್ನು ಇಟ್ಕೊಳ್ಳಿ, ಒಳ್ಳೆಯದನ್ನು ಆಗಲಿ. ನಮ್ಮ ವಿಶ್ವವಿದ್ಯಾಲಯ ಜನರಳಿ ಸತ್ಯನಾರಾಯಣ ಗೌಡರಂತೂ ನಿಮಗೆ ಫಾದರ್ ಥರ ನೋಡ್ಕೋತಾರೆ. ಅವರು ಒಳ್ಳೆ ಈಗ ಎಷ್ಟೋ ಪ್ರೋಗ್ರಾಮ್ ಮಾಡಿದ್ದೇವೆ ನಾವು. ನಾನು ಬಂದು ಈಗ 4ನೇ ವರ್ಷ, ಈಗ ಒಂದು 50 ಮೇಲ್ಪಟ್ಟು ಪ್ರೋಗ್ರಾಮ್ ಆಗಿರಬೇಕು. ಅಂತಲ್ಲಿ ಒಂದು 30% ಸ್ಟೂಡೆಂಟ್ ಯಾವುದಾದ್ರೂ ಜಾಬಿಗೆ ಹೋಗಿದ್ದಾರೆ. ಹೀಗಾಗಿ ನೀವು ನಮ್ಮ ವಿಶ್ವವಿದ್ಯಾಲಯಕ್ಕೆ ಬಂದು ನಮ್ಮ ವಿಶ್ವವಿದ್ಯಾಲಯದ ಕೋರ್ಸ್ಗಳು ಎಷ್ಟಿವೆ ಅಂತ ತಿಳ್ಕೊಡ್ರಿ. ನಮ್ಮಲ್ಲಿ ಮತ್ತೆ ಮೊನ್ನೆ ನಾವು ವಿಶ್ವವಿದ್ಯಾಲಯಕ್ಕೆ ನ್ಯಾಷನಲ್ ಕೌನ್ಸಿಲ್ ಫಾರ್ ವೊಕೇಶನಲ್ ಎಜುಕೇಷನ್ ಅಂತ 4,000 ಸ್ಕಿಲ್ ಪ್ರೋಗ್ರಾಮನ್ನು
ತೊಗೊಂಡು ಬಂದಿದ್ದೆವು, ಅದನ್ನು ನಾವು ಸಹ ಇಂಪ್ಲಿಮೆಂಟ್ ಮಾಡ್ತೇವೆ. ಅದು ನೀವು ನೀಡ್ ಬೇಸ್ಡ್ ಎಜುಕೇಷನನ್ನು ಮಾಡಿದ್ರೆ ನಿಮ್ಮ ಭವಿಷ್ಯ ಒಳ್ಳೆಯದಾಗ್ತದೆ ಅಂತ ಅನಿಸ್ತದೆ. ಹೀಗಾಗಿ ನಿಮ್ಮ ಭವಿಷ್ಯವನ್ನು ಒಳ್ಳೇದು ಮಾಡಿಕೊಂಡು ನಮ್ಮ ವಿಶ್ವವಿದ್ಯಾಲಯದಿಂದ ಹೋಗ್ಬೇಕಂತ ಹೇಳುತ್ತಾ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ. ಈ ಕಾರ್ಯಕ್ರಮದ ಕೊನೆಯ ಹಂತ ವಂದನಾರ್ಪಣೆ. ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರ ತರಬೇತಿ ಕೇಂದ್ರದ ವತಿಯಿಂದ KSET ಮತ್ತು UGC ನೆಟ್ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ಶಿಬಿರದ ಉದ್ಘಾಟನಾ ಸಮಾರಂಭ ಬಹಳ ಯಶಸ್ವಿಯಾಗಿ ನೆರವೇರಿದೆ. ಈ ಸಂದರ್ಭದಲ್ಲಿ 3 ಜನ ಗಣ್ಯರು ಮಾತನಾಡಿರ್ತಕ್ಕಂತಹ ಮಾತುಗಳ ಹಿನ್ನೆಲೆಯಲ್ಲಿ DV ಗುಂಡಪ್ಪನವರ ಒಂದು ಕಗ್ಗವನ್ನು ಹೇಳಿ ಎಲ್ಲರನ್ನ ಹೊಂದಿಸ್ತಕ್ಕಂಥ ಒಂದು ಜವಾಬ್ದಾರಿ ನನ್ನದಾಗಿದೆ. ಗುಂಡಪ್ಪನವರು ಜ್ಞಾನದ ಬಗ್ಗೆ, ಅರಿವಿನ ಬಗ್ಗೆ, ತಿಳಿವಿನ ಬಗ್ಗೆ, ಜ್ಞಾನ ಸಂಪಾದನೆ ಮಾಡೋದ್ರ ಬಗ್ಗೆ ಒಂದು ಕಗ್ಗದಲ್ಲಿ ಹೇಳ್ತಾರೆ. ಪುಸ್ತಕದಿ ದೊರೆತ ಅರಿವು ಮಸ್ತಕದಿ ತಳೆದ ಮಣಿ ಅಂತ ಒಂದು ವಾಕ್ಯ. 2ನೇ ವಾಕ್ಯ, ಚಿತ್ತದೊಳು ಬೆಳೆದ ಅರಿವು ತರುತಳೆದ ಪುಷ್ಪ. 3ನೇ ವಾಕ್ಯ, ವಸ್ತು ಸಾಕ್ಷಾತ್ಕಾರವು ಅಂತರೀಕ್ಷಣೆಯಿಂದ ಶಾಸ್ತ್ರಿತನದಿಂದಲ್ಲ ಮಂಕುತಿಮ್ಮ. ನೋಡಿ, ಪುಸ್ತಕದಿ ದೊರೆತರಿವು ಮಸ್ತಕದಿ ತಳೆದ ಮಣಿ. ನೋಡಿ, ನಾವು ಪುಸ್ತಕದಿಂದ ತಿಳ್ಕೊಳ್ತಕ್ಕಂಥ ಜ್ಞಾನ ಇದೆಯಲ್ಲ, ನಮ್ಮ ತಲೆಯಲ್ಲಿ ಒಂದು ಮಣಿ ಹೇಗೆ ಹೊಳಪನ್ನು, ಒಂದು ಚಿನ್ನ ಹೇಗೆ ತನ್ನ ಶಕ್ತಿಯನ್ನು, ತನ್ನ ಕಾಂತಿಯನ್ನು ಕಳ್ಕೊಳ್ಳಲ್ಲ, ಅಂತಹ ಶಕ್ತಿಯನ್ನು ನೀಡ್ತಕ್ಕಂಥದ್ದು ಯಾವುದು ಅಂತ ಅಂದರೆ ಜ್ಞಾನ, ಪುಸ್ತಕದಿಂದ. ಹಾಗೆ ಅದನ್ನು ಬೇರೆ ರೀತಿಯಲ್ಲಿ ಯೋಚನೆ ಮಾಡ್ಬೋದು. ಒಂದು ರಾಜ ಅಥವಾ ರಾಣಿ ಕಿರೀಟವನ್ನು ಹಾಕ್ಕೊಂಡ್ರೆ ಅದು ಮಲಗುವಾಗ ಅದನ್ನು ಬಿಚ್ಚಿಡ್ತೇವೆ, ಅದು ಬೇರೆ. ಆದರೆ ಪುಸ್ತಕದಿಂದ ಗಳಿಸ್ತಕ್ಕಂಥ ಜ್ಞಾನ ಅದು ನಾಶವಾಗದೇ ಇರತಕ್ಕಂಥದ್ದು. ಆದರೆ ನೈಜವಾಗಿ ನಾವು ಹೇಗೆ ಓದಬೇಕು ಅನ್ನೋದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಚಿತ್ತದೊಳು ಬೆಳೆದ ಅರಿವು ತರುತಳೆದ ಪುಷ್ಪ. ಒಂದು ಗಿಡ ಬೆಳೆದು ಅದು ಹೂವನ್ನು ಬಿಡ್ತಕ್ಕಂತಹ ಒಂದು ಸಂದರ್ಭ ಇದೆಯಲ್ಲ, ಅದು ಒಂದು ನೈಜವಾಗಿರ್ತಕ್ಕಂಥದ್ದು. ಹಳ್ಳಿಯಲ್ಲಿ ಅರಳಿದ ಹೂವಿನಂತೆ ಒಂದು ಜ್ಞಾನ. ಜೊತೆಗೆ ನಾವು ಓದ್ತಕ್ಕಂಥ, ನೀವು KSETಗೆ ಬಂದಿದ್ದೀರಿ, ಈಗ NET KSET ಒಂದು ತರಬೇತಿಗೆ ಬಂದಿದ್ದೀರಿ. ಇಲ್ಲಿ ಆ ಒಂದು ವಿಷಯವನ್ನು ಗ್ರಹಿಸಬೇಕು ಅಂತ ಅಂದರೆ ನಿಮ್ಮ ಥೀಮು 100% ನೀವು ಈ ಕಡೆ ಇರಬೇಕು. ವಸ್ತು ಸಾಕ್ಷಾತ್ಕಾರವು ಅಂತರೀಕ್ಷಣೆಯಿಂದ. ನಿಮ್ಮ ಥೀಮ್ ಇದೆಯಲ್ಲ, ಆ ವಸ್ತು ಇದೆಯಲ್ಲ, ಅದು ಆತ್ಮಶೋಧನೆಯಿಂದ ಅದು ಬರಬೇಕದು. ಅದು ತಾತ್ಕಾಲಿಕವಾಗಿರ್ತಕ್ಕಂಥದ್ದೆಲ್ಲ, ಶಾಸ್ತ್ರಿತನದಿಂದಲ್ಲ ಮಂಕುತಿಮ್ಮ ಅಂತ ಹೇಳ್ತಾರೆ. ಹಾಗೆ ಬಹಳ ಅರ್ಥಪೂರ್ಣವಾದಂತಹ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿದೆ. ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿ ಅಧ್ಯಕ್ಷೀಯ ಭಾಷಣವನ್ನು ಮಾಡಿದಂಥ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಗೌರವಾನ್ವಿತ ಕುಲಪತಿಗಳಾದ ಪ್ರೊಫೆಸರ್ ಶರಣಪ್ಪ ವಿ ಹಲಸೆ ಅವರು ಬಹಳ ಅರ್ಥಪೂರ್ಣವಾಗಿ ಅಧ್ಯಕ್ಷೀಯ ಭಾಷಣವನ್ನು ಮಾಡಿದ್ದಾರೆ. ಈ ಕಳೆದ 3.5 ವರ್ಷಗಳಲ್ಲಿ ನಮ್ಮ ಮಾನ್ಯ ಕುಲಪತಿಗಳು ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ಶೈಕ್ಷಣಿಕವಾಗಿ ಬಹಳ ಎತ್ತರಕ್ಕೆ ಕೊಂಡೊಯ್ದಿದ್ದಾರೆ. ಈಗಾಗಲೇ ತಿಳಿಸಿದಂತೆ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯಕ್ಕೆ ನ್ಯಾಕ್ನಿಂದ A+ ಮಾನ್ಯತೆಯನ್ನು ದೊರಕಿಸಿಕೊಟ್ಟಿದ್ದಾರೆ. NIRFನಿಂದ 2ನೇ ರ್ಯಾಂಕ್ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ದೊರಕಿಸಿಕೊಡುವಲ್ಲಿ ಅವರು ಕಾರಣಕರ್ತರಾಗಿದ್ದಾರೆ. ಸುಮಾರು 80ಕ್ಕೂ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು, ಕೋರ್ಸ್ಗಳನ್ನು ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ತಂದಿದ್ದಾರೆ. ಹಾಗೆ ಸುಮಾರು ಕರ್ನಾಟಕದಲ್ಲಿ ವಿವಿಧ ಜಿಲ್ಲೆಗಳಲ್ಲಿ ಸುಮಾರು 20 ಎಕರೆಯಷ್ಟು ಜಮೀನನ್ನು ಉಚಿತವಾಗಿ ಕೊಡಿಸ್ಕೊಟ್ಟಿದ್ದಾರೆ. NCVETಯಿಂದ ಸ್ಕಿಲ್ ಪ್ರೋಗ್ರಾಮನ್ನು ರಾಷ್ಟ್ರಮಟ್ಟದಲ್ಲಿ ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ತಂದುಕೊಟ್ಟಿದ್ದಾರೆ. ಹೀಗೆ ನಮ್ಮ ವಿಶ್ವವಿದ್ಯಾನಿಲಯ ಬಹಳ ಎತ್ತರಕ್ಕೆ ಬೆಳೀಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂತಹ ಗೌರವಾನ್ವಿತ ಕುಲಪತಿಗಳಾದ ಪ್ರೊಫೆಸರ್ ಶರಣಪ್ಪ ವಿ ಹಲಸೆ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಗೌರವದಿಂದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮವನ್ನು ಉದ್ಘಾಟನಾ ಭಾಷಣವನ್ನು ಮಾಡಿದಂತಹ ಹಿರಿಯರೂ ಆದಂತಹ ಬೆಂಗಳೂರು ಉತ್ತರ ವಿಶ್ವವಿದ್ಯಾನಿಲಯದ ಸನ್ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ BK ರವಿ ಸರ್ ಅವರು ಉದ್ಘಾಟನಾ ಭಾಷಣವನ್ನು ಬಹಳ
ಉಪಯುಕ್ತವಾಗಿ ಮಾತನಾಡಿದ್ದಾರೆ. ಜೊತೆಗೆ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಅವರು ಸಂವಹನ ಮತ್ತು ಪತ್ರಿಕೋದ್ಯಮ ವಿಭಾಗದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಸುಮಾರು 3 ದಶಕಗಳಿಂದ ಕರ್ತವ್ಯವನ್ನು ಸೇವೆಯನ್ನು ಸಲ್ಲಿಸಿರ್ತಕ್ಕಂಥದ್ದು ಬಹಳ ಹೆಮ್ಮೆಯ ವಿಷಯ. ಇಂತಹ ಮೇಧಾವಿಗಳು ಇವತ್ತಿನ ದಿನದ ಉದ್ಘಾಟನಾ ಭಾಷಣವನ್ನು ಮಾಡಿದ್ದಾರೆ. ಜೊತೆಗೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಶೈಕ್ಷಣಿಕವಾಗಿ ಬಹಳ ಸಂಪರ್ಕವನ್ನು ಇಟ್ಕೊಂಡಿರ್ತಕ್ಕಂಥವ್ರು. ಎಷ್ಟು ಚೆನ್ನಾಗಿ ಮಾತನಾಡಿದ್ರೆ ನಿಮ್ಗೆ ಗೊತ್ತಿದೆ, ಒಂದು ಕ್ಲಾಸ್ ರೂಮ್ ಒಳಗಿರ್ತಕ್ಕಂಥ ಒಂದು ವಿದ್ಯಾರ್ಥಿಯ ಮನೋಭಾವನೆಗಳು ಹೇಗಿರುತ್ತೆ, ಒಂದು ಸಂವಹನ ಬಾಹ್ಯಾಂತರಿಕವಾಗಿರ್ತಕ್ಕಂತಹ ಒಂದು ಸಂವಹನ ಕ್ರಿಯೆ ಈ ವಿದ್ಯಾರ್ಥಿಗಳಲ್ಲಿ ಮತ್ತು ಅಧ್ಯಾಪಕರಲ್ಲಿ ಹೇಗಿರ್ತದೆ ಅನ್ನೋದನ್ನು ಬಹಳ ಔಚಿತ್ಯಪೂರ್ಣವಾಗಿ ಮಾತನಾಡಿದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ಆಗಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಪ್ರೊಫೆಸರ್ BK ರವಿ ಸರ್ ಅವರಿಗೆ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಗೌರವಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೆ ಮತ್ತೊಬ್ಬರು ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದಂತಹ ಶ್ರೀಮತಿ ಸತ್ಯಶ್ರೀ ಮೇಡಮ್ ಅವರು ಸುಮಾರು ಈಗಾಗಲೇ ಒಂದು 3 ದಶಕಗಳಿಂದ KS ಅಧಿಕಾರಿಯಾಗಿ ಹಿರಿಯ ಅಧಿಕಾರಿಯಾಗಿ ಕರ್ತವ್ಯವನ್ನು ನಿರ್ವಹಿಸೋದ ಜೊತೆಗೆ ಸಸ್ಯಶಾಸ್ತ್ರ ವಿಷಯದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥದ್ದನ್ನು ನೆನಪಿಸ್ಕೊಂಡು ಇವತ್ತಿನ ದಿನಮಾನದಲ್ಲಿ ಜಾಗತಿಕ ಮಟ್ಟದಲ್ಲಿ ಸ್ಪರ್ಧಾತ್ಮಕ ಯುಗದಲ್ಲಿ ಹೇಗೆ ಒಂದು ವಿದ್ಯಾರ್ಥಿಗಳು ಈ ಸ್ಪರ್ಧೆಯನ್ನು ಎದುರಿಸಬೇಕು ಎನ್ನುವ ವಿಚಾರಗಳನ್ನು ಬಹಳ ಅರ್ಥಪೂರ್ಣವಾಗಿ ನಿಮ್ಮೆಲ್ಲರಿಗೂ ಹೇಳಿದ್ದಾರೆ, ಹಾರೈಸಿದ್ದಾರೆ. ಮೇಡಮ್ ಅವರಿಗೆ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಗೌರವದಿಂದ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆ ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತರಿರುವಂಥ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಮಾನ್ಯ ಕುಲಸಚಿವರಾಗಿರ್ತಕ್ಕಂಥ ಪ್ರೊಫೆಸರ್ SK ನವೀನ್ ಕುಮಾರ್ ಸರ್ ಅವರು ಕೂಡ ಎಲೆಕ್ಟ್ರಾನಿಕ್ಸ್ ವಿಭಾಗದಲ್ಲಿ ಶೈಕ್ಷಣಿಕವಾಗಿ ಬಹಳ ಎತ್ತರಕ್ಕೆ ಬೆಳೆದಿರ್ತಕ್ಕಂಥವರು, ಆಡಳಿತಾತ್ಮಕವಾಗಿ ಅನುಭವ ಇರತಕ್ಕಂಥವರು, ಇಂತಹ ಕಾರ್ಯಕ್ರಮಗಳಿಗೆ ಎಲ್ಲ ರೀತಿಯ ಆಡಳಿತಾತ್ಮಕ ನೆರವನ್ನು ನೀಡ್ತಾ ಇರ್ತಕ್ಕಂತಹ ಸ್ನೇಹಜೀವಿಗಳಾದಂತಹ ಪ್ರೊಫೆಸರ್ SK ನವೀನ್ ಕುಮಾರ್ ಸರ್ ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಗೌರವಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೂ ಈ ಸಭೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಡೀನ್ ಶೈಕ್ಷಣಿಕರಾದ ಪ್ರೊಫೆಸರ್ M ರಾಮನಾಥಂ ನಾಯ್ಡು ಸರ್ ಅವರು ಉಪಸ್ಥಿತರಿದ್ದಾರೆ. ಅವರು ಶೈಕ್ಷಣಿಕವಾಗಿ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಡೀನ್ ಶೈಕ್ಷಣಿಕ ವಿಭಾಗ ಆಗಿರೋದ್ರಿಂದ ಶೈಕ್ಷಣಿಕವಾಗಿ ಬಹಳ ಅನೇಕ ಕಾರ್ಯಕ್ರಮಗಳನ್ನು ಬಹಳ ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥವರು. ತೆಲುಗು ಪ್ರಾಧ್ಯಾಪಕರಾಗಿದ್ದರೂ ಕೂಡ ಕನ್ನಡ ಮತ್ತು ತೆಲುಗು ವಿಷಯಗಳಾಗಿರ್ಬೋದು, ಕನ್ನಡ ವಿಷಯಗಳಾಗಿರ್ಬೋದು, ಇತರ ಎಲ್ಲ ವಿಷಯಗಳ ಬಗ್ಗೆ ವಿವಿಧ ಕಾರ್ಯಕ್ರಮಗಳನ್ನು ಬಹಳ ಯಶಸ್ವಿಯಾಗಿ ನೆರವೇರಿಸಿರ್ತಕ್ಕಂಥವ್ರು. ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಗೌರವಪೂರ್ವಕವಾಗಿ ವಂದನೆಗಳನ್ನು ಅರ್ಪಿಸುತ್ತೇನೆ. ಮತ್ತೊಬ್ಬರು ಪ್ರೊಫೆಸರ್ ಆನಂದ್ ಕುಮಾರ್ ಸರ್ ಅವರು ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪರೀಕ್ಷಾಂಗ ಕುಲಸಚಿವರಾಗಿರ್ತಕ್ಕಂಥವರು. ಈಗಾಗಲೇ ಅವರು ಈ ಒಂದು VTUನಲ್ಲಿ ಅವರು ಕೆಮಿಸ್ಟ್ರಿ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವರು. ಹಾಗೆ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಪರೀಕ್ಷಾಂಗ ಕುಲಸಚಿವರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆ ಬೆಂಗಳೂರಿನ ನಗರ ವಿಶ್ವವಿದ್ಯಾನಿಲಯದಲ್ಲಿ ಪರೀಕ್ಷಾಂಗ ಕುಲಸಚಿವರಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಅನುಭವ ಅವರಿಗಿದೆ. ಅವರೂ ಕೂಡ ಸ್ನೇಹಜೀವಿಗಳು. ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಆತ್ಮೀಯವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಸಭೆಯಲ್ಲಿ ಬಹಳ ಕಾರಣಕರ್ತರಾಗಿರ್ತಕ್ಕಂಥವ್ರು ಈ ಕಾರ್ಯಕ್ರಮ ನಡೆಯುವುದಕ್ಕೆ ಜಯನಹಳ್ಳಿ ಸತ್ಯನಾರಾಯಣ ಗೌಡರು, ಈ ಒಂದು ತರಬೇತಿ ಸಂಸ್ಥೆಯ ಸಂಯೋಜನಾಧಿಕಾರಿಗಳು, ಇಂಥ ಹಲವಾರು ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನೆರವೇರಿಸೋದ್ರ ಜೊತೆಗೆ ಎಲ್ಲ ಕಲಿಕಾರ್ಥಿಗಳಿಗೆ ಮತ್ತು ಅಭ್ಯರ್ಥಿಗಳಿಗೆ ಅನುಕೂಲವನ್ನು ಮಾಡಿಕೊಟ್ಟಿರ್ತಕ್ಕಂಥವ್ರು. ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಗೌರವದಿಂದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಹಿರಿಯ ಪ್ರಾಧ್ಯಾಪಕರಾದಂಥ ಪ್ರೊಫೆಸರ್ ಪದ್ಮನಾಭ ಸರ್ ಅವರಿಗೆ, ಹಾಗೂ ನನ್ನ ಆತ್ಮೀಯ ಮಿತ್ರರಾದ ಕೃಪಾ ಗಣೇಶ್ ಅವರಿಗೆ, ಹಾಗೂ ಮಾಧ್ಯಮ ಮಿತ್ರರಿಗೆ, ಸ್ಪರ್ಧಾತ್ಮಕ ಕೇಂದ್ರದ ಎಲ್ಲ ನೌಕರರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಅಂದರೆ ನೀವೆಲ್ಲ. ನಿಮಗೆ ಒಂದು ನಮ್ಮ ವಿಶ್ವವಿದ್ಯಾನಿಲಯ ಪರವಾಗಿ ಕೆಲವು 2 ಮಾತನ್ನು ನಿಮಗೆ ಹೇಳ್ತೇನೆ. ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಓದಿರ್ತಕ್ಕಂತಹ ಯಾವುದೇ ವಿಷಯ ಆಗಿರ್ಬೋದು, ಇಲ್ಲಿ ಓದಿರ್ತಕ್ಕಂತಹ ವಿದ್ಯಾರ್ಥಿಗಳು ವಿವಿಧ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ. UPSC ಮತ್ತು KPSCಯಲ್ಲಿ ಈಗಾಗಲೇ ನನ್ನ ಮಾರ್ಗದರ್ಶನದಲ್ಲಿ 2 ಜನ PhD ಪದವಿಯನ್ನು ಪಡ್ಕೊಂಡಿದ್ದಾರೆ.
ಹಾಗೆ ವಿವಿಧ ವಿಷಯಗಳಲ್ಲಿ PhD ಪದವಿಯನ್ನು ಪಡ್ಕೊಂಡಿರ್ತಕ್ಕಂಥವ್ರು ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಓದಿರ್ತಕ್ಕಂಥವ್ರು. ಈಗಾಗಲೇ ಗಮನಿಸ್ಬೋದು ನೀವು, ಇಲ್ಲಿ ಓದಿರ್ತಕ್ಕಂಥವ್ರು ಸುಮಾರು 1000ಕ್ಕೂ ಹೆಚ್ಚು ಪ್ರಾಧ್ಯಾಪಕರು ಕೆಲಸವನ್ನು ತಗೊಂಡಿದ್ದಾರೆ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತ ಅಂದರೆ, KPSCಯಲ್ಲಿ ವೆರಿಫಿಕೇಷನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ KSOIನ ಮಾರ್ಕ್ಸ್ ಕಾರ್ಡನ್ನು ನೋಡಿ KSOIನಲ್ಲಿ ಇಷ್ಟು ಜನ ಸೆಲೆಕ್ಷನ್ ಆಗಿದ್ದಾರಾ ಅಂತ ಆಶ್ಚರ್ಯವನ್ನು ಪಟ್ಟಿದ್ದಾರೆ. PUCಯಲ್ಲಿ CETಯಿಂದ PUC ಸೆಲೆಕ್ಷನ್ ಮಾಡ್ಕೊಂಡಿದ್ದಾರೆ. ಹಾಗೆ ಡಿಗ್ರಿ ಕಾಲೇಜ್ಗೆ CETಯನ್ನು ಮಾಡಿ ಸೆಲೆಕ್ಷನ್ ಮಾಡಿದ್ದಾರೆ. ಸುಮಾರು 1000ಕ್ಕೂ ಹೆಚ್ಚು ಜನ ನಮ್ಮ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳು ಸೆಲೆಕ್ಷನ್ ಆಗಿದ್ದಾರೆ. ಇದಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂಥ ಕಾರಣ ಅಂದರೆ ನಮ್ಮಲ್ಲಿರ್ತಕ್ಕಂತಹ ಒಂದು ಸಿದ್ಧಪಾಠಗಳು. ಈ ಸಿದ್ಧಪಾಠಗಳು ನಿಮ್ಮ ಯಾವುದೋ ಪ್ರಾಧ್ಯಾಪಕರ ಹುದ್ದೆ ಇರ್ಬೋದು, ಅಥವಾ KS ಹುದ್ದೆಗಳಿರ್ಬೋದು, ಅಥವಾ UPSC ಹುದ್ದೆಗಳಿರ್ಬೋದು, ಇವಕ್ಕೆ ಅತ್ಯಂತ ಪೂರಕವಾಗಿರ್ತಕ್ಕಂತಹ, ಅತ್ಯಂತ ಉಪಯುಕ್ತವಾಗಿರ್ತಕ್ಕಂತಹ ಒಂದು ಸ್ಟಡಿ ಮೆಟೀರಿಯಲ್ ನಮ್ಮ ವಿಶ್ವವಿದ್ಯಾನಿಲಯದ ಇರೋದ್ರಿಂದ ತುಂಬ ಅನುಕೂಲ ಆಗ್ತದೆ ಅಂತ ಹೇಳ್ತಾ, ಜೊತೆಗೆ ನಮ್ಮಲ್ಲಿ ಡ್ಯೂಯಲ್ ಡಿಗ್ರಿಯನ್ನು ಮಾಡಲಿಕ್ಕೆ ಬಹಳ ಅನುಕೂಲ ಇದೆ. ನೀವೊಂದು PG ಮಾಡ್ತಾ ಇರ್ಬೋದು, ಈಗಾಗಲೇ ಮಾಸ್ಟರ್ ಡಿಗ್ರಿಯನ್ನು ಮುಗಿಸಿದ್ದೀರಿ, ಇನ್ನೊಂದು ಡಿಗ್ರಿಯನ್ನು ನೀವು ತಗೊಳ್ಳಿಕ್ಕೂ ಸಹ ಒಂದು ಅನುಕೂಲ ಇದೆ. ವಿವಿಧ ವಿಷಯಗಳಲ್ಲಿ ನೀವು ಪ್ರವೇಶಾತಿಯನ್ನು ಪಡ್ಕೋಬಹುದು. ನಮ್ಮಲ್ಲಿ ಜನವರಿ ಮತ್ತು ಜುಲೈನ ಆವೃತ್ತಿಯಲ್ಲಿ 2 ಆವೃತ್ತಿಯಲ್ಲಿ ಪ್ರವೇಶಾತಿ ನಡೀತದೆ. ಈ ಪ್ರವೇಶಾತಿಯನ್ನು ನೀವು ತಗೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆಯನ್ನು ಪಡ್ತೇನೆ. ನೀವು ಈ ಒಂದು ಸಂದರ್ಭದಲ್ಲಿ ಈ ಒಂದು ಪರೀಕ್ಷಾ ತರಬೇತಿಯಲ್ಲಿ ನೀವು ಯಶಸ್ವಿ ಆಗಲಿ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಕೂಡ ಅತ್ಯಂತ ಆತ್ಮೀಯತೆಯಿಂದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಮಾತನ್ನು ಮುಗಿಸ್ತೇನೆ. ನಮಸ್ಕಾರಗಳು.